ಸಂಸ್ಥೆಯ ಹಿರಿಯ ಮಧುಬನದಿಂದ ಬಂದಿರುವಂತಹ ಹಿರಿಯ ರಾಜಯೋಗಿ ಅಣ್ಣ ಮೃತ್ಯುಂಜಯ ಭಾಯ್ಜಿ ಅವರಿಗೂ ಹಾಗೂ ಆದರಣೀಯ ಅಂಬಿಕಾ ಭಾಯ್ಜಿ ಅವರಿಗೂ ಮತ್ತು ಇನ್ನಿರುವ ಎಲ್ಲ ನನ್ನ ಹಿರಿಯ ಅನುಭವಿ ವಿಶೇಷ ರತ್ನಗಳಿಗೂ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರಿಗೆ ವಂದಿಸ್ತಾ ಈ ಒಂದು ಅತಿ ಅದ್ಭುತವಾಗಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ಕಿರು ಪರಿಚಯ ನಾನು ನೀಡ್ಲಿಕ್ಕೆ ಬಯಸ್ತೀನಿ. ಈ ಸಂಸ್ಥೆಯ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಆದರೂ ಕೆಲವೇ ಶಬ್ದಗಳಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ. ಹೇಗೆ ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಊರು ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಒಂದು ಸರ್ಕಾರಿ ಕಚೇರಿ ಇರಬೇಕು, ಸ್ಕೂಲ್ ಇರಬೇಕು, ಕಾಲೇಜ್ ಇರಬೇಕು, ಹಾಸ್ಪಿಟಲ್ ಇರಬೇಕು, ಬೇಕಾದಂಥ ದವಸ ಧಾನ್ಯಗಳ ಅಂಗಡಿಗಳು ಇರಬೇಕು, ಗ್ಯಾರೇಜ್ ಇರಬೇಕು. ಹೇಗೆ ಬೇರೆ ಎಲ್ಲ ವ್ಯವಸ್ಥೆಗಳು ನಮಗೆ ಒಂದು ಊರು ನಿರ್ಮಾಣ ಆಗಬೇಕಾದಾಗ ಇದೆಲ್ಲವನ್ನು ಒಟ್ಟೊಟ್ಟಿಗೆ ಮಾಡಲಾಗ್ತದೆ, ಅದೇ ರೀತಿ ಇದೆಲ್ಲ ನಮ್ಮ ದೇಹದ ನಿರ್ವಹಣೆಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು. ಅದೇ ರೀತಿ ಆತ್ಮ ನಿರ್ವಹಣೆಗೂ ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಪ್ರತಿಯೊಂದು ಊರಿನಲ್ಲೂ ಕೂಡ ಇರೋದು ಬಹಳ ಅತಿ ಅಗತ್ಯವಾಗಿದೆ. ಹಾಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ರೀತಿಯ ಒಂದು ಎಲ್ಲ ಸೌಕರ್ಯಗಳನ್ನ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಸೂಪರ್ ಮಾಲ್ ಈ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲಿ ನೀವು ಒಂದು ಅಂಗಡಿಗೆ ಹೋದ್ರೆ ಎಲ್ಲ ವ್ಯವಸ್ಥೆ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಅದೇ ರೀತಿ ಬ್ರಹ್ಮಕುಮಾರಿ ಸಂಸ್ಥೆಗೆ ನೀವು ಬಂದ್ರೆ ಇದೊಂದು ವಿಶ್ವವಿದ್ಯಾಲಯವೂ ಹೌದು. ನಿಮಗೆ ಇಲ್ಲಿ ಬಹಳ ಅತ್ಯುತ್ತಮವಾದ ಸರ್ವಶ್ರೇಷ್ಠವಾದಂತಹ ವಿದ್ಯೆಯನ್ನ ಇಲ್ಲಿ ಕಲಿಸಲಾಗ್ತದೆ. ಶಿಕ್ಷಣ, ಈಶ್ವರೀಯ ಶಿಕ್ಷಣವನ್ನ ಇಲ್ಲಿ ಉಚಿತವಾಗಿ ನೀಡಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯನೂ ಹೌದು, ಇನ್ನೊಂದು ಕಡೆ ನೋಡೋದಾದ್ರೆ ಇದೊಂದು ಹಾಸ್ಪಿಟಲ್ ಕೂಡ ಹೌದು. ಯಾಕಂದ್ರೆ ಇಲ್ಲಿ ಆತ್ಮದ ಕಾಯಿಲೆಗಳು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತಹ ನಕಾರಾತ್ಮಕ ವಿಚಾರಗಳನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬೋದು, ಯಾವ ರೀತಿ ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡೋದು, ಹೇಗೆ ನಮ್ಮ ಮೂಡನ್ನು ಸದಾ ಚೆನ್ನಾಗಿ ಇಟ್ಕೊಳ್ಳೋದು, ಇಂಥವುಗಳ ಬಗ್ಗೆ ಬಹಳ ಉತ್ತಮವಾದ ಮಾಹಿತಿ. ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾಗುವಂತಹ ಎಲ್ಲ ಪ್ರಕಾರದ ಅಂದ್ರೆ ಮೆಡಿಟೇಷನ್ ಕೂಡ ಇಲ್ಲಿ ಕಲಿಸಲಾಗ್ತದೆ. ಯಾವುದರಿಂದ ಕೂಡಲೇ ನಾವು ನಮ್ಮ ಮನಸ್ಸನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದು ಹೇಗೆ ಅಂಗಡಿಗಳಿರ್ತದೆ, ಅಲ್ಲಿ ಹೋಗಿ ನಾವು ದವಸ ಧಾನ್ಯಗಳನ್ನೆಲ್ಲ ಬೇಕಾಗುವಂಥ ಉಪಯುಕ್ತ ವಸ್ತುಗಳನ್ನು ಖರೀದಿ ಮಾಡ್ತೀವಿ. ಅದೇ ರೀತಿ ಇಲ್ಲಿಯೂ ಕೂಡ ನಿಮಗೆ ಈಶ್ವರೀಯ ಜ್ಞಾನ ರತ್ನಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಯಾವುದು ನಿಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇದನ್ನು ನೀವು ಬಳಸ್ತಾ ನಿಮ್ಮ ಜೀವನವನ್ನ ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಪ್ರತಿಯೊಂದು ವ್ಯವಸ್ಥೆ, ಈಗ ಒಂದು ಗ್ಯಾರೇಜ್ ಇರ್ತದೆ, ಅಲ್ಲಿ ಹೋದ್ರೆ ವೆಹಿಕಲ್ಸ್ ಅನ್ನ ಕೂಡಲೇ ರಿಪೇರಿ ಮಾಡಿ ನಾವು ತಗೊಂಡು ಬರ್ಬೋದು. ಹಾಗೆ ಬೇರೆ ಬೇರೆ ರಿಪೇರ್ ಶಾಪ್ಸ್ ಎಲ್ಲ ಇರ್ತದೆ. ಅದೇ ರೀತಿ ಈ ಬ್ರಹ್ಮಕುಮಾರಿ ಸಂಸ್ಥೆಯು ಕೂಡ ನಿಮ್ಮ ಮೂಡನ್ನ ರಿಪೇರ್ ಮಾಡ್ತದೆ. ಅಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಏನಾದ್ರೂ ತೊಂದರೆ ಇತ್ತು, ಸಂಬಂಧಗಳನ್ನ ಸರಿ ಮಾಡುತ್ತೆ, ನಿಮ್ಮ ಮೂಡನ್ನು ಸರಿ ಮಾಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಇನ್ನಿತರ ತೊಂದರೆಗಳಿತ್ತು, ಅದಕ್ಕೂ ಕೂಡ ಪರಿಹಾರ ಇಲ್ಲಿ ಸಿಗುತ್ತೆ. ಸೊ ಹಾಗೆ ಒಟ್ಟಿನಲ್ಲಿ ಸಂಕ್ಷಿಪ್ತದಲ್ಲಿ ಹೇಳುವುದಾದ್ರೆ ನಿತ್ಯ ಜೀವನ, ಸುಖಿ ಜೀವನ, ಸಂತೃಪ್ತ ಜೀವನ ನಡೆಸೋದಕ್ಕೆ ಏನೇನು ಬೇಕು ಅದೆಲ್ಲವೂ ಕೂಡ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಲಭ್ಯ ಇದೆ. ಮತ್ತೆ ಇದೆಲ್ಲ ಸರ್ವಿಸಸ್ ಇಲ್ಲಿ ಉಚಿತವಾಗಿ ನೀಡಲಾಗ್ತಾ ಇದೆ. ಆದ ಕಾರಣ ಸಾರ್ವಜನಿಕರು ಇದರ ಸಂಪೂರ್ಣ ಪ್ರಯೋಜನವನ್ನ ಸದಾ ಪಡ್ಕೊಳ್ಬೇಕು. ಮತ್ತೆ ಈ ಸಂಸ್ಥೆ ಇದೊಂದು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಂಸ್ಥೆ ಆಗಿದೆ. ಸುಮಾರು 140ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸುಮಾರು 9,000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿ ವಿಶ್ವಸಂಸ್ಥೆಯಲ್ಲೂ ಕೂಡ ಸಲಹಾಗಾರನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹಾಗೆ ವಿಶ್ವದಾದ್ಯಂತ ಬೆಳೆದಿರುವಂತಹ ಈ ಸಂಸ್ಥೆ ರಾಮದುರ್ಗದಲ್ಲೂ ಕೂಡ ಬಹಳಷ್ಟು ವರ್ಷಗಳಿಂದ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲಿ ಇರುವಂತಹ ಎಲ್ಲ ಜನರಿಗೆ ಎಲ್ಲ ಪ್ರಕಾರದ ಸದುಪಯೋಗ ನೀಡೋದಕ್ಕೆ ಈ ಸಂಸ್ಥೆ ಸದಾ ತತ್ಪರವಾಗಿದೆ. ಸೊ ಆದ ಕಾರಣ ತಾವೆಲ್ಲರೂ ಕೂಡ ಆದಷ್ಟು ಬಂದು ಈ ಸಂಸ್ಥೆಯ ಲಾಭವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಮದುರ್ಗ್ ಸೇವಾ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮೇಡಮ್ ಅವರ
ರಾಜಯೋಗಿ ಬ್ರಹ್ಮಕುಮಾರ್ ಮೃತ್ಯುಂಜಯಣ್ಣವರು, ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮಕುಮಾರೀಸ್ ಮೌಂಟ್ ಆಬು ರಾಜಸ್ಥಾನ್, ನಮ್ಮೆಲ್ಲರ ಹಿರಿಯರು, ಕೇವಲ ಭಾರತದಾದ್ಯಂತ ಪ್ರತಿ ರಾಜ್ಯಗಳಲ್ಲಿಯೂ ಕೂಡ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಅರ್ಪಿಸುತ್ತಾ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಮುಂದಾಗಿ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಾಗಿರಬಹುದು, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರಬಹುದು, ದೇಶದ ಅತಿ ಉನ್ನತ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಆಬು ಪರ್ವತಕ್ಕೆ ಸೆಳೆದು ತರುವಂತಹ ಒಂದು ಅಯಸ್ಕಾಂತೀಯ ವ್ಯಕ್ತಿ ಅಂತಂದರೆ ನಮ್ಮ ರಾಜಯೋಗಿ ಬ್ರಹ್ಮಕುಮಾರ್ ಮೃತ್ಯುಂಜಯಣ್ಣವರು. ಅವರ ಸಂಪರ್ಕದಲ್ಲಿ ಬರುವಂತಹ ವಿಶ್ವದ ಮಹಾನ್ ವ್ಯಕ್ತಿಗಳು ಈ ಆಬು ಪರ್ವತಕ್ಕೆ ಬರದೇ ಇರುವಂಥವರು ಯಾರೂ ಇಲ್ಲ. ಬಹುಶಃ ಯಾರಾದರೂ ಬಂದಿಲ್ಲ ಅಂತಂದರೆ ಅಣ್ಣವರ ಸಂಪರ್ಕದಲ್ಲಿ ಇನ್ನೂ ಬಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅವರ ಎದುರಿಗೆ ಬಂದಿರುವಂತಹ, ಅವರ ಸಂಪರ್ಕದಲ್ಲಿ ಬಂದಿರುವಂತಹ ವಿಶ್ವದ ಅತ್ಯುನ್ನತ ವ್ಯಕ್ತಿ ಕೂಡ ಅವರ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿ ನಮ್ಮ ಆಬು ಪರ್ವತಕ್ಕೆ ಬಂದೇ ಬರ್ತಾರೆ. ಅಂತಹ ಮಹಾನ್ ವಿಭೂತಿ ನಮ್ಮ ಮಧ್ಯದಲ್ಲಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಅವರ ಒಂದೊಂದು ನಿಮಿಷ ಕೂಡ ಬಹಳಷ್ಟು ಬೆಲೆ ಬಾಳುವಂಥದ್ದಿದೆ. ಅವರ ಬರುವಿಕೆಗಾಗಿ ವರ್ಷಾನುಗಟ್ಟಲೆ ನಮ್ಮ ಪ್ರತಿಯೊಂದು ರಾಜ್ಯದ ಆಶ್ರಮದ ಅಕ್ಕಂದರು ಕಾಯ್ತಾ ಇರ್ತಾರೆ. ಅಣ್ಣವರು ಯಾವಾಗ ಬರ್ತಾರೆ ಅಂಥ ಸೌಭಾಗ್ಯ ರಾಮದುರ್ಗ ನಗರಕ್ಕೆ ಸಿಕ್ಕಿದೆ ಅಂತಂದರೆ ಅದು ಕೂಡ ನಮ್ಮ ಪರಮ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು, ಸಂಚಾಲಕರು ಬ್ರಹ್ಮಕುಮಾರೀಸ್ ಉಪವಲಯ ಬೆಳಗಾವಿ ಉಪವಲಯ, ಅವರಿಗೂ ಕೂಡ ವಂದಿಸುತ್ತಾ ಅವರ ಬಗ್ಗೆ ಕೂಡ ನಾನು ಮುಂದೆ ಹೇಳ್ತೀನಿ. ಹಾಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು, ಅವಧೂತ ಗುಳೇಶ್ವರ ಮಠ ತೊಂಡಿಕಟ್ಟಿ, ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿರತೀಶಾನಂದ ಸ್ವಾಮೀಜಿ ವಿರಕ್ತ ಮಠ ಮಣಗೂಳಿ, ಹಾಗೂ ಈಶ್ವರೀಯ ಸಂದೇಶವನ್ನು ನೀಡಲಿರುವಂತಹ ನಮ್ಮೆಲ್ಲರ ಆತ್ಮೀಯ ಸಹೋದರಿಯರಾಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ರವಿ ಕಲಾಕ್ ಅವರು, ಬ್ರಹ್ಮಕುಮಾರೀಸ್ ಮೌಂಟ್ ಆಬು, ಹಾಗೆ ಇನ್ನೂ ಅನೇಕ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೇದಿಕೆಯನ್ನು ಅಲಂಕರಿಸುವಂಥ ಎಲ್ಲ ನನ್ನ ಹಿರಿಯ ಅತಿಥಿಗಳೇ ಹಾಗೂ ಆಬು ಪರ್ವತದ ಮಹಾಯಜ್ಞದಿಂದ ಆಗಮಿಸಿರುವಂತಹ ಎಲ್ಲ ಹಿರಿಯ ಸಹೋದರರೇ ಹಾಗೂ ಸಹೋದರಿಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾನು ಸಂಕ್ಷಿಪ್ತದಲ್ಲಿ ಈ ರಾಮದುರ್ಗ ಸೇವಾ ಕೇಂದ್ರ ಯಾವ ರೀತಿ ನಡೆದು ಬಂತು, ಇಲ್ಲಿನ ಈ ಸೇವಾ ಕೇಂದ್ರಗಳ ಆಗು ಹೋಗುಗಳ ಏನು ಅನ್ನೋದನ್ನು ಒಂದೆರಡು ನಿಮಿಷದಲ್ಲಿ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರಾಮದುರ್ಗ ಸೇವಾ ಕೇಂದ್ರ 1980ನೇ ಇಸ್ವಿಯಲ್ಲಿ ಪೂರ್ವದ ಈ ಬೆಳಗಾವಿ ಉಪವಲಯದ ನಿರ್ದೇಶಕಿಯಾಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಉಷಾ ಅಕ್ಕವರು ಹಾಗೂ ಅವರ ಜೊತೆಗೆ ಇಂದಿನ ಇದರ ಬೆಳಗಾವಿ ಉಪವಲಯದ ನಿರ್ದೇಶಕಿಯಾಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು ಸೇರಿ ಈ ರಾಮದುರ್ಗ ಪಟ್ಟಣದಲ್ಲಿ ಈಶ್ವರೀಯ ಜ್ಞಾನದ ಬೀಜವನ್ನು 1980ನೇ ಇಸ್ವಿಯಲ್ಲಿ ಬಿತ್ತಿದರು. ಆ ಸಮಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ವಿದ್ಯಾಲಯದ ಬಗ್ಗೆ ಹೆಚ್ಚಿನ ಪ್ರಚಾರ ಇರಲಿಲ್ಲ, ಪರಿಚಯ ಇರಲಿಲ್ಲ. ಆ ಸಮಯದಲ್ಲಿ ಜನ ಇದಕ್ಕೆ ಬಹಳಷ್ಟು ವಿರೋಧ ಮಾಡ್ತಾ ಇದ್ರು. ಆ ವಿರೋಧದ ಮಧ್ಯದಲ್ಲಿಯೂ ಕೂಡ ಬಹಳ ನಿಶ್ಚಯ ಬುದ್ಧಿಯವರಾಗಿ ಇಲ್ಲಿ ನಿಂತು ಈ ಒಂದು ಸೇವಾ ಕೇಂದ್ರವನ್ನು ಸ್ಥಾಪಿಸಿರುವಂತಹ ಶ್ರೇಯಸ್ಸು ಅವರಿಬ್ಬರಿಗೂ ಸಲ್ಲುತ್ತೆ. ಆ ನಂತರ ಇದನ್ನು ಮುಂದುವರಿಸಿಕೊಂಡು ಹೋಗಿರುವವರು ಕೂಡ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರೇ. ಆ ಸಮಯದಲ್ಲಿ ಸಾಕಷ್ಟು ಅಡೆತಡೆಗಳು ಬಂತು. ಹಾಗೆ ಈ ಸೇವಾ ಕೇಂದ್ರ ಪ್ರಾರಂಭದಲ್ಲಿ ಬಹಳ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ಅದೇ ಸಮಯದಲ್ಲಿ
ಇನ್ನಿರುವ ವ್ಯಕ್ತಿಗಳನ್ನು ನಾನು ನೆನಪಿಸಿಕೊಳ್ಳಲೇಬೇಕು. ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಒಂದು ಫೌಂಡೇಶನ್ ರೂಪದಲ್ಲಿ ಮೊಟ್ಟ ಮೊದಲು ಬಂದಿರುವಂಥವರು ನಮ್ಮ ಬಸವರಾಜನವರು ಮತ್ತು ಮಹಾನಂದ ಅಕ್ಕವರು. ಅವರು ಇಡೀ ಪರಿವಾರ ಸಮೇತವಾಗಿ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಎಲ್ಲ ರೂಪದಿಂದ ಸಹಯೋಗಿಯಾಗಿ ಮುನ್ನೆಲೆಗೆ ಬಂದರು. ಸಾಕಷ್ಟು ಅವರಿಗೂ ಕೂಡ ಲೌಕಿಕ ಪರಿವಾರದಿಂದ ಸಮಾಜದಿಂದ ಸಾಕಷ್ಟು ರೂಪದಲ್ಲಿ ಅಡೆತಡೆಗಳು ಬಂತು. ಅವರ ಜೊತೆಗೆ ಅವರು ಸಾಕಷ್ಟು ಸಮಾಜದ ವಿರೋಧಗಳನ್ನು ಎದುರಿಸಿಯೂ ಕೂಡ ಬಾಬನ ಮನೆಗೆ ಆ ಸಮಯದಲ್ಲಿ ಅವರು ಜಾಗವನ್ನು ಕೊಟ್ಟರು. ಇದು ಕೂಡ ಬಹಳ ವಿಶೇಷ ಆಗಿದೆ. ಪೂರ್ಣ ಸಮಾಜ ಅವರಿಗೆ ವಿರೋಧ ಇತ್ತು. ಅವರ ಮಕ್ಕಳು ಕೂಡ ಎಲ್ಲರೂ ಬಂದರು. ಅದರಲ್ಲಿ ಒಬ್ಬ ಒಂದು ರತ್ನ ಅಂತಂದರೆ ನಮ್ಮ ರಾಜಯೋಗಿನಿ ಬ್ರಹ್ಮಕುಮಾರಿ ಮೀನಾಕ್ಷಿ ಅಕ್ಕವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಈ ಸೇವೆಗೆ ಸಮರ್ಪಿಸಿದರು. ಆ ನಂತರ ಬಂದಿರುವಂಥವ್ರು ಅಂತಂದರೆ ನಮ್ಮ ಚಂಪಾ ಅಕ್ಕವರು. ರಾಜಯೋಗಿನಿ ಮೀನಾಕ್ಷಿ ಅಕ್ಕವರು ಎದುರುಗಡೆ ಬರಬೇಕು. ಅವರ ಪರಿವಾರದ ಸೇವೆಯನ್ನು ರಾಮದುರ್ಗ ಪಟ್ಟಣ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆ ಅಂತಂದರೆ ಅವರು ಯಾವುದೇ ವಿರೋಧಗಳು ಬಂದರೂ ಕೂಡ ಅಕ್ಕಂದರ ಬಗ್ಗೆ ಆಗಲಿ ಅವರ ವ್ಯವಸ್ಥೆಯ ಬಗ್ಗೆ ಆಗಲಿ ತನಗಿಂತ ಹೆಚ್ಚು ಅಕ್ಕಂದರಿಗೆ ಊಟ ಮಾಡಿಸಿ ಅವರು ಊಟ ಮಾಡಿದ್ದಾರೆ. ಮೊದಲು ಅಕ್ಕಂದರಿಗೆ ಊಟ ಮಾಡಿಸ್ಬೇಕು. ಅಕ್ಕಂದರಿಗೆ ಯಾವುದೇ ತೊಂದರೆ ಬರಬಾರ್ದು ಅನ್ನುವಂಥ ಒಬ್ಬ ಪರಿವಾರದ ಒಂದು ಸಂರಕ್ಷಣೆಯನ್ನು ಅಕ್ಕಂದರಿಗೆ ಕೊಟ್ಟಿದ್ದಾರೆ. ನಂತರ ಬಂದಿರುವಂಥವರು ರಾಜಯೋಗಿನಿ ಬ್ರಹ್ಮಕುಮಾರಿ ಚಂಪಾ ಅಕ್ಕವರು. ಅವರ ಚಿಕ್ಕಪ್ಪ ಕೂಡ ಈರಣ್ಣವರು ಈಗಾಗಲೇ ವೇದಿಕೆ ಮೇಲೆ ಕುಳಿತು ಅವರು ಸಾಕಷ್ಟು ಬಾಬನ ಹಾಡುಗಳನ್ನು ಹಾಡಿದರು ಮತ್ತು ನಾಡಗೀತೆಯಲ್ಲಿ ಅವರು ಹಾರ್ಮೋನಿಯಂ ಕೂಡ ಬಾರಿಸಿದ್ರು. ಎದ್ದು ನಿಂತ್ಕೊಳ್ಳಿ ಅಣ್ಣವರೇ, ಈರಣ್ಣವರೇ. ಅವರು ಕೂಡ ಈ ಒಂದು ಈಶ್ವರೀಯ ಸೇವೆಯಲ್ಲಿ ಪ್ರಾರಂಭದಿಂದ ಸೇವೆಯಲ್ಲಿ ಸಂಪೂರ್ಣ ಸಹಯೋಗಿಯಾಗಿರುವಂಥ ತನು ಮನ ಧನದಿಂದ ಸಹಯೋಗಿಯಾಗಿ ಆ ಸಮಯದಲ್ಲಿ ಚಂಪಾ ಅಕ್ಕವರ ವಯಸ್ಸು ಕೂಡ ಬಹಳ ಸಣ್ಣದಿತ್ತು. ಆ ಸಮಯದಲ್ಲಿ ಅವರು ನಿಶ್ಚಯ ಬುದ್ಧಿಯವರಾಗಿ ಅಂದರೆ ಆ ಸಮಯದಲ್ಲಿ ಅಂದ್ಕೊಳ್ತಿದ್ವಿ ಬಹಳ ಕಲರಾಟಿ ಜಮೀನು ಅಂದರೆ ಬಂಜರು ಭೂಮಿ ಅಂತ ಅಂದ್ಕೊಳ್ತಿದ್ವಿ. ಅಂಥ ಸಮಯದಲ್ಲಿ ಇಂತಹ ರತ್ನಗಳು ಇಲ್ಲಿ ಹುಟ್ಟಿ ಸಾಕಷ್ಟು ಈಶ್ವರೀಯ ಸೇವೆಯಲ್ಲಿ ಸಹಯೋಗಿಗಳಾಗಿರುವಂಥವ್ರು ಇವರು. ಹೀಗೆ ಚಂಪಾ ಅಕ್ಕವರ ಪರಿವಾರ ಕೂಡ ಸಂಪೂರ್ಣ ಈ ಸೇವೆಯಲ್ಲಿ ಸಹಯೋಗಿಯಾಗಿರುವಂಥದ್ದು. ಹಾಗೆಯೇ ಇನ್ನೋರ್ವ ರತ್ನ ಆಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಅಶ್ವಿನಿ ಅಕ್ಕವರು ಮತ್ತು ಅನುಷಾ ಅಕ್ಕವರು ಅವರು ಕೂಡ ತಮ್ಮ ಎದುರುಗಡೆ ನಿಂತಿದ್ದಾರೆ. ನಾನು ಅಶ್ವಿನಿ ಅಕ್ಕವರ ವಿಶೇಷತೆಯನ್ನು ಹೇಳಬೇಕು ಅಂತಂದರೆ ಅವರು ಲೌಕಿಕದಲ್ಲಿ ಇಂಜಿನಿಯರ್ ಆಗಿದ್ದರೂ ಕೂಡ ತಮ್ಮ ಜೀವನವನ್ನು ಈಶ್ವರೀಯ ಸೇವೆಯಲ್ಲಿ ಸಮರ್ಪಿಸಿ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಕರೆದರೂ ಕೂಡ ಆ ಸೇವೆಯಲ್ಲಿ ಸದಾ ಉಪಸ್ಥಿತರಿರ್ತಾರೆ. ತಮ್ಮ ಸೇವೆಯನ್ನು ಕೊಡ್ತಾರೆ. ರಾತ್ರಿ 12 ಗಂಟೆಗೆ ಎಬ್ಬಿಸಿ ಭಾಷಣ ಮಾಡಂದರೂ ಕೂಡ ಮಾಡ್ತಾರೆ. ಅಂತಹ ಒಂದು ವಿಶೇಷ ರತ್ನ ಅಶ್ವಿನಿ ಅಕ್ಕವರು. ಹೀಗೆ ಇವರ ಹೆಸರು ವಿಶಾಲಾಕ್ಷಿ ಅಂತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅವರು ಕೂಡ ತನುವನ ಧನದಲ್ಲಿ ಸಂಪೂರ್ಣ ಸಹಯೋಗಿಯಾಗಿ ಈಶ್ವರೀಯ ಸೇವೆಯಲ್ಲಿ ಸಮರ್ಪಿತರಿದ್ದಾರೆ. ಅವರು ಕೂಡ ರಾಮದುರ್ಗದವರೇ, ಆದರೆ ಈಗ ಬಿಜಾಪುರದಲ್ಲಿ ಇರ್ತಾರೆ. ಹೀಗೆ ನಾನು ಪಟ್ಟಿ ಮಾಡ್ತಾ ಹೇಳ್ತಾ ಹೋದರೆ ರಾಮದುರ್ಗ ಪಟ್ಟಣ ಬಹಳ ಒಂದು ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಮೃದ್ಧ ಪಟ್ಟಣ ಅಂತ ಹೇಳ್ಬೋದು. ಇಂತಹ ವಿಶೇಷ ರತ್ನಗಳನ್ನು ಕೊಟ್ಟಿರುವಂಥ ಪಟ್ಟಣ. ಇವರು ಎಲ್ಲರೂ 5 ಜನ ಹೇಗಿದ್ದಾರೆ ಅಂತಂದರೆ ಯಾವುದೇ ಸಮಯದಲ್ಲಿ ಯಾವುದೇ ಸೇವೆಯನ್ನು ಹೇಳಿದರೂ ಕೂಡ ಇಲ್ಲ ಅನ್ನಲಾರದಂತಹ ದಣಿವಿಲ್ಲದ ಸೇವೆ ಮಾಡುವಂತಹ ರತ್ನಗಳು. ಆದ್ದರಿಂದ ಅವರಿಗೆ ಇನ್ನೊಂದು ಸಾರಿ ಅನುಷಾ ಅವರು ಕೂಡ ಅದೇ ರೀತಿ ಅಲ್ಲೇ ಅವರ ಮನೆಯಲ್ಲಿ ಇರ್ತಾರೆ. ಆದರೂ ಕೂಡ ಸಮರ್ಪಿತ ಅಕ್ಕಂದರ ಜೊತೆಯಾಗಿ ಅವರು ಸರ್ವ ಪ್ರಕಾರದ ಸೇವೆಯಲ್ಲಿ ಸಹಯೋಗಿಯಾಗಿದ್ದಾರೆ ಅಂತ ಅನುಷಾ ಅವರಿಗೂ ಕೂಡ ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ಬರಲಿ.
ಇವರು ಕೊಣ್ಣೂರು ಇಂಜಿನಿಯರ್ ಮಕ್ಕಳು. ತಮಗೆ ಪರಿಚಯ ಇರಬಹುದು, ಕೊಣ್ಣೂರು ಇಂಜಿನಿಯರ್ ಅವರ ಮಕ್ಕಳು. ಹೀಗೆ ನಮ್ಮ ಬಸವರಾಜಣ್ಣವರು ಮತ್ತು ಮಹಾನಂದ ಅಕ್ಕವರು ಮನೆಯನ್ನು ಕೊಟ್ಟರು. ಮೊದಲು ಕೆಳಗಡೆ ಮನೆ ಇತ್ತು, ಆಮೇಲೆ ಮೇಲ್ಗಡೆ ಕಟ್ಟಿದ್ರು. ಸಂಪೂರ್ಣ ತಮ್ಮ ಆ ಮನೆಯನ್ನೇ, ಬಹುಶಃ ರಾಮದುರ್ಗ ಪಟ್ಟಣದ ಮಧ್ಯ ಭಾಗದಲ್ಲಿರುವಂಥ ಜಾಗ ಅದು ನಾನು ನೋಡಿದಂತೆ. ಮೇಡಮ್, ಅಶ್ವಿನಿ ಅಕ್ಕವರ ತಾಯಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ, ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅಶ್ವಿನಿ ಅಕ್ಕವರ ತಾಯಿಯವರು. ಮೇಡಮ್, ಇದೊಂದು ಇಟ್ಟ ಸಮಯ ಇತ್ತು. ಹೀಗೆ ಸೇವೆ ಮುಂದುವರಿತಾ ಈ ವಿಷಯದಲ್ಲಿ ನಮ್ಮ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕವನವರ ಧೈರ್ಯ ಮತ್ತು ಸಾಹಸ ಹಾಗೂ ಸಹನೆ ಬಹಳ ಮೆಚ್ಚುವಂಥದ್ದು. ಯಾವುದೇ ಸವಲತ್ತುಗಳಿಲ್ಲದೆ ಇದ್ದಾಗಲೂ ಕೂಡ ಅವರು ಈ ಸೇವೆಯಲ್ಲಿ ಹಿಂದು ಬೀಳದೆ ಸಂಪೂರ್ಣವಾಗಿ ರಾಮದುರ್ಗ ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ಅಕ್ಕಪಕ್ಕದ ಎಲ್ಲ ಊರುಗಳಲ್ಲಿ ಅವರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಈ ಸೇವೆ ಇಷ್ಟು ಹೆಮ್ಮರವಾಗಿ ಬೆಳೆಯೋದಕ್ಕೆ ಅನೇಕ ಅಕ್ಕಂದಿರ ಸಹಕಾರ ಇದೆ. ಭವನವನ್ನು ಹೊಂದಿದೆ. ವಿಶ್ವ ಸೇವೆಗೆ ಈ ಭವನ ತಯಾರಾಗಿ ನಿಂತಿದೆ. ಇದರಲ್ಲಿ ಅನೇಕ ಅಕ್ಕಂದಿರ, ಮಂಜುಳಾ ಅಕ್ಕವರಂತ ಇದ್ದಾರೆ, ಇನ್ನೂ ಅನೇಕ ಅಕ್ಕಂದಿರು ಇದರಲ್ಲಿ ಸಹಯೋಗಿ ಇದ್ದಾರೆ. ಈಗ ವರ್ತಮಾನದಲ್ಲಿ ಮಹಾದೇವಿ ಅಕ್ಕವರು ಇಲ್ಲಿ ಇದರ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಬೆಳೀತಾ ಈ ಸೇವೆ ಇವತ್ತು ಇಷ್ಟು ವಿಸ್ತಾರವಾಗಿ ಬೆಳೆದಿದೆ. ಈ ಮೂಲಕ ಇನ್ನೂ ಅನೇಕ ಊರುಗಳಲ್ಲಿ ಕೂಡ ಇದರ ಶಾಖೆಗಳು ತೆರೆದು ಅಲ್ಲಿ ಕೂಡ ಆಧ್ಯಾತ್ಮಿಕ ಸೇವೆ ನಡೆದಿದೆ. ತೋರ್ನೂರು, ಮುನೇನಕೊಪ್ಪ ಹಾಗೂ ಸುರೇಬಾನ್ ಈ ಊರುಗಳಲ್ಲಿಯೂ ಕೂಡ ಇಲ್ಲಿ ಸೇವೆ, ಈಶ್ವರೀಯ ಸೇವೆ ನಡೀತಾ ಇದೆ. ಇಂತಹ ವಿಶೇಷ ಸೇವೆಗಳನ್ನು ಸಲ್ಲಿಸ್ತಾ ಇದೆ. ತಾವೆಲ್ಲ ರಾಮದುರ್ಗ ಪಟ್ಟಣದ ಸರ್ವ ಸಹೋದರ ಸಹೋದರಿಯರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಪ್ರಕಾರದ ಅಪವಾದಗಳಿಗೆ ಕಿವಿ ಕೊಡದೆ, ಯಾವುದೇ ಪ್ರಕಾರದ ಸಂಶಯಗಳಿಗೆ ಎಡೆ ಮಾಡದೆ, ಈಶ್ವರನ ಅವತರಣೆಯ ಕಾರ್ಯ ಏನು ಗುಪ್ತವಾಗಿ ನಡೀತಾ ಇದೆ ಅದನ್ನು ಅರಿತು ತಮ್ಮ ಜೀವನವನ್ನು ಕೂಡ ಶ್ರೇಷ್ಠ ಮಾಡಿಕೊಳ್ಳಬೇಕು ಅಂತ ಎಲ್ಲರಿಗೂ ನಾನು ಆಹ್ವಾನಿಸ್ತಾ, ದಿನಾಲೂ ಬೆಳಗ್ಗೆ 2 ತಾಸು, ಬೆಳಗ್ಗೆ 6ರಿಂದ 8, ಸಾಯಂಕಾಲ ಕೂಡ 6ರಿಂದ 8 ಇಲ್ಲಿ ಆಧ್ಯಾತ್ಮಿಕ ಪ್ರವಚನ ನಡೆಯುತ್ತೆ. ಸತ್ಯ ಪರಮಾತ್ಮನ ಪರಿಚಯ ಹಾಗೂ ರಾಜಯೋಗದ ಅಭ್ಯಾಸ ಮಾಡಿಸಲಾಗುತ್ತೆ, ಹಾಗೂ ದೈವಿ ಮೌಲ್ಯಗಳನ್ನು ಕಲಿಸಲಾಗುತ್ತೆ, ಹಾಗೂ ಜೀವನದಲ್ಲಿ ಯಾವ ರೀತಿ ನಾವು ಜೀವನವನ್ನು ಸುಖಮಯ ಮತ್ತು ಶಾಂತಮಯ ಮಾಡಿಕೊಳ್ಬೇಕು ಅನ್ನುವಂತಹ ವಿಶೇಷ ತರಗತಿಯನ್ನು ಕೊಡಲಾಗುತ್ತೆ. ಆದ್ದರಿಂದ ತಾವೆಲ್ಲ ಸಹೋದರ ಸಹೋದರಿಯರು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದು ಪ್ರಾರಂಭದ 7 ದಿನಗಳ ಪಾಠನ ಪಡೆದು ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಬಹಳ ಸುಂದರವಾಗಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿ ಆಫ್ ಬ್ರಹ್ಮಕುಮಾರೀಸ್ and chairperson of education wing of Raj Yoga Education Research Foundation, a sister organization of Brahmakumaris. He is the national coordinator of Living Values, which is an educational program for children supported by the UNESCO and UNICEF. He came in contact with Brahmakumaris at the young age of 19 when he was pursuing his graduation in commerce from Bangalore University. He dedicated himself to the institution and became an instrument in spreading divine message both in India and abroad. He has visited several countries and delivered lectures and talks on various themes at several national and international platforms in India and foreign countries such as USA, UK, Brazil and Hong Kong and Australia, etc. He has been the organizing secretary of several national and international conferences held at Mount Abu and other places in India. He is the director and producer of several projects of Brahmakumaris like Green the Earth, Clean the Mind, Thought and Lab, and films Who Am I and Divya Jyoti, etc. Raj Yogi Dr. Mrityunjay Baiji was conferred with honorary degree of Doctor of Philosophy
by Ranchi University for his philanthropic contribution towards society. He has been honored with several awards like Rashtra Jyoti Puraskara by JM Foundation, Domini Dynamic Indian of the Decade by KG Foundation and Hospital Coimbatore, International Aryabhatta Award by Aryabhatta Cultural Association of Bangalore, etc. Baiji has done MOUs on behalf of Education Wing, RERF, for introduction of courses in values, education and spirituality, with as many as 15 universities of India, including Annamala University of Tamil Nadu, Yashwantraj Chauhan Maharashtra Open University of Nasik, Karnataka, State Open University Mysore and AICT New Delhi. Rajyogi Dr. B.K. Mrutyunjay Baiji is a simple person of contemplation and action, whose spiritual parallels may be described as a karma yogi. Because of his loving nature and caring attitude, everyone fondly and sweetly calls him Annaji. This name itself reflects the affection, trust and respect he earned in so many hearts. Words may fall short, but feeling never do. I conclude my brief with a शायरी. शब्दों में मिठास, व्यवहार में सादगी, यही है मृत्युंजय बाई जी का असली पहचान. सम्मान देना उनकी आदत नहीं, उनका स्वभाव है जो दिलों पर छोड़ जाए निशान. ओम शांति. थैंक यू. ಧನ್ಯವಾದಗಳು ಅದೊಂದು ಇಟ್ಟ ಕುಮಾರಿ ಮಾಡೋದಕ್ಕೆ ಅನುಷಾ ಮೈಕ್. ಅವರಿಗೆ. ಈಗ ನಾವು ಅಣ್ಣನವರಿಂದ ಓಂ ಶಾಂತಿ ಓಂ ಶಾಂತಿ ओम शांति. सर्वप्रथम आप सबसे निवेदन है, 1 मिनट आप सभी परमपिता परमात्मा को याद में स्थित हो जाए. तदनंतर आई विल स्पीक. ಕನ್ನಡದಲ್ಲಿ ಮಾತಾಡ್ತೀನಿ. 1 ನಿಮಿಷ ಎಲ್ಲರೂ ಸೈಲೆನ್ಸಲ್ಲಿ ಕೂತ್ಕೊಳ್ಳಿ. ಬಿಕಾಸ್ ಸೈಲೆನ್ಸ್ ಇಸ್ ಪವರ್. Silence is way to communicate. Silence is the bliss. Silence is the ultimate attainment. Silence leads to relation with the divine. Silence makes the powerhouse, lighthouse and lighthouse of the self. ಆದ್ದರಿಂದ ತಾವೆಲ್ಲರೂ ಸೈಲೆನ್ಸ್ನಲ್ಲಿ ಕೂತ್ಕೊಂಡು ನಿಮ್ಮ ಶುಭ ಸಂಕಲ್ಪಗಳನ್ನು, ಶ್ರೇಷ್ಠ ಸಂಕಲ್ಪಗಳನ್ನು, ಪವಿತ್ರ ಸಂಕಲ್ಪಗಳನ್ನು ಮಾಡ್ತಾ ಪರಮಾತ್ಮನನ್ನು ಆಹ್ವಾನ ಮಾಡೋಣ. ಈ ಧರೆಗೆ ಆಹ್ವಾನ ಮಾಡೋಣ, ಈ ಸಭೆಗೆ ಆಹ್ವಾನ ಮಾಡೋಣ, ಈ ಸಂಸ್ಕೃತಿಗೆ ಆಹ್ವಾನ ಮಾಡೋಣ, ಈ ಪರಿವರ್ತನೆಗೆ ಆಹ್ವಾನ ಮಾಡೋಣ. ಓಂ ಶಾಂತಿ. ನನಗೆ ಈ ದಿನ ಅತ್ಯಂತ ಖುಷಿ ಆನಂದ ಉಂಟಾಗಿದೆ. ಕಾರಣ, ರಾಮದುರ್ಗದಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ, ರಾಜಯೋಗ ಭವನದ ಉದ್ಘಾಟನೆ ಹಾಗೂ ನಮ್ಮ ಅಕ್ಕಂದಿರು ಇದುವರೆಗೂ ಇಲ್ಲಿ ಮಾಡಿರುವ ಸೇವೆಯ ಪ್ರತೀಕವಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೌಂಟ್ ಅಬುವಿನ ವರ್ತಮಾನ ಸಮಯದ ಮುಖ್ಯ ಪ್ರಶಾಸಕ ಪರಮ ಆದರಣೀಯ ದಾದಿ ಮೋಹಿನಿಜಿಯವರು, ಅತಿರಿಕ್ತ ಮುಖ್ಯ ಪ್ರಶಾಸಕ ರಾಜಯೋಗಿನಿ ಜಯಂತಿಬೇನವರು ಹಾಗೂ ಇನ್ನಿತರ ಎಲ್ಲ ಸಹೋದರ ಸಹೋದರಿಯರು ತಮಗೆ ಅಪಾರವಾದಂಥ ನೆನಪನ್ನು, ಪ್ರೀತಿಯನ್ನು, ಸ್ನೇಹವನ್ನು, ಸಹಯೋಗವನ್ನು, ಶುಭ ಕಾಮನೆಗಳನ್ನು ತಿಳಿಸಿದ್ದಾರೆ. ಅದನ್ನು ನೀವೆಲ್ಲ ಸ್ವೀಕರಿಸಬೇಕು. ಈ ಭವ್ಯ ದಿವ್ಯ ಅಲೌಕಿಕ ಸಭೆಗೆ ಬಂದಿರುವಂಥ ಶ್ರೀಮನ್ ನಿರಂಜನ ಪ್ರಣವ ವೀರಾತೀಶಾನಂದ ಸ್ವಾಮೀಜಿ, ವಿರಕ್ತ ಮಠ ಮನುಗೋಳಿ, और श्री अभिनव वेंकटेश्वर महाराजರು, ಅವಧೂತ್ ಗುಳೇಶ್ವರ ಮಠ ಕೋಡಿಕಟ್ಟೆ ಹಾಗೂ ಆದರಣೀಯ ಬ್ರಹ್ಮಕುಮಾರಿ ರಾಜಯೋಗಿನಿ ಅಂಬಿಕಾಕರ್ ಅವರು ಈ ವಲಯದ ನಿರ್ದೇಶಕರು, ಮುಖ್ಯ ಸಚಿವರು ಆಗಿದ್ದಾರೆ.
ಹಾಗೂ ಸಹ ರಾಜಯೋಗಿನಿ ಬ್ರಹ್ಮಕುಮಾರಿ ರವಿಕಲಾ ಮೌಂಟ್ ಅಬುನಲ್ಲಿ ಇಲ್ಲಿನವರೇ ಆದರೂ ಅವರು ಮೌಂಟ್ ಅಬುನಲ್ಲಿ ನಮ್ಮ ಶಿಕ್ಷಣದ ಅನೇಕ ಯೋಜನೆಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಈ ಸಭೆಯಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಆಮಾಪುರ್ ಅಬಕಾರಿ ತಿಮ್ಮಾಪುರ ಸರ್ ಬಂದಿಲ್ಲ ಅಂತ ಕಾಣುತ್ತವರು. ಸಚಿವರು ಕರ್ನಾಟಕ ಸಹಕಾರ ಸಂಘ ಬಂದಿದ್ದಾರೆ ಇಲ್ಲ ಅವರು. ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ಣನವರು ಶಾಸಕರು ರಾಮದುರ್ಗ ಹಾಗೂ ಅವರು ಅಬ್ಸರ್ ಶ್ರೀಮಂತ ನರಸಿಂಹ ಸಂಜಯ್ ಸಿಂಗ್ ಪ್ರತಾಪ್ ಸಿಂಗ್ ಸಿಂಧೆ ಮಹಾರಾಜರು. ಇದು ಮಹಾರಾಜರ ಒಂದು ನಗರ ಅಂತ ಕಾಣುತ್ತೆ. ಇದು ಸುಮಾರು 200 ವರ್ಷಗಳಿಗಿಂತ ಹಿಂದಿನಿಂದನೂ ಇಲ್ಲಿ ರಾಜರುಗಳು ಆಳಿದಂಥ ಆ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಆ ಸಂಸ್ಕೃತಿಯನ್ನು ಇನ್ನೂ ಹೆಚ್ಚಿನದಾಗಿ ವೃದ್ಧಿಗೊಳ್ಳುತ್ತದೆ. ಹಾಗೆ ಶ್ರೀ ಮಲ್ಲಣ್ಣ ಯಾದವಾಡ್ ನಿರ್ದೇಶಕರು, ಬ್ಯಾಂಕ್ ನಿರ್ದೇಶಕರು ಬಂದಿದ್ದಾರೆ. ಆಮೇಲೆ ಪ್ರಕಾಶ್ ಹೊಳೆಗುಪ್ಪಗೌಡರು ತಹಸೀಲ್ದಾರರು ರಾಮದುರ್ಗ, ಶ್ರೀಮತಿ ಸವಿತಾ ಮನ್ಯಾರು, ಇನ್ನು ಎಲ್ಲ ನಮ್ಮ ಅಕ್ಕಂದಿರುಗಳು ಸುಮಾರು 200ಕ್ಕೂ ಹೆಚ್ಚಿನ ಅಕ್ಕಂದಿರು ಇಲ್ಲಿ ಸಮರ್ಪಿತವಾಗಿದ್ದರು ಕುಳಿತಿದ್ದಾರೆ. ಅವರೆಲ್ಲರ ಹೆಸರುಗಳು ತಗೊಳ್ಳೋದು ಕಷ್ಟ, ಆದರೂ ಸಹ ಒಂದೆರಡು ಮಾತುಗಳು. ಮೀರಾ ಅಕ್ಕವರಾಗೋದು, ಪ್ರಭಾಕರ್ ಅವರು, ಸುಲೋಚನಾ ಅಕ್ಕವರು, ಒಂದು ಉಮಾ ಅಕ್ಕನವರು, ಅವರು ಇದರಿಂದ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಕಲಾ ಅಕ್ಕನವರು ಹಾಗೂ ಮಹಾದೇವಿ ಅಕ್ಕನವರು. ಈ ವಿಶೇಷವಾಗಿ ಈ ಸೇವಾ ಕೇಂದ್ರದ ವರ್ತಮಾನ ಸಮಯದ ನಿಮಿತ್ತವಾಗಿದ್ದಂಥ ಮಹಾದೇವಿ ಅಕ್ಕವರು ಒಂದು ನಿಮಿಷ ನಿಂತ್ಕೊಳ್ಳಿ. ಮೀನಾಕ್ಷಿ ಅಕ್ಕರು, ಸುವರ್ಣಾಕ್ಷರು, ವಿದ್ಯಾಕ್ಕವರು, ಮತ್ತು ನಾಗೇಶನವರು, ಮತ್ತು ಜಯಸಿಂಹಣ್ಣನವರು, ಪ್ರಕಾಶ್ ಅಣ್ಣವರು, ಶಿವಾನಂದ ಅಣ್ಣನವರು, ಹೀಗೆ ಮೌಂಟ್ ಅಬುನಿಂದ ಬಂದಿರುವಂಥ ನನ್ನ ಹಿರಿಯ ಕಿರಿಯ ಸಹೋದರಿಯರಿಗೂ ನಾನು ವಂದನೆಗಳನ್ನಿಸ್ತೇನೆ. ಈ ರಾಜಯೋಗದ ಭವನದ ಉದ್ಘಾಟನೆ ಕಾರ್ಯಕ್ರಮ, ಈ ಸಭೆಗೆ ಬಂದಿರುವ ಪ್ರತಿಯೊಬ್ಬ ಆತ್ಮಗಳು ನನ್ನ ದೃಷ್ಟಿಯಲ್ಲಿ ಪ್ರಭು ಪ್ರೇಮಿ ಆತ್ಮಗಳು, ಯೋಗ ಪ್ರೇಮಿ ಆತ್ಮಗಳು, ಸತ್ಯ ಪ್ರೇಮಿ ಆತ್ಮಗಳು, ಶಿವ ಪ್ರೇಮಿ ಆತ್ಮಗಳು, ಮತ್ತು ಶಿವನನ್ನ ತಮ್ಮ ಜೀವನದ ಸಂಗಾತನನ್ನಾಗಿ ಮಾಡಿಕೊಂಡು ತಮ್ಮ ಜೀವನವನ್ನು ಪರಿಶುದ್ಧ ಮಾಡಿಕೊಂಡು ಅವನ ಆಸ್ತಿಗೆ ಸುಖ, ಶಾಂತಿ, ಪವಿತ್ರತೆಯ ಒಂದು ಸಂಪತ್ತನ್ನು ಗಳಿಸಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀರಿ. ಈ ಹೆಜ್ಜೆನೇ ಮತ್ತೆ ಇಲ್ಲಿಗೆ ಬಂತಾ ಇದ್ದು ಈ ಶಿಕ್ಷಣವನ್ನು ಅನುಭವಿಸಿದ್ದೆ. ಆದರೆ ನಾನು ನಿಮಗೆ ಒಂದು ಗ್ಯಾರಂಟಿ ಕೊಡಬಲ್ಲೆ, ಇನ್ನು ಒಂದು ತಿಂಗಳೊಳಗಾಗಿ ನೀವು ಪ್ರತಿನಿತ್ಯ 1 ಗಂಟೆ ರಾಜಯೋಗದ ಅಭ್ಯಾಸ ಮಾಡಿದ್ದೆ ಆದರೆ ನೀವು ನಿಮಗೆ ರಾಜರಾಗಬಲ್ಲರಿ. ನಿಮ್ಮ ಇಂದ್ರಿಯಗಳ ಮೇಲೆ ರಾಜರಾಗಬಲ್ಲರಿ, ನಿಮ್ಮ ಪರಿಸರದ ಮೇಲೆ ರಾಜರಾಗಬಲ್ಲಿ, ನಿಮ್ಮ ನಾಡಿಗೆ ರಾಜರಾಗಬಲ್ಲರಿ. ರಾಜರಂದನೆಂದರೆ ಬರೀ ಆಭರಣಗಳಿಂದ ಶುಭೋಪಿಸಿಕೊಂಡು ದಂಡ ಇಟ್ಕೊಂಡು ನಡೆಯುವಂಥ ರಾಜರಲ್ಲ. ಮಾನವ ಕಲ್ಯಾಣ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಸದ್ಗುಣಗಳನ್ನು ತಮ್ಮ ಜೀವನದ ಸಂಪತ್ತನ್ನಾಗಿ ಮಾಡಿಕೊಂಡು ನಡೆಯುವ ಜೀವನದ ಬದುಕಿನ ವಿಧಿಯನ್ನಾಗಿ ಮಾಡಿಕೊಂಡು ಮಾಡ್ತಕ್ಕಂಥವರೇ ನಿಜವಾದಂಥ ಶಾಶ್ವತವಾದಂಥ ಸತ್ಯವಂತರಾದಂಥ ರಾಜರು. ಅಂಥ ರಾಜಯೋಗವನ್ನು ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಪಿತ ಪರಮಾತ್ಮ, ಯಾರಿಗೆ ಸತ್ಯಂ ಶಿವಂ ಸುಂದರಂ ಅಂತೇಳಿ ಕಲಿತೀವಿ, ಯಾರು ಅಮರ ಅವಿನಾಶಿ ಅಂತೇಳಿ ಕರಿತೀವಿ, ಅಂಥ ಸ್ವಯಂ ಪರಮಾತ್ಮ ಈ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ನಮಗೆ ದೊಡ್ಡ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ದಿದ್ದಾರೆ. ಅಜ್ಞಾನದಿಂದ ನಮಗೆ ದೂರ ಮಾಡಿ ಜ್ಞಾನದ ಬೆಳಕಿನಲ್ಲಿ ಕರೆದುಕೊಂಡೋಗಿ ಈ ಭಾರತ ದೇಶದಲ್ಲಿ ದೊಡ್ಡ ಒಂದು ಪರಿವರ್ತನೆ ತರ್ತಿದ್ದಾರೆ. ಆ ಪರಿವರ್ತನೆ ವಿಶ್ವಕ್ಕೆ ಪರಿವರ್ತನೆಯನ್ನು ಕೊಡುತ್ತೆ. ಹಾಗೆ ಭಾರತದ ಭವಿಷ್ಯದಲ್ಲಿ ದೈವಿ ಸ್ವರಾಜ್ಯದ ಭಾರತ. ಈಗೇನು ನಾವು ನೋಡ್ತೇವೆ, ಬಸವಣ್ಣವರು ಒಂದು ಮಾಡ್ತೀವಿ, ಕಳಬೇಡ ಕೊಲಬೇಡ ಉಚಿಯ ನುಡಿಯಲು ಬೇಡ, ಇದರಳಿಯಲು ಬೇಡ, ಇತರನ್ನು ಮುನಿಯಬೇಡ, ಅನ್ಯರನ್ನು ಕಂಡು ಅಸಹ್ಯ ಪಡಬೇಡವೆ ಅಂತ ಹೇಳಿದರು. ಆದರೆ ಈ ಕಾಲದಲ್ಲಿ ಜನಗಳನ್ನು ನೋಡಿದ್ರೆ
ಅವ್ರು ಹೇಳಿದ್ರೆ ನನಗೆ ಹೇಳದೆ ನಾಚಿಕೆ ಆಗ್ತದೆ. ಯಾಕೆಂದರೆ ಕಳಬೇಕು ಕೊಲಬೇಕು ಉಸಿಯ ನುಡಿಯುತ್ತಿರಬೇಕು, ಇದೇ ನನ್ನ ಅಂತರಂಗ ಶುದ್ಧಿ, ಇದೇ ನನ್ನ ಬಹಿರಂಗ ಶುದ್ಧಿ, ಇದೇ ನನ್ನ ನಡೆಯುವ ನಡವಳಿಕೆ, ಇದೇ ನನ್ನ ಚರಿತ್ರೆ ಅಂತ ಹೇಳೋ ಜನ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದಾ ಇಲ್ವಾ? ಹಾಗೆ ಆ ಬಸವಣ್ಣನೂ ಮರೆತುಬಿಟ್ರು, ಬಸವಣ್ಣನ ಹೇಳಿದ್ದಂಥ ವಾಕ್ಯಗಳನ್ನು ಮರೆತುಬಿಟ್ವಿ, ಬುದ್ಧನನ್ನು ಮರೆತುಬಿಟ್ವಿ, ಗಾಂಧಿಯನ್ನು ಮರೆತುಬಿಟ್ವಿ. ಅಷ್ಟು ದೂರ ಬೇಡ, ಹಿಂದಿಂದು ಗಾಂಧಿಯನ್ನು ಮರೆತುಬಿಟ್ಟಿದ್ವಿ. ನಾನು ಇತ್ತೀಚಿನ ಇದರಲ್ಲಿ ಒಂದು ಭಾರತ ಸರ್ಕಾರದ ಕೆಲವು ಮಂತ್ರಿಗಳಿದ್ದರು, ಆ ಸಭೆಯಲ್ಲಿ ಉದ್ದೇಶ ಮಾತಾಡಿ ಅಂತ ಹೇಳಿದರು. ನಾನು ಹೇಳಿದೆ, ನಮ್ಮ ದೇಶದ ಇವತ್ತಿನ ಯಶಸ್ವಿ ಪ್ರಧಾನಮಂತ್ರಿಗಳು ಭಾರತವನ್ನು ನಶಾಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿ ನಮ್ಮ ಸಂಸ್ಥೆಯ ಜೊತೆಗಳಿಗೂ ಒಂದು MOU ಮಾಡಿಕೊಂಡು ಸುಮಾರು 4 ಕೋಟಿಗಿಂತಲೂ ಹೆಚ್ಚಿನ ಜನರನ್ನು ನಾವು ಇದನ್ನು ಸೇರಿಸಿ ಅವ್ರನ್ನ ಒಂದು MOU ಮಾಡೋದಲ್ಲದೆ ಅವ್ರಿಗೆ ನಶಾಮುಕ್ತನ ಮಾಡುವ ಮಾರ್ಗದರ್ಶನ ಮಾಡ್ತಿದ್ವಿ. ಆದರೆ ಇನ್ನೂ ಒಂದು ಅದರಲ್ಲಿ ಏನು ನಡೀತಾ ಇದೆ ಅಂತಂದರೆ, ನಶಾಮುಕ್ತರಾಗಿ ಮಾಡಲಿಕ್ಕೆ ಸರ್ಕಾರ ಇಚ್ಛೆ ಪಡುತ್ತೆ, ಆದರೆ ಶರಾಬ್ ಅಂಗಡಿಯನ್ನು ಮುಚ್ಚಲಿಕ್ಕೆ ಸರ್ಕಾರಕ್ಕೆ ಇಚ್ಛೆ ಇಲ್ಲ. ಸರ್ಕಾರದ ಹಣ ಗಳಿಸಿಕೊಳ್ಳುವ ವಿಧಿಯನ್ನೇ ಸೃಷ್ಟಿಸಿ ಅದಕ್ಕೆ ಟ್ಯಾಕ್ಸ್ ಎಕ್ಸ್ಚೇಂಜ್ ಮಾಡಿ ನೀವು ಎಲ್ಲಿ ಬೇಕಾದ್ರೂ ತೆರೀರಿ, ಎಲ್ಲಿ ಬೇಕಾದ್ರೂ ಓಪನ್ ಮಾಡಿ, ಅದಕ್ಕೊಂದು ಲೈಸೆನ್ಸು ಬೇಕಾಗಿಲ್ಲ. ಅವರು ಒಂದು ಮನೆ ಕಟ್ಟಲಿಕ್ಕೆ ಬೇಕೆ, ನೀವೊಂದು ಮನೆ ಜೋಪಡಿ ಕಟ್ಟಲಿಕ್ಕೆ ನೀವು ಅದಕ್ಕೆ ಫೀಸ್ ಕಟ್ಟಬೇಕು, ಆಮೇಲೆ ಡ್ರಾಯಿಂಗ್ ಸಬ್ಮಿಟ್ ಮಾಡಬೇಕು, ಅದು ಅಪ್ರೂವ್ ಆಗಬೇಕು. ನಮ್ಮ ತಹಸೀಲ್ದಾರ್ ಅಣ್ಣವ್ರು ಇದ್ದಾರೆ, ಅವ್ರಿಗೆ ಸರ್ಕಾರಿ ಕಾನೂನೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಶರಾಬ್ ಅಂಗಡಿಗೆ ಯಾವುದೂ ಬೇಕಾಗಿಲ್ಲ. ಇಂಥ ವಿಪರ್ಯಾತ ಪರಿಸ್ಥಿತಿಯನ್ನು ಉಂಟು ಮಾಡಿಕೊಂಡು ದೇಶವನ್ನು ನಾವು ದೈವಿ ಸ್ವರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮಗೂ ಒಂದು ನುಂಗಲಾರದ ತುತ್ತು ಅಂತ ಅನಿಸುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಇಫ್ ಐ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫಾರ್ 1 hour, my first act will be to remove, to stop, to close all the liquor shops ಅಂತ ಹೇಳಿದರು. ಬಹುಶಃ ಎಷ್ಟು ವರ್ಷ ಆಯಿತು ಅದನ್ನು ಅವರ ರಾಜ್ಯವನ್ನು ಕೊಟ್ಟೋದ್ರು. ಒಂದು ಲಾಠಿ ಲಂಗೋಟಿ ಇಟ್ಕೊಂಡು ಅವ್ರು ಬ್ರಿಟಿಷನ್ನ ಈ ದೇಶದಿಂದ ಓಡಿಸಿದ್ರು. ಆದರೆ ಇಲ್ಲೇ ಇರೋ ಜನ ಶರಾಬ್ ಅಂಗಡಿನ ಓಪನ್ ಮಾಡಿಬಿಟ್ರು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇದು ಒಂದು ಥರದ ಅಜ್ಞಾನದ ಕತ್ತಲೆ, ಅಪವಿತ್ರತೆಯ ಜೀವನ, ಅಶುದ್ಧ ಸಂಸ್ಕಾರ ಮತ್ತು ಭವಿಷ್ಯದ ಬಗ್ಗೆ ಪೂರ್ಣ ಪ್ರಜ್ಞೆ ಇಲ್ಲದೆ ಇರೋ ಕಾರಣದಿಂದ ಇಂಥದ್ದಾಗತ್ತೆ. ಅದನ್ನೇ ನಮ್ಮ ದೇಶದ ಒಂದು ಸಿದ್ಧಾಂತಗಳ ರೂಪದಲ್ಲಿ ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತೀವೋ ಇಲ್ವೋ? ಅಹಿಂಸೆ ನಮ್ಮ ಪರಮ ಧರ್ಮ. ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಯಹೂದಿ ಧರ್ಮ ಇತ್ಯಾದಿಗಳಲ್ಲ. ಅಹಿಂಸೆಯೇ ನಮ್ಮ ಪರಮ ಧರ್ಮ. ಆದರೆ ಇವತ್ತು ಅಹಿಂಸೆಯ ಪರಿಭಾಷೆಯೇ ನಮಗೆ ಗೊತ್ತಿಲ್ಲ. ಹಿಂಸೆಯ ಪರಿಭಾಷೆ ಚೆನ್ನಾಗಿ ಗೊತ್ತಿದೆ. ಉದಾಹರಣೆಗೆ, ಒಂದು 4 ಗೋಡೆಗಳ ಮಧ್ಯದಲ್ಲಿ ಎಂಥದ್ದೇ ಪ್ರಾಣಿಗಳಾಗಿರಲಿ, ಅದು ಒಂದು ಹಸು ಆಗಿರಲಿ, ಎಮ್ಮೆ ಆಗಿರಲಿ, ಕುರಿ ಆಗಿರಲಿ, ಮತ್ತೊಂದಾಗಲಿ, ಅವನ್ನೆಲ್ಲ ಕಟ್ ಮಾಡಿ ಇಡೀ ಬಜಾರ್ನಲ್ಲಿ ಸೇಲ್ ಮಾಡ್ತಾರೆ ಅದರ ಮಾಂಸವನ್ನು. ಅದು ಹಿಂಸೆ ಅಲ್ವೇ? ಅದು ಹಿಂಸೆನೋ ಇಲ್ಲ? ಹೌದಾ ಇಲ್ವೋ? ಹಿಂಸೆ ಅಂತ ಯಾರು ತಿಳ್ಕೊಳ್ತೀರಿ? ಅವ್ರ ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದ್ದಾರೆ. ಆದರೆ ಅದು ಹಿಂಸೆ ಅಲ್ಲ, ಅದು ಜೀವನ ಮಾಡುವ ವಿಧಿ ಅಂತ ತಿಳ್ಕೊಂಡು ಆ ಹಿಂಸೆಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ದ ಅಥವಾ ಅದಕ್ಕೆ ಲೈಸೆನ್ಸ್ ಕೊಡುವಂಥ ಕಾರ್ಯ ಈ ದೇಶದಲ್ಲಿ ತಪ್ಪಬೇಕು. ಅವೆಲ್ಲ ಬಂದಾಗಬೇಕು. ಆವಾಗಲೇ ನಾವು ಅಹಿಂಸೆಯ ಬಗ್ಗೆ ಬೋಧನೆ ಮಾಡ್ತಕ್ಕಂಥ ಕಾರ್ಯ ಮಾಡ್ಬೋದು. ನಾವು ಅಹಿಂಸೋ ಪರಮೋ ಧರ್ಮದ ಸಿದ್ಧಾಂತಗಳನ್ನು ಮಾಡೋದು. ನಾನು ಇನ್ನೊಂದು ಮಾತು ನಿಮ್ಮನ್ನು ಕೇಳ್ತೀನಿ, ಇಲ್ಲಿಗೆ ಯಾರ್ಯಾರಿಗೆ ಕ್ರೋಧ ಬರಲ್ಲ ಅವ್ರ ಕೈ ಎತ್ತಿ. ಕ್ರೋಧ ಬರದೇ ಇರೋರು, ಯಾರ್ಯಾರಿಗೆ ಕ್ರೋಧ ಬರುತ್ತೆ ಅವರ ಕೈ ಎತ್ತಿ. ಆನೆಸ್ಟಾಗಿ, ನನಗೆ ಪ್ಲೀಸ್ ಮಾಡೋಕ್ಕಲ್ಲ. ನೀವು ಕ್ರೋಧ ಬಂದಾಗ ಪ್ರಥಮವಾಗಿ ಯಾರ ಮುಖ ಕೆಡುತ್ತೆ? ಯಾರ ಮುಖ ಕೆಡುತ್ತೆ?
ನಮ್ಮ ಮುಖ ಕೆಡುತ್ತೆ. ಹೌದಾ? ಸತ್ಯನಾ? ಹೌದು. ಸತ್ಯನಾ? ಅನುಭವನ? ಹಾಗಾದರೆ ನಾವು ಬುದ್ಧಿಜೀವಿಗಳು ಈ ಪ್ರಪಂಚದಲ್ಲಿರುವ ಎಲ್ಲ ಜೀವಾತ್ಮಗಳಲ್ಲಿ ಪರಮಾತ್ಮನ ಅತಿ ಪ್ರಿಯ ಆತ್ಮ ಅಂತ ಹೇಳಿದ್ರೆ ಮನುಷ್ಯಾತ್ಮ. ಅಂಥ ಪರಮಾತ್ಮನ ಪ್ರೀತಿಯುಳ್ಳ ಆತ್ಮಗಳು ತಮ್ಮ ಮುಖವನ್ನೇ ಕೆಡಿಸ್ಕೊಳ್ತಕ್ಕಂಥ ಕರ್ಮಗಳನ್ನು, ಸಂಕಲ್ಪಗಳನ್ನು, ಆಲೋಚನೆಗಳನ್ನು, ದುಶ್ಚಟಗಳನ್ನು, ದುರಭ್ಯಾಸಗಳನ್ನು ಅಳವಡಿಸಿಕೊಂಡಿದ್ದೆ ಆದರೆ ಅವನು ಕ್ರೋಧ ಬರದೆ ಇನ್ನೇನು ಬರುತ್ತೆ? ಬಿಮಾರಿಯಾಗದೆ ಇನ್ನೇನು ಬರುತ್ತೆ? ಹೌದಲ್ವಾ? ನಿಮ್ಮ ಕಣ್ಣುಗಳು ಏನಾಗ್ತವೆ? ರೆಡ್ ಲೈಟ್ ಹೌಸ್ ಹಾಕೋದು, ಡೇಂಜರ್ ರೆಡ್ ಲೈಟ್. ಅದರಿಂದ ಅನೇಕ ಬಿಮಾರಿಗಳಿಗೆ ನಾವು ತುತ್ತಾಗ್ತಿದ್ದೀವಿ, ಅನೇಕ ಬಿಮಾರಿಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡ್ತಿದ್ದೀವಿ. ಅಂಥ ಕ್ರೋಧ ಮುಕ್ತ ಜೀವನವನ್ನು ನಡೆಸುವ ಕಲೆಯನ್ನು, ಶಿಕ್ಷಣವನ್ನು, ಅಭ್ಯಾಸವನ್ನು ಕಲಿಸ್ಕೊಡುವಂಥ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಕ್ರೋಧ ಮನುಷ್ಯನ ಚರಿತ್ರೆಯನ್ನೇ ಹಾಳು ಮಾಡುತ್ತೆ, ಧನ ಹಾಳು ಮಾಡುತ್ತೆ, ಸಮಯ ಹಾಳು ಮಾಡುತ್ತೆ, ಶಕ್ತಿ ಹಾಳು ಮಾಡುತ್ತೆ, ಸಂಬಂಧಗಳನ್ನು ಹಾಳು ಮಾಡುತ್ತೆ. ಈಗ ಅನೇಕ ಇದೆ, ಅದು ಒಂದೋ ಎರಡೋ ಅಲ್ಲ. ಇಂಥ ಒಂದು ಅಭ್ಯಾಸಗಳಿಗೆ ತುತ್ತಾಗ್ತಕ್ಕಂಥವ್ರಿಗೆ ಇದೊಂದು ಅಂಟು ರೋಗ, ಇದೊಂದು ಜಾಡ್ಯ. ಇಂಥ ಜಾಡ್ಯವನ್ನು ಮುಕ್ತರನ್ನು ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿ, ಪ್ರಭು ಪ್ರೇಮಿಗಳನ್ನಾಗಿ, ನಾಡ ಪ್ರೇಮಿಗಳನ್ನಾಗಿ, ಪರ್ಯಾವರಣ ಪ್ರೇಮಿಗಳನ್ನಾಗಿ, ಮತ್ತು ಪ್ರತಿಯೊಬ್ಬರಿಗೂ ಸೇವೆ ಮಾಡುವ ಮನೋಭಾವವನ್ನು ಬೆಳೆಸ್ಕೊಡ್ತಕ್ಕಂಥದ್ದು. सेवा परम धर्म है। आ सेवा करने से पुण्य मिलता है, भाग्य बनता है और परिवार ಶ್ರೇಷ್ಠ होता है। ಅಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಿಕ್ಷಣ ಕೊಡ್ತಕ್ಕಂಥ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಇನ್ನು ಬೇರೆ ಇರೋದಿಲ್ಲ. ಒಂದು ಮಾತು ನೆನಪು ಬರ್ತಾ ಇದೆ, ನಾವು ಮೌಂಟ್ ಅಬೂನಲ್ಲಿ ಅನೇಕ ಬಾರಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತೀವಿ. ಒಮ್ಮೆ ಜಸ್ಟಿಸ್ ರಂಗನಾಥ್ ಮಿಶ್ರಾರವರು ದೆನ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಂದಿದ್ದರು. ಆಗ ಯೂನಿವರ್ಸಿಟಿ ಅನೇಕ ವೈಸ್ ಚಾನ್ಸಲರ್ ಬಂದಿದ್ದರು. ಆ ಎಲ್ಲ ವೈಸ್ ಚಾನ್ಸಲರ ಚೇರ್ಮನ್, UGC ಚೇರ್ಮನ್ ಡಾಕ್ಟರ್ ಹರಿ ಗೌತಮ್ ಬಂದಿದ್ದರು. ಅವಾಗ ಒಂದು ಮಾತು ಹೇಳಿದ್ರು, ವಿ ಹ್ಯಾವ್ ಗಾಟ್ ಎ ನ್ಯಾಷನಲ್ ಯೂನಿವರ್ಸಿಟಿ, ರೀಜನಲ್ ಯೂನಿವರ್ಸಿಟಿ, ಲ್ಯಾಂಗ್ವೇಜ್ ಯೂನಿವರ್ಸಿಟಿ, ಮ್ಯೂಸಿಕ್ ಯೂನಿವರ್ಸಿಟಿ, ಸ್ಪೋರ್ಟ್ಸ್ ಯೂನಿವರ್ಸಿಟಿ, so on and so forth. But there is only one spiritual university, that is Brahma Kumari's Ishwari Vishwavidyalaya. It is said by none but then the Chief Justice of India, रंगनाथ मिश्रा. अभी भी उसका कोट some books में रिटर्न है. मैं ये बात इसके लिए कहता हूँ, वी हैव गॉट एन एजुकेशन. आज ಶಿಕ್ಷಣವನ್ನು ಕಲಿಸಲಿಕ್ಕೆ ಚಿಕ್ಕ ಮಕ್ಕಳಿಂದ ಅನೇಕ ಸುಮಾರು 15-20 ವರ್ಷಗಳ ಕಾಲ ನಾವು ಯೂನಿವರ್ಸಿಟಿ ಲೆವೆಲ್ಗೆ ಹೋಗ್ತೀವಿ, ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಹಣ ಖರ್ಚು ಮಾಡ್ತೀವಿ. ಅವ್ರಿಗೆ ನಿಜವಾಗಿಯೂ ಯಾವ ಶಿಕ್ಷಣವನ್ನು ಕೊಟ್ಟರೆ ಕೇವಲ ನೌಕರಿ ಮಾಡ್ತಕ್ಕಂಥವ್ರಲ್ಲ, ಗುಲಾಮರನ್ನ ಮಾಡ್ತಕ್ಕಂಥಲ್ಲ, ಅವ್ರನ್ನ ಅಧಿಕಾರಿಗಳನ್ನು ಮಾಡ್ತಾರೆ, ಅವ್ರನ್ನ ಸೇವಾದಾರಿಗಳನ್ನು ಮಾಡ್ತಕ್ಕಂಥ, ಅವ್ರನ್ನ ತಪಸ್ವಿಗಳನ್ನಾಗಿ ಮಾಡ್ತಕ್ಕಂಥ, ಅವ್ರನ್ನ ತ್ಯಾಗಿಗಳನ್ನಾಗಿ ಮಾಡ್ತಕ್ಕಂಥ ಶಿಕ್ಷಣ ಇವತ್ತು ಅವಶ್ಯಕತೆ ಇದೆ. ಆ ಶಿಕ್ಷಣ ಮಿಸ್ಸಿಂಗ್ ಲಿಂಕ್ ಇನ್ ಲೈಫ್, ಮಿಸ್ಸಿಂಗ್ ಲಿಂಕ್ ಇನ್ ದಿ ಮ್ಯಾನೇಜ್ಮೆಂಟ್, ಮಿಸ್ಸಿಂಗ್ ಲಿಂಕ್ ಇನ್ ದಿ ಅಡ್ಮಿನಿಸ್ಟ್ರೇಷನ್, ಮಿಸ್ಸಿಂಗ್ ಇನ್ ಎವ್ರಿವೇ. ದಟ್ಸ್ ವೈ ಈಗ ಆ ಶಿಕ್ಷಣವನ್ನು ಕೊಡಲಿಕ್ಕೆ ಪರಮಾತ್ಮ ಸ್ವಯಂ ಈ ಸೃಷ್ಟಿಗೆ ಬಂದು ಮನುಷ್ಯನಿಗೆ ಆದಿ ಮಧ್ಯ ಅಂತ್ಯದ ಶಿಕ್ಷಣ ಕೊಟ್ಟು ಆತ್ಮ ಪರಮಾತ್ಮ ಕರ್ಮ ವಿಕರ್ಮಗಳ ಪ್ರಜ್ಞೆಯನ್ನು ಬೆಳೆಸಿ ಅವರಿಗೆ ರಾಜಯೋಗವನ್ನು ಅಭ್ಯಾಸ ಮಾಡಿಸಿ ಅವ್ರಿಗೆ ನಿತ್ಯ ಸದಾ ಸಂತುಷ್ಟರಾಗ್ತಕ್ಕಂಥ, ಖುಷಿಯಲ್ಲಿರ್ತಕ್ಕಂಥ, ಆನಂದದಲ್ಲಿರ್ತಕ್ಕಂಥ, ನಿತ್ಯ ನೀವು ಯಾರಿಗಾದ್ರೂ ಒಂದು ಒಳ್ಳೇದು ಮಾಡಿದ್ರೆ ಅವ್ರು ಏನು ಹೇಳ್ತಾರೆ, ನಿಮಗೆ ಆಶೀರ್ವಾದ ಮಾಡ್ತಾರೆ. ಗಿವ್ ಬ್ಲೆಸ್ಸಿಂಗ್ ಆ್ಯಂಡ್ ಟೇಕ್ ಬ್ಲೆಸ್ಸಿಂಗ್. ಇವತ್ತು ಇಡೀ ಜಗತ್ತಿನ ಮಾನವ ಕುಲ ಒಂದು ಕರ್ಸಿಂಗ್, ಒಂದು ಶಾಪಗ್ರಸ್ತನಾಗಿದ್ದಾರೆ. ಈಗ ನೋಡ್ತಾ ಇದ್ದೀರಿ ನೀವು, ಇತ್ತೀಚೆಗೆ ಈ ಒಂದು ವಾರದಲ್ಲೇ ನೋಡ್ತಾ ಇದ್ದೀರಿ. ಅದೆಲ್ಲಿ ಯಾವತ್ತು ಈ ಮನುಷ್ಯನ ತಲೆ ಮೇಲೆ ಬಾಂಬ್ ಇಟ್ಕೊಂಡು ತಿರುಗ್ತಾ ಇದ್ದಾರೆ, ಒಂದು ಮೃತ್ಯುವನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದಾರೆ. ಬದುಕಿನಲ್ಲಿ ಇನ್ನೊಬ್ಬರನ್ನು ನಾಶ ಮಾಡಲಿಕ್ಕೆ, ಒಂದು ದೇಶ ನಾಶ ಮಾಡಲಿಕ್ಕೆ, ಒಂದು ಸಂಸ್ಕೃತಿ ನಾಶ ಮಾಡಲಿಕ್ಕೆ, ಜನಾಂಗವನ್ನೇ ಮನುಕುಲವನ್ನೇ ನಾಶ ಮಾಡಲಿಕ್ಕೆ ಹೊಟ್ಟಿರುವಂಥ ಮನುಷ್ಯರಿದ್ದಾರೆ. ಅವರಿಗೆ ಮನುಷ್ಯರಂತ ಕರೆಯೋದು, ರಾಕ್ಷಸರಂತ ಕರೆಯೋದು,
ಅಧಿಕಾರಿಗಳಂತ ಕರೆಯೋದು ಅಥವಾ ಅಧ್ಯಕ್ಷರಂತ ಕರೆಯೋದು ಗೊತ್ತಿಲ್ಲ. ಆದರೆ ಅವರ ವೃತ್ತಿಯನ್ನು ನೋಡಿದಾಗ, ಅವರ ವಿಚಾರಗಳನ್ನು ನೋಡಿದಾಗ, ಅವರ ಯೋಜನೆಗಳನ್ನು ನೋಡಿದಾಗ ಇವರು ಮನುಕುಲಕ್ಕೆ ಶತ್ರುಗಳು ಅಂತ ಅನ್ಸುತ್ತಾ ಇಲ್ವೋ? ಇಂಥ ಸಂದರ್ಭದಲ್ಲಿ ಈ ಮನುಕುಲವನ್ನು ಉದ್ಧಾರ ಮಾಡೋರು ಯಾರು? ಈ ಮಾನವನ ಉದ್ಧಾರ ಮಾಡಿ ಅವ್ರಿಗೆ ಮುಕ್ತಿ, ಜೀವನ್ಮುಕ್ತಿ ಕೊಡೋರು ಯಾರು? ಇವರಿಗೊಂದು ಸುಂದರ ಜಗತ್ತನ್ನು ನಿರ್ಮಾಣ ಮಾಡಿಕೊಡೋರು ಯಾರು? ಅದಕ್ಕೆ ಪರಮಾತ್ಮನೇ ಆಗಬೇಕು, ಸಾಮಾನ್ಯದ ಮನುಷ್ಯರಲ್ಲ. ನಾವೆಲ್ಲ ಸಹಯೋಗ ಕೊಡ್ಬೋದು, ನಾವೆಲ್ಲ ಅದನ್ನು ಒಪ್ಪಿ ಆಚರಣೆಗೆ ತರ್ಬೋದು. ಆದರೆ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸ್ವಯಂ ಪರಮಾತ್ಮ ಈ ಧರೆಗೆ, ಅದರಲ್ಲೂ ಭಾರತ ದೇಶದಲ್ಲಿ ಅವತರಣೆಯಾಗಿ ನೂತನ ಶಿಕ್ಷಣವನ್ನು ಕೊಡ್ತಿದ್ದಾರೆ. ನ್ಯೂ ನಾಲೆಡ್ಜ್ ಫಾರ್ ಎ ನ್ಯೂ ಲೈಫ್, ನ್ಯೂ ನಾಲೆಡ್ಜ್ ಫಾರ್ ಎ ನ್ಯೂ ವರ್ಲ್ಡ್, ನ್ಯೂ ನಾಲೆಡ್ಜ್ ಫಾರ್ ಪೀಸ್ಫುಲ್ ವರ್ಲ್ಡ್, ನ್ಯೂ ನಾಲೆಡ್ಜ್ ಫಾರ್ ಎ ಗೋಲ್ಡನ್ ಏಜ್ಡ್ ವರ್ಲ್ಡ್ ಅಂತ ಒಂದು ಜಗತ್ತನ್ನೇ ನಿರ್ಮಾಣ ಮಾಡಲಿಕ್ಕೆ ಕೊಡ್ತಿದ್ದಾರೆ. ಅದನ್ನೇ ಇವತ್ತು ಬಸವಣ್ಣವ್ರು ಹೇಳಿದರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನೋ ಮಾಡಲ್ಲಯ್ಯ ಅಂತ. ಬ್ರಹ್ಮಕುಮಾರ ಕುಮಾರಿಯರು ಏನು ಮಾಡಬಲ್ಲರು? ಭಾರತವನ್ನು ಸ್ವರ್ಗಭೂಮಿಯನ್ನಾಗಿ ಮಾಡಬಲ್ಲರು. ಈ ಮಾತನ್ನ ನಾನು ಹೇಳಬಲ್ಲ. ಭಾರತವನ್ನು ಸ್ವರ್ಗ ಭೂಮಿಯನ್ನಾಗಿ ಮಾಡು. ಸ್ವರ್ಗ ಅದು ಯಾವುದು? ಸ್ವರ್ಗ ಅಂದರೆ ಎಲ್ಲರಲ್ಲೂ ಸಮಾನತೆಯನ್ನು, ಎಲ್ಲರಲ್ಲೂ ಸದ್ಭಾವನೆ, ಎಲ್ಲರಲ್ಲೂ ಪ್ರೇಮ ಭಾವನೆ, ಎಲ್ಲರಲ್ಲೂ ಇವನಾರು ಎಂದೆನ್ನಿದೆ, ಇವನಮ್ಮವ ಇವನಮ್ಮವ, ಇವರೆಲ್ಲ ನಮ್ಮ ಸಹೋದರ ಸಹೋದರಿಯರು, ಇವೆಲ್ಲ ಆತ್ಮಗಳು ನಮ್ಮ ಪರಂಧಾಮದಿಂದನೇ ಬಂದಿರುವಂಥವ್ರು. ನಾವೆಲ್ಲ ಹೋಗ್ಬೇಕಾದಂಥ ಸ್ಥಳನ ಅದನ್ನೇ ಬದುಕಬೇಕು. ಯಾರ ಭೂಮಿ ಇಲ್ಲಿ ನಾವು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಇರಬೇಕು ಅನ್ನುವಂಥ ಪ್ರಜ್ಞೆಯನ್ನು ಇವತ್ತು ಬೆಳೆಸ್ತಾ ಇರುವಂಥ ಒಂದು ವೈಶ್ವಿಕ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ನನ್ನ ಅನುಭವದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಇದನ್ನು ಇವತ್ತೆಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಸೆಂಟರ್ಗಳಿದ್ದಾವೆ. ಇವತ್ತು ಸಾಮಾನ್ಯವಾಗಿ ತಾಲೂಕು ಲೆವೆಲ್ಗಳಲ್ಲಿ, ಹಳ್ಳಿ ಲೆವೆಲಲ್ಲಿ ಕೇಂದ್ರಗಳಾಗ್ತಾ ಇದೆ. ನಾನು 1968ನೇ ಇಸ್ವಿ 66ನೇ ಇಸ್ವಿನಲ್ಲಿ ಬಂದಿದ್ದು. ಆವಾಗ ನನಗೆ ನಮ್ಮ ಬೆಂಗಳೂರಿನಲ್ಲಿ ಒಂದೇ ಒಂದು ಸಣ್ಣ ಸೇವಾ ಕೇಂದ್ರ ಇತ್ತು. ಅಂದು ಬಾಬಾರು ಹೇಳ್ತಿರು, ಬಚ್ಚೆ ದೇಶ ವಿದೇಶ ಮೇ ಸೇವಾ ಕೇಂದ್ರ ಹೋಗಾ, ಗಲ್ಲಿ ಗಲ್ಲಿ ಮೇ ಸೇವಾ ಕೇಂದ್ರ ಹೋಗಾ, ಬಹುತ್ ಲಾಖೋ ಬಾಯಿ ಲೋಗ್ ಬನೇಗಾ ಅಂತೇಳಿ. ಇವತ್ತು ನಾನು ಅದನ್ನು ಕಣ್ಣಿಂದ ನೋಡ್ತಾ ಇದ್ದೇನೆ. ಸುಮಾರು 140 ದೇಶಗಳಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಶಾಖೆಗಳಿದ್ದಾವೆ, ಕೇಂದ್ರಗಳಿದ್ದಾವೆ. ಸಾವಿರಾರು ಅಕ್ಕಂದಿರು ಸಮರ್ಪಣೆಯಾಗಿ, ಇದರ ವಿಶೇಷತೆ ಅಂದರೆ ಇಲ್ಲಿ ಈ ಶಿಕ್ಷಣವನ್ನು ಕೊಡುವ ಕಾರ್ಯವನ್ನು ನಮ್ಮ ಅಕ್ಕಂದಿರು ಭಾಳ ವೈಶಿಷ್ಟ್ಯಪೂರ್ವಕವಾಗಿ, ವಿದ್ವತ್ಪೂರ್ವಕವಾಗಿ, ಆಚಾರಕ್ಕೆ ಅರಸನಾಗೋ ಅಂದರೆ ಅವರ ಅರಸನಾಗಿ ಕೆಲಸ ಮಾಡ್ತಕ್ಕಂಥವ್ರು, ದೇವತ್ವವನ್ನು ಅಂದುಕೊಂಡು ದಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಭಾಳ ಫಾಸ್ಟಾಗಿ ಡೆವಲಪ್ ಆಗ್ತಾಯಿದೆ, ವಿಕಾಸ ಆಗ್ತಿದೆ. ನಿಮ್ಮೂರಲ್ಲೂ ಒಂದು ಭವನ ಆಗಿರೋದು ನೋಡಿ ನನಗೆ ಭಾಳ ಖುಷಿ ಮತ್ತು ಆನಂದ ಆಯಿತು. ಈ ಮಾತನ್ನು ಬಾಬಾರು ಭಾಳ ವರ್ಷಗಳ ಹಿಂದೆ ಹೇಳಿದರು. बच्चे देश देश में गली गली में अनेक गांव गांव में सेवा केंद्र होगा, सारी दुनिया आपके पास आएंगे ಅಂತ ಒಂದು ಸಮಯ ಬಂದಿದೆ. ಒಂದು ಕಡೆ ಕಲಿಯುಗದ ಘೋರ ಕಲಿಯುಗದ ಪರಿವರ್ತನೆ, ಸತ್ಯುಗದ ಸ್ಥಾಪನೆಯ ಕಾರ್ಯ, ಮತ್ತು ಈ ಮುಕ್ತಿ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಕಾರ್ಯ ನಡೀತಾ ಇದೆ. ನನ್ನ ಹಿರಿಯ ಕಿರಿಯ ಸಹೋದರ ಸಹೋದರು, ಮಂಚಾಸೀನರಾಗಿರ್ತಕ್ಕಂಥವ್ರು, ಸಮ್ಮುಖದಲ್ಲಿರ್ತಕ್ಕಂಥವ್ರು, ಟಿ ವಿ ಮಾಧ್ಯಮಗಳಿಂದ ನೋಡ್ತಾ ಇರ್ತಕ್ಕಂಥವ್ರು, ಮತ್ತು ಇನ್ನು ಎಲ್ಲರಿಗೂ ನಾನು ಕಳಕಳಿಯ ಮನವಿ, ಇನ್ನು ಸಮಯ ಭಾಳ ಕಮ್ಮಿ ಇದೆ. ಮೃತ್ಯು ಪ್ರತಿಯೊಬ್ಬರ ಮನದಾಳವನ್ನು ತಟ್ತಾ ಇದೆ. ಅದಕ್ಕೆ ಡಂಗುರುಗಳು ಬಚ್ತಾ ಇದ್ದಾವೆ, ಟಿ ವಿ ಚಾನೆಲ್ಗಳು ಅಬ್ಬರಿಸ್ತಾ ಇದ್ದಾವೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿ ಆದರೂ ತಿಳ್ಕೊಂಡು ಪರಮಾತ್ಮನಿಗೆ ನಾವು ಒಲಿದು ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ, ಅವನ ಆಜ್ಞೆ ಸಿಂಪಲ್, ಬಿ ಹೋಲಿ ಬಿ ಯೋಗಿ. ಸಂದೇಶ 2 ಶಬ್ದಗಳ ಸಂದೇಶ, ಬಿ ಹೋಲಿ ಬಿ ಯೋಗಿ. ನೀವೆಲ್ಲ ಹೇಳಿ, ಬಿ ಹೋಲಿ, ಪವಿತ್ರರಾಗಿ ಯೋಗಿಗಳಾಗಿ. ಇಷ್ಟು 2 ಶಬ್ದ. ಇದು ಭಾಳ ಕಠಿಣ ಆಗುತ್ತಾ? ಇಲ್ಲ. ನಮ್ಮ ಮನಸ್ಸನ್ನು ಮಾಡಿದರೆ ಏನು ಬೇಕಾದ್ರೂ ಮಾಡೋದು.
ಪವಿತ್ರರಾಗಿ ಯೋಗಿಗಳಾಗಿ. ಬಿ ಗುಡ್, ಡೂ ಗುಡ್. ಬಿ ಗುಡ್, ನೀವು ಒಳ್ಳೆಯವರಾಗಿರಬೇಕು ಮತ್ತು ಒಳ್ಳೆಯದೇ ಮಾಡಬೇಕು. ಬೇರೆ ನಮಗೆ ಕೆಟ್ಟದ್ದು ಮಾಡಿದ್ರೆ ನಾವು ಮರಿಬೋದು, ಅದನ್ನು ಅವನ ಕ್ಷಮಿಸ್ಬೋದು. ಅದನ್ನು ಭೂಲ್ ಜಾಯಿಂಗೆ ಉನ್ಕೋ ರಿಸೀವ್ ನೈಕರೋ. ಯಾರಾದರೂ ನಿಮಗೊಂದು ಕೆಟ್ಟ ಮಾವಿನ ತುಂಬ ಒಳ್ಳೆಯದು, ರಾಜರಿಗೆಲ್ಲ ಎಲ್ಲ ಹಣ್ಣಿನಲ್ಲಿ ರಾಜ ಅವರು. ಕೆಟ್ಟೋಗಿರೋ ಒಂದು ಮಾವಿನ ಕೊಟ್ಟರೆ ನೀವು ತಿಂತೀರಾ? ತಿನ್ನೋದಿಲ್ಲ, ಬಿಸಾಕ್ತೀರಿ. ಹಾಗೆ ನಾವು ಅನೇಕ ಸತಿ ಕೆಟ್ಟ ವಿಚಾರಗಳನ್ನು ಕೇಳ್ತೀವಿ, ನೋಡ್ತೀವಿ, ತಿಳ್ಕೊಳ್ತೀವಿ. ಆದರೆ ಅದು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೆಡಿಸುತ್ತೆ, ನಮ್ಮ ಸಂಸ್ಕಾರ ಕೆಡಿಸುತ್ತೆ, ನಮ್ಮ ಸ್ವಭಾವನ ಕೆಡಿಸುತ್ತೆ, ನಮ್ಮ ಆಲೋಚನೆಗಳನ್ನ ಕೆಡಿಸುತ್ತೆ, ಇವೆಲ್ಲವನ್ನು ಕೆಡಿಸುತ್ತೆ. ಅದರಿಂದ ಬಿ ಗುಡ್, ಡೂ ಗುಡ್, ಬಿ ಟೇಕ್ ಬ್ಲೆಸ್ಸಿಂಗ್, ಗಿವ್ ಬ್ಲೆಸ್ಸಿಂಗ್. ಇನ್ನೊಬ್ಬರಿಂದ ಬ್ಲೆಸ್ಸಿಂಗನ್ನು ತಗೊಳ್ಳಿ, ಬ್ಲೆಸ್ಸಿಂಗನ್ನು ಕೊಡಿ. ಈ ಸಿಂಪಲ್ ಕೆಲಸಗಳನ್ನು ಮಾಡುವುದನ್ನು ಮಾಡಿದ್ರೆ, ರಿಪೀಟೆಡ್ಲಿ ಇದು ಮಾಡ್ತಾ ಹೋದರೆ ಒಂದು ದಿವಸ ನಾವು ಪರಿಸ್ಥಿತಿಗಳಾಗ್ತೀವಿ, ಒಂದು ದಿವಸ ದೇವತೆಗಳಾಗ್ತೀವಿ, ಒಂದು ದಿವಸ ಪೂಜ್ಯರಾಗ್ತೀವಿ, ಒಂದು ದಿವಸ ಮಹಾತ್ಮರಾಗ್ತೀವಿ. ಆಗ ನಾವು ಇಲ್ಲಿರೋ ಇಷ್ಟು ಜನ ಪ್ರತಿಜ್ಞೆ ಮಾಡಿದ್ರೆ ಈ ರಾಮದುರ್ಗ ರಾಮನ ರಾಜ್ಯವಾಗ್ತದೆ. ಈ ರಾಮದುರ್ಗ ಸರ್ವ ಸಂಪದಗಳ ಒಂದು ಕೀರ್ತಿಗೆ, ಯಶಸ್ಸಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಆದರ್ಶವಾಗುತ್ತೆ. ಆದ್ದರಿಂದ ಈ ರಾಮದುರ್ಗ, ದುರ್ಗ ಅಂತ ಕೋಟೆ ಅಂತ ಹೇಳ್ತೀವಿ, ಮಾಯೆಯಿಂದ ಮುಕ್ತರಾದಂಥ ಕೋಟೆಯನ್ನು ಕಟ್ಟಿ, ಅದು ಕಲ್ಲು ಬಂಡೆಗಳಿಂದಲ್ಲ, ಮನಸ್ಸಿನ ದೃಢ ಸಂಕಲ್ಪ, ದೃಢ ವಿಶ್ವಾಸ, ದೃಢವಾದಂಥ ಪ್ರೀತಿ. ಈ ಪ್ರೀತಿಯನ್ನು ಬೆಳೆಸಿ ಆ ಬುದ್ಧಿಯನ್ನು ದಿವ್ಯ ಬುದ್ಧಿಯನ್ನಾಗಿ ಮಾಡಿ, ಪವಿತ್ರ ಬುದ್ಧಿಯನ್ನಾಗಿ ಮಾಡಿ, ಪಾವನ ಬುದ್ಧಿಯನ್ನಾಗಿ ಮಾಡಿ, ಹರಿಯುವ ಗಂಗೆಯಂತೆ ಮಾಡಿ. ಅಂದು ಈ ರಾಮದುರ್ಗನೂ ಸಹ ಭಾರತದ ಒಂದು ಯಶಸ್ವಿ ಭಾರತಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಆತ್ಮಗಳಾಗ್ತೀರಿ. ನನಗೆ ವಿಶ್ವಾಸ ಇದೆ. ಇಲ್ಲಿರೋ ಮಂಚಾಸೀನ ಎಲ್ಲ ಆತ್ಮಗಳು, ಸಮ್ಮುಖದಲ್ಲಿರ್ತಕ್ಕಂಥ ಆತ್ಮಗಳು, ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡ್ತೀರಿ, ಸಹಯೋಗ ಕೊಡ್ತೀರಿ ಮತ್ತು ಬಾಬಾರವರ ಪ್ರೀತಿಗೆ ಪಾತ್ರರಾಗ್ತೀರಿ, ಯೋಗಿಗಳಾಗ್ತೀರಿ ಅಂತ ಹೇಳಿ ನಾನು ವಾಣಿಗೆ ವಿರಾಮ ಆಗ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಲಾಸ್ಟಲ್ಲಿ 1 ಮಿನಿಟು ಎಲ್ಲ ಸೈಲೆನ್ಸಲ್ಲಿ ಕೂತ್ಕೊಳ್ಬೇಕು. ಒಂದು ಮಿನಿಟ್ ಜಾಸ್ತಿ ಇಲ್ಲ. ಓಕೆ, 1 ನಿಮಿಷ ಎಲ್ಲ ಸೈಲೆನ್ಸಲ್ಲಿ. ಅಣ್ಣಾರು ನೀವೆಲ್ಲ ಕೂತ್ಕೊಬಿಡಿ. ಓಂ ಶಾಂತಿ. ಶರಣ ನಡೆದಿದ್ದೆ ಪಾವನ ನೆಲ ಕಾಲಿರೋ, ಶರಣ ನುಡಿದಿದ್ದ ಶ್ರೀಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಕೈತಾ. ಈ ಒಂದು ಸುಕ್ಷೇತ್ರವಾಗಿರುವಂತಹ ರಾಮದುರ್ಗದ ಭವ್ಯವಾದಂತಹ ನಗರದಲ್ಲಿ ನವನಿರ್ಮಾಣಗೊಂಡಿರುವಂತಹ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ನೂತನ ಮಹಾಕಟ್ಟಡದ ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೆಲ್ಲರಿಗೂ ಕೂಡ ಅಭೂತಪೂರ್ವವಾದಂತಹ ಸಂದೇಶವನ್ನು ಕರುಣಿಸಿ ವೇದಿಕೆಯಿಂದ ನಿರ್ಗಮಿಸಿರುವಂತಹ ಅಮೃತ ಮಹೋತ್ಸವಕ್ಕೆ ಕಾರಣೀಭೂತರಾದಂತಹ ಬ್ರಹ್ಮಕುಮಾರ ಮೃತ್ಯುಂಜಯ ಅಣ್ಣನವರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈತಾ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರಲ್ಲಿಯೂ ಹಾಗೂ ಸಭೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬರ್ತಾ ಇರುವಂತಹ ಮಣಗುಳಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರುವಂತಹ ವಿರತೀಶಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಅಭಿವಂದಿಸಿ, ಬ್ರಹ್ಮವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ರವಿಕಲಾ ಅಕ್ಕನವರಲ್ಲಿಯೂ ಕೂಡ
ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈದು ಉಪಸ್ಥಿತರಿರುವಂತಹ ಸನ್ಮಾನ್ಯ ಮಲ್ಲಣ್ಣ ಯಾದವಾಡ್ ಅವರಲ್ಲಿಯೂ ಹಾಗೂ ಹೊಳೆಪ್ಗೋಳ್ ತಹಸೀಲ್ದಾರಲ್ಲಿಯೂ ಹಾಗೂ ಈ ಒಂದು ಪ್ರಾಂತದಲ್ಲಿ ಒಂದು ವಿಶೇಷತರವಾದಂತಹ ಸಿಂಧೆ ಕುಟುಂಬದವ್ರದ್ದು ಒಂದು ರಾಜಮನೆತನದ ಒಂದು ವಿಶೇಷವಾದಂತಹ ಖ್ಯಾತಿ ಅದ. ಇವತ್ತು ನಾವೆಲ್ಲರೂ ಕೂಡ ಗೊಡಚಿಯ ವೀರಭದ್ರೇಶ್ವರನ ಆಸ್ಥಾನಕ್ಕೆ ವಿಶೇಷವಾದಂತಹ ಒಂದು ಆಶ್ರಿತ ಸ್ಥಾನವನ್ನು ಕೊಟ್ಟಂಥವರು ಸಿಂಧೆ ಕುಟುಂಬದವರು. ಅವರಿವರೆನ್ನದೇ ಬ್ರಹ್ಮವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಓಂ ಶಾಂತಿಯ ವಿಶೇಷವಾದಂತಹ ಸಂದೇಶವನ್ನು ಬೀರ್ತಾ ಇರುವಂತಹ ಎಲ್ಲ ಅಣ್ಣನವರಲ್ಲಿಯೂ ಅಕ್ಕನವರಲ್ಲಿಯೂ ಕೂಡ ಅಭಿವಂದನೆ ಸಮರ್ಪಣೆಗೈದು ಪತ್ರಿಕಾ ಮಾಧ್ಯಮದವರಲ್ಲಿಯೂ ಕೂಡ ಅಭಿವಂದನೆ ಸಮರ್ಪಣೆಗೈತಾ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಬಹುಶಃ ರಾಷ್ಟ್ರದ ಅನೇಕ ತರಹವಾದಂತಹ ಸಂಪ್ರದಾಯಗಳು ಪರಂಪರೆಗಳನ್ನು ನಾವೆಲ್ಲರೂ ಕೂಡ ಕೇಳ್ತೀವಿ, ನೋಡ್ತೀವಿ, ಪಾಲ್ಗೊಳ್ತೀವಿ. ಎಲ್ಲ ಸಂಪ್ರದಾಯಗಳ ನಿಜವಾದಂತಹ ಕುರುಹನ್ನ ನಾವೆಲ್ಲರೂ ಕೂಡ ಅರಿಸಲಿಕ್ಕೆ ಬಹಳ ತರವಾದಂತಹ ಕೌತುಕತೆ ಕಾತುರತೆ ಎಲ್ಲರಲ್ಲಿ ಅದ. ಪರಂತು ಇರುವಂತಹ ಕುರುವಿನ ವಿಚಾರಗಳ ಬಹಳ ವಿಭಿನ್ನವಾಗಿದ್ದಂಥವುಗಳು ನಮ್ಗೆ ಯಾರಿಗೂ ಕೂಡ ನೆಲಕೋದಿಲ್ಲ. ಶಾಸ್ತ್ರ ಸಿದ್ಧಾಂತವಾದರೂ ಕೂಡ ಅನೇಕ ದಾರ್ಶನಿಕರು ಕೊಟ್ಟಂತಹ ಬಸವಾದಿ ಶಿವಶರಣರಿರಲಿ, ಅನೇಕ ಆಚಾರ್ಯರಿರಲಿ, ಗುರು ಪರಂಪರೆಯಲ್ಲಿ ಬರುವಂತಹ ಹಲವು ದಾರ್ಶನಿಕರನ್ನು ನಾವೆಲ್ಲ ಸಹಸ್ರಾರು ದಾರ್ಶನಿಕರ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಗಮನವಿಟ್ಟು ನೋಡಿದಾಗ ಎಲ್ಲ ದರ್ಶನದ ಸಾರ ಏನದ ಅಂದ್ರೆ ಮನುಷ್ಯನಾಗಿ ಬದುಕುವುದಿದೆ ವಿನಃ ಪ್ರಾಣಿ ಹಾಗೆ ಅಲ್ಲ, ರಾಕ್ಷಸನಾಗಿ ಬದುಕುವಂಥದ್ದಲ್ಲ. ಜಗತ್ತಿನ ವೈಚಿತ್ರ್ಯಗಳು ಬಹಳ ವಿಭಿನ್ನವಾಗಿ ಕಂಡು ಬರ್ತಾವ. ಬಹುಶಃ ಜಗತ್ತಿನಲ್ಲಿ ನಾವೆಲ್ಲ ಕಾಣುವಂತಹ ಶ್ರೇಷ್ಠತಮವಾದಂತಹ ಪಂಚಮ ವೇದವೆಂದ ಹೇಳಿಸಿಕೊಳ್ಳುವಂತಹ ಗೀತೆ ಅಂತ ಹೇಳಿ ಭಗವದ್ಗೀತಾ ಅಂತ ಏನು ಕರಿತೀವಿ, ಅದರ ಸಂದೇಶದಲ್ಲಿ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತನ ಕರೀತಾರೆ. ಹಾಗಾದ್ರೆ ಎಲ್ಲ ತರಹದ ಸಂದೇಶದ ವಿಚಾರಗಳೇನದಾವ, ಎಲ್ಲ ಸಂದೇಶಗಳ ನಿಜವಾದಂತಹ ಕುರುವು ಯಾವುದೂ ಅಲ್ಲ, ಇರುವಂತಹ ಚೇತನ ಶಕ್ತಿ ಅದು ಯಾವುದೂ ಕೂಡ ನಮ್ಮ ಅಧೀನದಲ್ಲಿಲ್ಲ. ಇರುವಂಥದ್ದೆಲ್ಲವೂ ಕೂಡ ಭಗವದ್ ಅಧೀನವಾದಂತಹ ಚೇತನದ. ಹಾಗಾದ್ರೆ ನಾವ್ಯಾರೂ ಕೂಡ ಏನೂ ಮಾಡ್ತಾ ಇಲ್ಲ, ಏನು ನಮ್ಮಿಂದ ಏನನ್ನು ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ನಾವು ಎಲ್ಲವನ್ನು ಕಾಣ್ಲಿಕ್ಕೆ ಬರ್ತದ. ಎಲ್ಲವನ್ನು ಕಾಣುವಂತಹ ಇರುವಿಕೆಗೆ ಅನಂತ ರೀತಿಯ ಮಾರ್ಗೋಪಾಯಗಳು ಬೇಕಾಗ್ಯಾವ. ಸ್ವಾಭಾವಿಕ ವ್ಯಕ್ತಿ ಸಂಚಾರ ಮಾಡುವಾಗ ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತೀವಿ. ಹೋಗುವಂತಹ ಪಥದಲ್ಲಿ ಮಾರ್ಗದಲ್ಲಿ ನಮಗೊಂದು ಸಂದರ್ಭ ತಲುಪಬೇಕಂತ ಗ್ರಾಮವನ್ನು ತಲುಪಲಿಕ್ಕೆ ಏನನ್ನು ಕೂಡ ಮಾತನಾಡದೇ ಇರುವಂತಹ ಒಂದು ಸೀಮೆಯನ್ನು ತೋರುವಂತಹ ಕಲ್ಲು ಒಂದು ಗ್ರಾಮವನ್ನು ನಮಗ ತೋರಿಸಿಕೊಡ್ತದೆ. ರಸ್ತೆ ಪಕ್ಕದಲ್ಲಿ ಇರ್ತದ. ನಾವು ಹೋಗುವಂತ ಒಂದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಇನ್ನು 5 ಕಿಲೋಮೀಟರ್ದಲ್ಲಿ ಈ ಗ್ರಾಮ ಬರ್ತದ. ಪರಂತು ಆ ಕಲ್ಲು ಸೀಮೆಗಲ್ಲ ನಮಗೆ ಏನನ್ನು ತೋರಿಸಿಲ್ಲ ಅಂತಲ್ಲ, ಮಹತ್ತರವಾದಂಥ ಉಪಕಾರ ಮಾಡ್ಯದ. ನಾನು ಹೋಗಿ ತಲುಪಬೇಕಂತ ಗುರಿಯನ್ನು ತಲುಪಲಿಕ್ಕೆ ಇನ್ನು 5 ಕಿಲೋಮೀಟರ್ 1 ಕಿಲೋಮೀಟರ್ ಎಷ್ಟು ಅಂತ ತೋರಿಸಿಕೊಡ್ತದ. ಇರುವಂತಹ ಒಂದು ಸೀಮೆಯಲ್ಲಿರುವಂತಹ ಕಲ್ಲು ನಮಗೆ ಬೋಧನೆ ಮಾಡ್ತು. ಏನಕ್ಕಾಗಿ? ತಲುಪಬೇಕಾದಂತ ಸ್ಥಳವನ್ನ ತಲುಪಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟದ. ಹಾಗ ತತ್ವ ಸಿದ್ಧಾಂತವಾದರೂ ಕೂಡ ನಾವು ಏನಕ್ಕಾಗಿ ಬಂದಿದ್ದೇವೆ, ಏನನ್ನ ಮಾಡ್ಲಿಕ್ಕೆ ಹೊರಟಿವಿ, ನಮ್ಮ ಜೀವನದ ನಿಜವಾದಂತ ಐತಿಹ್ಯ ಏನದ ಅನ್ನೋಂಥದ್ದನ್ನ ನಾವು ಅರಿಸಬೇಕಾಗ್ಯದ. ಜೀವನದ ನಿಜವಾದ ಐತಿಹ್ಯ ಹುಟ್ಟಿದ ಯಾಕ ಸಾಯ್ಲಿಕ್ಕಂತಾಗ್ಲಿ, ಸಾಯ್ತೀವಿ ಯಾಕಂದ್ರೆ ಮತ್ತೆ ಹುಟ್ಟಲಿಕ್ಕಾಗಿ. ಪುನಃ ಜನ್ಮ ಮರಣಗಳಲ್ಲಿ ನಾವೆಲ್ಲರೂ ಕೂಡ ಮಿಂದು ಹೋಗ್ಲಿಕ್ಕಾಗಿ ಮನುಷ್ಯ ಜನ್ಮ ಅಲ್ಲ. ಎದಕ್ಕೆ ಸಾಫಲ್ಯತೆ ಬದುಕಂತ ಕರೆದಾರಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠತಮವೆಂದು ಎನಿಸಿಕೊಳ್ಳುವಂಥದ್ದು ಯಾವುದೇ ಗ್ರಾಜ್ಯುಯೇಷನ್ನಿಂದಾಗಲಿ, ಯಾವುದೇ PhD ಆಗಲಿ, ಯಾವುದೇ ದೊಡ್ಡದಂತ ಅಧಿಕಾರದಿಂದ ಇದಕ್ಕೆ ದೊಡ್ಡದು ಅಂತೇಳಿ ಯಾವ ಶರಣರಾಗಲಿ ದಾಸರಾಗಲಿ ಯಾರು ಹೇಳಿಲ್ಲ. ಯಾವುದಕ್ಕೆ ದೊಡ್ಡದಂದಾರ ತೇಷಾಂ ಮನುಷ್ಯ ಅಧಿಕೋ ವಿಶೇಷ. ಒಂದು ವಿಶೇಷವಾದಂಥ ಅಂಶ ಯಾವುದಂದ್ರೆ ಅದು ವಿವೇಕ ಅಂತ ಹೇಳ್ಕೊಂಬರ್ತಾರ, ಜ್ಞಾನ ಅಂತ ಹೇಳ್ಕೊಂಬರ್ತಾರ. ಮನುಷ್ಯ ಯಾಕೆ ದೊಡ್ಡವಾಗ್ಯಾನಂದ್ರ ತನ್ನಲ್ಲಿರುವಂತಹ ವಿವೇಕವನ್ನ ಸದ್ಬಳಕೆ ಮಾಡಿಕೊಳ್ಳೋ ಮುಖಾಂತರ ಮನುಷ್ಯ ಮಹಾದೇವನಾಗ್ಲಿಕ್ಕೆ ಬರ್ತದ. ಮನುಷ್ಯ ಮಾನವತೆಯನ್ನ ಮೀರಿ ನಿಲ್ಲಕ್ಕೆ ಬರ್ತದ. ಪರಂತು ಆ ವಿವೇಕವನ್ನ ಜಾಗರಣ ಮಾಡ್ಕೊಳ್ಳಿಕ್ಕಾಗಿ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪರಮಾತ್ಮ ಹೇಳ್ತಾನ, ಹೇ ಅರ್ಜುನ, ನಾನಿನಗೆ ಬೋಧಿಸ್ತಾ ಇರುವಂತಹ ವಿದ್ಯೆ ಸ್ವಾಭಾವಿಕವಾಗಿ ಕುರುಕ್ಷೇತ್ರ ಮಧ್ಯದಲ್ಲಿ ನಾವು ಇಬ್ಬರು ಇದ್ದೀವಿ. ಸೈನ್ಯ ಆ ಕಡೆಗೆ ಈ ಕಡೆಗೆ ಕೂಡಿ 18 ಅಕ್ಷೋಣಿ ಸೈನ್ಯ ಅದ. ಪರಂತು ಸೈನ್ಯದಲ್ಲಿ ಯುದ್ಧಕ್ಕೋಸ್ಕರವಾಗಿ ಶಂಖನಾದವೂ ಕೂಡ ಮುಳುಗಿ ಆಗ್ಯದ. ಪರಂತು ಇಂತಹ ಸಂದರ್ಭದಲ್ಲಿ ನಾನಿನಗೆ ಬೋಧನೆ ಮಾಡ್ಲಾಕ್ ಹೊರಟಂಥದ್ದು ಏನದ, ಇದು ಬಹಳ ಗುಹ್ಯವಾದಂಥದ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ.
ಯಾಕೆ ನಿನಗೆ ಹೇಳಾಕತ್ತನಂದ್ರ ನಿನ್ನಲ್ಲಿ ಅಸೂಯೆ ಭಾವವೆಂಬುವಂಥದ್ದು ಇಲ್ಲಿ ತನ ತುಂಬಿಕೊಂಡಿತ್ತು. ಯಾವಾಗ ನಿನ್ನಲ್ಲಿ ಅಸೂಹ ಭಾವ ಇಳಿತು, ನಿನ್ನಲ್ಲಿ ಅಹಂಕಾರ ಭಾವ ಇಳಿದದ. ಯಾರಲ್ಲಿ ಅಹಂಕಾರ ಭಾವ ಇಳ್ತದ ಆಗ ಏನನ್ನೂ ಕೂಡ ಕೇಳಲಿಕ್ಕೆ ಮನುಷ್ಯಗೆ ಅನಸಂಗಿಲ್ಲ. ಅಹಂಕಾರ ಮರ್ತಿತ್ತಂದ್ರೆ ಎಲ್ಲವನ್ನು ಕೇಳಲಿಕ್ಕೆ ಹತ್ತದ. ಅಸೂಯಾರಹಿತನಾದಂತ ಅರ್ಜುನ ಈ ವಿದ್ಯೆಯನ್ನು ಕೊಡಾಕ್ತಾನೆ. ಯಾಕಂದ್ರೆ ಇದ ಗುಹ್ಯತರಂ, ಇದು ಬಹಳ ಸೂಕ್ಷ್ಮ ಅದ. ಪರಂತು ಈ ಸೂಕ್ಷ್ಮವಾದಂತಹ ವಿದ್ಯೆಯನ್ನ ಪ್ರಶಸ್ತವಾದಂತಹ ಸ್ಥಳದಲ್ಲಿ ಕೊಡಬೇಕಾಗಿತ್ತು. ಪರಂತು ಕುರುಕ್ಷೇತ್ರದ ಮಧ್ಯದಲ್ಲಿ ಕೊಡ್ಲಾಕತ್ತೇನೆ. ಯಾಕಂದ್ರ ಪ್ರಶಸ್ತವಾದಂತಹ ಸ್ಥಳ ಎಲ್ಲೇ ಹೋಗಿ ಗುಡ್ಡ ಬೆಟ್ಟ ಪರ್ವತಗಳಲ್ಲಿ ಕಾಡಿನ ಮಧ್ಯದಲ್ಲಿ ಇಲ್ಲಿ ಪ್ರಶಸ್ತ ಅಲ್ಲ, ಮನೆಯೊಳಗಿದ್ದಾಗೂ ಕೂಡ ಪ್ರಶಸ್ತತೆಯನ್ನು ಪಡಿಲಿಕ್ಕೆ ಬರ್ತದೆ ಅನ್ನೋದಕ್ಕೆ ನಿದರ್ಶನ ಮಾಡಿ ಭಗವಂತ ಕುರುಕ್ಷೇತ್ರ ಮಧ್ಯದಲ್ಲಿ ಯುದ್ಧವನ್ನ ಸಾರುವಂತಹ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ರಾಜವಿದ್ಯೆಯನ್ನು ಹೇಳ್ಕೊಂಡ್ ಬರ್ತಾರ. ಈ ವಿದ್ಯೆ ವಿಚಾರವನ್ನ ಅನೇಕ ತರ ತಾವೆಲ್ಲರೂ ಅನುಭವದಲ್ಲಿ ಕಂಡೀರಿ. ಬಹುಶಃ ರಾಜಸ್ಥಾನದ ಆ ಒಂದು ಅಬು ಪರ್ವತಕ್ಕೆ ತಾವೆಲ್ಲರೂ ದರ್ಶನ ಮಾಡಿರಿ. ಭಗವಂತನನ್ನ ಕಾಣ್ಲಿಕ್ಕೆ ನಮಗೆ ಯಾವುದೇ ತರಹವಾದಂತ ಕೊರತೆ ಅಲ್ಲ. ಭಗವಂತ ನಮ್ಮನ್ನು ಬಿಟ್ಟು ಎಲ್ಲಿ ಹೊರಗಿಲ್ಲ ಅಂತ ಹೇಳುವಂತ ವಿಚಾರ ಏನದ. ನಾವು ಯಾವ ತರಹವಾಗಿ ಸುಖದಿಂದ ಇರಬೇಕು ಅಂತ ಬಯಸ್ತೀವಿ. ನಾವು ಇರುವಂತಹ ಸುಖವನ್ನ ಕಾಣ್ಲಿಕ್ಕಾದ್ರೆ ನಾವು ಸುಖವಾಗಿ ಇರಬೇಕು ಅಂತ ಬಯಸ್ತೀವಿ. ಅಂದ್ರ ಇನ್ನೊಬ್ರು ಕೂಡ ಸುಖವಾಗಿ ಇರ್ಬೇಕಂತ ನಾವು ಬಯಸಿದೀವ, ನಮ್ಗೆ ಸುಖ ಸಿಗ್ತದ. ಶಾಸ್ತ್ರದ ಸಿದ್ಧಾಂತದ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಸುಖವಾಗಿರ್ತೀವಿ ಅಂದ್ರ ಇನ್ನೊಬ್ಬರಿಗೆ ನೋವು ಕೊಡೋ ಮುಖಾಂತರ ಸುಖ ಯಾಕಾಗೋದಿಲ್ಲ. ಯಾಕಂದ್ರ ನೋವನ್ನು ಕೊಡುವಂತದ್ದು ಬಹಳ ತರವಾದಂತ ತೊಂದರೆ ಮಾಡ್ತೀವಂದ್ರ ಅದರಿಂದ ಮನುಷ್ಯನ ನೋವು ಬರ್ತದ. ಬಡದ ಮೇಲೆ ಪಾಪ ಕೇಳಬಾರದು, ದಾನವನ್ನು ಕೊಟ್ಟ ಮೇಲೆ ಪುಣ್ಯ ಕೇಳಬಾರ್ದು. ಅವು ಎರಡೂ ಬರ್ತಾವ. ಈ ತರಹವಾಗಿ ನಾನು ಸುಖವನ್ನು ಅಪೇಕ್ಷೆ ಪಡ್ತೇನೆ. ಆ ಸುಖವನ್ನ ಅಪೇಕ್ಷೆ ಪಟ್ಟು ಸುಖವನ್ನು ಅರಿಸ್ತಾ ಹೋದಂತ ನಾನು ಆ ಸುಖಕ್ಕೋಸ್ಕರವಾಗಿ ಇವತ್ತು ಒಂದು ಬಹುಶಃ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿಸಿ ಒಂದು ಮಹತ್ತರವಾದಂತಹ ಸಿದ್ಧಾಂತದಲ್ಲಿ ಎಲ್ಲದ ಭಗವಂತನ ನೇರವಾದಂತಹ ಸಂದೇಶದ ನುಡಿಗಳ ಮುಖಾಂತರವಾಗಿ ಮನುಷ್ಯನಲ್ಲಿರುವಂತಹ ರಾಕ್ಷಸಿಯ ಆಸುರಿಯ ಪ್ರವೃತ್ತಿಗಳನ್ನು ತೆಗೆದುಹಾಕಿ ಆತನಲ್ಲಿ ಸಾತ್ವಿಕತೆಯ ಮುಖಾಂತರವಾಗಿ ಆತನಲ್ಲಿ ರಾಜಕಳೆಯನ್ನ, ರಾಜಗಾಂಭೀರ್ಯವನ್ನ, ರಾಜ ಸಿದ್ಧಾಂತವನ್ನ ಬಿಂಬಿಸಲಿಕ್ಕೆ ಹೊರಟಂತಹ ಮಹತ್ತರವಾದಂತಹ ಸಿದ್ಧಾಂತವನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಇಂತಹ ಒಂದು ಸಂಸ್ಥೆಯ ಉದ್ಘಾಟನೆ ಇವತ್ತ ರಾಮದುರ್ಗ ನಗರದಲ್ಲಿ ಬಹಳ ಭವ್ಯವಾಗಿ ಬಹುಶಃ ಹೇಳ್ಕೊಂಡ್ ಬಂದ್ರು. ಅವಾಗ ಇವಾಗಲ್ಲ, 47 ವರ್ಷಗಳ ಹಿಂದನ ಈ ಸಂಸ್ಥೆಯನ್ನು ಇಲ್ಲಿ ಹುಟ್ಟಾಕೊಂಡ್ ಬಂದಾರ. ಇವತ್ತು ಅದೊಂದು ಒಳ್ಳೆಯ ಸುಸಜ್ಜಿತವಾದಂತಹ ಕಟ್ಟಡದ ಮನುಷ್ಯ ಧ್ಯಾನ ಮಾಡೋದು ಇತ್ಯರ್ಥ ಇರುವಂತಹ ಇಂದ್ರಿಯಗಳನ್ನ ಆ ಅಂತರಾತ್ಮನ ಮೇಲೆ ಏಕೀಕರಿಸಿಕೊಂಡು ಕಾಣುವಂತಹದ್ದು, ತನ್ನದೇ ಆದಂತಹ ಪ್ರತ್ಯಕ್ಷತೆಯಲ್ಲಿ ತಾನು ಅರಿತು ಕಾಣುವಂತಹ ವಿಚಾರಗಳನ್ನ ಅನೇಕ ರೀತಿ ತಾವೆಲ್ಲ ಕಾಣ್ತೀರಿ. ಈ ಒಂದು ವಿಶ್ವವಿದ್ಯಾಲಯದ ಈ ಒಂದು ಭವ್ಯವಾದಂತಹ ಕಟ್ಟಡದಲ್ಲಿ ಎದರ ಸಾಫಲ್ಯತೆ ಅದರ ಕಟ್ಟಡ ಕಟ್ಟುವುದೊಂದು ಸಾಫಲ್ಯ ಆದ್ರ ಆ ಕಟ್ಟಡದ ಮಧ್ಯದಲ್ಲಿ ನಾವೆಲ್ಲ ಕುಳಿತು ನಮ್ಮ ಶಾಂತಿಯನ್ನ ಕಾಣುವಂತಹದ್ದು ಮಹತ್ತರವಾದಂತಹ ಸಾಫಲ್ಯ ಆಗ್ತದ. ಅಂತಹ ಶಾಂತಿಯನ್ನ ಕಾಣುವಂತಹ ಸದ್ಬುದ್ಧಿಯನ್ನ, ಸದ್ಗುಣಗಳನ್ನ ಸದ್ಗುರುನಾಥ ನಮ್ಮ ಮೇಲೆ ರಕ್ಷಿಸಿ ಅಂತ ಹೇಳಿ ನಾನು ವಾಣಿಗೆ ರಾಮ್ ಕೊಡ್ತೇನೆ. ಓಂ ಶಾಂತಿ. ಧನ್ಯವಾದಗಳು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಮದುರ್ಗ ನಗರದಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರಿಗೆ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಿರ್ತಕ್ಕಂಥ ರಾಜಯೋಗಿ ಬ್ರಹ್ಮಕುಮಾರಿ ಮೃತ್ಯುಂಜಯ ಅಣ್ಣನವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಭಾಗದ ಸರ್ವಧರ್ಮದ ಸಮನ್ವಯತೆಯನ್ನು ಸಾರಿರ್ತಕ್ಕಂಥ ಅವಧೂತ ಗಾಳೇಶ್ವರ ಮಠದ ಪೀಠಾಧಿಕಾರಿಗಳಿಗಿರ್ತಕ್ಕಂಥ ಅಭಿನವ ವೆಂಕಟೇಶ್ವರ ಮಹಾರಾಜರ ಅಡಿದಾವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವೀರ ಶಾಂತಾನಂದ ಸ್ವಾಮೀಜಿ ವಿರಕ್ತ ಮಠ ಮಣಗುಳಿಯವರ ಅಡಿದಾವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈಶ್ವರೀಯ ಸಂದೇಶ ರಾಜಯೋಗಿ ಬ್ರಹ್ಮಕುಮಾರಿ ರವಿಕಲಾ ಅಕ್ಕನವರಿಗೂ ನಮ್ಮ ತಾಲೂಕಿನ ಮಹಾರಾಜರೆಂದೇ ಖ್ಯಾತಿ ಪಡೆದಿರ್ತಕ್ಕಂಥದ್ದು ಮತ್ತು ಗೊಡಚಿ ವೀರಭದ್ರೇಶ್ವರ ಸಂಸ್ಥಾನದ ಹಿರಿಯರಾಗಿರ್ತಕ್ಕಂಥ ಸಂಜಯ್ ಸಿಂಗ್ ಪ್ರತಾಪ್ ಸಿಂಗ್ ಶಿಂದೆ ಸಾಹೇಬ್ರೆ, ತಾಲೂಕಿನ ತಹಸೀಲ್ದಾರು ದಂಡಾಧಿಕಾರಿ ಆಗಿರ್ತಕ್ಕಂಥ ಪ್ರಕಾಶ್ ಹೊಳ್ಯಪ್ಪಗೌಡ್ರವ್ರೆ, ರಾಮದುರ್ಗದ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸವಿತಾ ಮುನ್ಯಾಳ್ರವ್ರೆ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಕ್ಕನವರೇ, ಅಣ್ಣನವರೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯದ ಅಭಿಮಾನಿ ಬಂಧುಗಳೇ ಹಾಗೂ ರಾಮದುರ್ಗದ ಗಣ ಜನತೆ
ಓಂ ಶಾಂತಿ ಅನ್ನೋ ಸಂದೇಶವನ್ನ ಸಾರಿರ್ತಕ್ಕಂಥ ಒಂದು ಸಂಸ್ಥೆ ಅಂತಂದ್ರೆ ಅದು ವಿಶ್ವ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಂ ಶಾಂತಿ ಎಂಬ ಶಾಂತಿ ಸಾಮರಸ್ಯವನ್ನ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದಲ್ಲಿ. ಅದು ಮೌಂಟ್ ಅಬುದಲ್ಲಿ ನಡೀತಕ್ಕಂಥ ಒಂದು ಇಡೀ ಜಗತ್ತಿಗೆ ಸಂದೇಶವನ್ನು ಸಾರಿರ್ತಕ್ಕಂಥದ್ದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೈವಿಕವಾಗಿ ಶಾಂತಿ ಮಂತ್ರವಾಗಿರ್ತಕ್ಕಂಥದ್ದು ಓಂ ಅಂತಿರ್ತಕ್ಕಂಥ ಶಬ್ದ. ಓಂ ಅಂತಿರ್ತಕ್ಕಂಥ ಶಬ್ದಕ್ಕೆ ಬ್ರಹ್ಮಕುಂಡಲದ ಶಾಂತಿ ದೂತಕವಾಗಿರ್ತಕ್ಕಂಥ ಒಂದು ಶಬ್ದ. ಆ ಶಬ್ದವನ್ನ ಶಾಂತಿಯನ್ನು ಆಧರಿಸಿ ಕೂಡಿರ್ತಕ್ಕಂಥ ಸಮತೋಲನವನ್ನ ಸಾರಿರ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ ಹೇಳಿಕೆ ಬಹಳ ಸಂತೋಷ ಅನ್ಪಡಿಸ್ತಾ ಇದೆ. ಓಂ ಶಾಂತಿಯನ್ನ ದೈನಂದಿನ ಚಟುವಟಿಕೆಯಲ್ಲಿ ಪ್ರತಿಯೊಂದು ರಂಗದಲ್ಲಿ ಬರೋದಿಲ್ಲ. ಓಂ ಅನ್ನುವಂಥ ಶಬ್ದ, ಓಂಕಾರ ಅನ್ನುವಂಥ ಶಬ್ದ, ನಾವು ದೇವಸ್ಥಾನದಲ್ಲಿ ಗಂಟೆಯನ್ನು ಕಟ್ಟಿರ್ತಕ್ಕಂಥದ್ದು, ಗಂಟೆಗೆ ನಾವು ರೂಪವನ್ನು ಕೊಟ್ಟಿಲ್ಲ. ಗಂಟೆಗೆ ಯಾವತ್ತಿದ್ರೂ ಸಹಿತ ಒಂದು ಶಿಲೆಯಾಗಿ ಮರ್ಪಣೆ ಮಾಡಲಿಲ್ಲ. ಒಂದು ತಂತಿಗೆ ಕಟ್ಟಿರ್ತಕ್ಕಂಥ ಗಂಟೆಯನ್ನು ಬಾರಿಸಿದಾಗ ಒಂದು ಶಬ್ದವನ್ನು ಕೊಡ್ತದೆ. ಓಂ ಅನ್ನುವಂಥ ಶಬ್ದ ಒಂದೇ ಒಂದು, ಅದು ಗಂಟೆ. ಅದ ಗಂಟೆನ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಓಂ ಶಾಂತಿ ವಿಶ್ವವಿದ್ಯಾಲಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಓಂಕಾರಕ್ಕೆ ಶಬ್ದವನ್ನು ಕೊಟ್ಟಿರ್ತಕ್ಕಂಥದ್ದು, ಆ ಓಂಕಾರಕ್ಕೆ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವಿಶ್ವವಿದ್ಯಾಲಯ, ಅದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ. ಪ್ರತಿಯೊಂದು ದೇವಸ್ಥಾನದಲ್ಲಿ ನಾವು ಇಡೀ ಮಾನವ ಕುಲ 24 ಅಂದ್ರೆ 48 ಕೋಟಿ ಜೀವರಾಶಿಗಳಲ್ಲಿ 84 ಕೋಟಿ ಜೀವರಾಶಿಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ನಾವು ಗಂಟೆಯನ್ನು ಕಟ್ತಾ ಇದ್ದೀವಿ. ಆ ಗಂಟೆಯಲ್ಲಿ ಓಂ ಅನ್ನುವಂಥ ಶಬ್ದವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಿಶ್ವವಿದ್ಯಾಲಯ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ ನಾನು ಹೇಳಿಕೆ ಬಹಳ ಸಂತೋಷ ಅನ್ಪಡಿಸ್ತಾ ಇದ್ದೇನೆ. ಅದರ ಜೊತೆಗೆ ಶಾಂತಿ ಎನ್ನುವ ಮಂತ್ರದ ಪಟಕೆಯಲ್ಲಿ ಅದು ಮೌಂಟ್ ಅಬುಗೆ ಹೋದ್ರೆ ಗೊತ್ತಾಗ್ತದೆ. ನಾನು 98-90ರಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ನಾನು ಹೇಳಿದ್ರೆ ಬಹಳ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾರು ಮೌಂಟ್ ಅಬುಗೆ ಹೋಗಿ ಬಂದಿದಾರಲ್ಲ ಅವರಿಗೆ ಆಸ್ತಿನೂ ಬೇಕಾಗಿಲ್ಲ, ಅಂತಸ್ತೂ ಬೇಕಾಗಿಲ್ಲ, ಬದುಕನು ಬೇಕಾಗಿಲ್ಲ. ಹಸನ್ಮುಖವಾಗಿ ನಾವು ಇವತ್ತು ದಿವಸ ನಾನು ಓಂ ಶಾಂತಿ ಯಾಕೆ ಆಗಬಾರ್ದು ಅನ್ನೋಂಥದ್ದನ್ನು ಪಠಿಸುವಂತ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಒಂದು ದೇವಾಲಯ, ಒಂದು ದೇವಸ್ಥಾನ ಇದ್ರೆ ಅದು ಓಂ ಶಾಂತಿ ಮೌಂಟ್ ಅಬುದಲ್ಲಿ ಮಾತ್ರ ಅಂತ ಹೇಳಿ ಇಷ್ಟಪಡ್ತಾ ಇದೆ. ಅದಲ್ಲದೆ ತ್ರಿವಳಿ ಶಾಂತಿಯನ್ನ ದೈಹಿಕವಾಗಿ 3 ಸಾರಿ ನಾವು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿಯನ್ನ ರಚನೆ ಮಾಡೋದ್ರ ಮೂಲಕವಾಗಿ ನಮ್ಮ ಶಾಂತಿ ದೂತಕವಾಗಿರ್ತಕ್ಕಂಥದ್ದು ಓಂ ಶಾಂತಿ ಇದು ಬರ್ತಿರ್ತಕ್ಕಂಥದ್ದು ಹಿಂದೂಗಳಲ್ಲಿ ಮಾತ್ರ ಅಂತ ಹೇಳಿಕ್ಕಿರ್ತಾ ಇದೆ. ಇದು ಕ್ರಿಶ್ಚಿಯನ್ರಲ್ಲಿ ಬರೋದಿಲ್ಲ, ಮುಸಲ್ಮಾನರಲ್ಲಿ ಬರೋದಿಲ್ಲ. ಯಾರು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಹಿಂದೂಗಳಾಗಿರ್ತಕ್ಕಂಥ ನಾವು, ಹಿಂದೂ ರಾಷ್ಟ್ರದಲ್ಲಿ ಬದುಕ್ತಿರ್ತಕ್ಕಂಥ ನಾವು, ಬಹಳ ನೇಪಾಳದಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ, ಕಾಠ್ಮಾಂಡೋದಲ್ಲಿ ಮಾಡ್ತಾ ಇದೀವಿ, ಅದು ಬಿಟ್ರೆ ಶ್ರೀಲಂಕಾದಲ್ಲಿ ಮಾಡ್ತಾ ಇದೀವಿ. ನಂತರ ಇದು ಭಾರತ ದೇಶದಲ್ಲಿ ಬರ್ತಿರ್ತಕ್ಕಂಥದ್ದು, ಇದು ವಿಶ್ವಕ್ಕೆ ಸಾರುತ್ತಿರ್ತಕ್ಕಂಥದ್ದು 144 ರಾಷ್ಟ್ರಗಳಲ್ಲಿ ವಿಶ್ವ ಶಾಂತಿಗಾಗಿ ಶಾಂತಿ ಕೋಟೆ ವಿಜ್ಞಾನ ಮಾಡೋದ್ರ ಮುಖಾಂತರವಾಗಿ ಓಂ ಶಾಂತಿಯನ್ನ ರಚನೆ ಮಾಡೋದ್ರ ಮೂಲಕವಾಗಿ 144 ದೇಶಗಳಲ್ಲಿ ಓಂ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಅದು ವಿಶ್ವವಿದ್ಯಾಲಯ, ವಿಶ್ವೇಶ್ವರ ಮಹಾವಿದ್ಯಾಲಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆ ನಾವು ಆಲೋಚನೆ ಮಾಡಬೇಕಾಗೈತೆ ಇವತ್ತಿನ ದಿವಸ. ನಾನು ಒಂದು ಸಣ್ಣ ವೇದಾಂತಗಳನ್ನು ಹೇಳೋದ್ರ ಮುಖಾಂತರವಾಗಿ ನಾನು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಮೊದಲನೇ ಮನೆಯ ಪಾಠಶಾಲೆ ತಾಯಿನೇ ಮೊದಲು ಗುರು. ಮೊದಲನೇ ಮನೆಯ ಪಾಠಶಾಲೆ ತಾಯಿನೇ ಮೊದಲು ಗುರು. ಸುಭದ್ರವಾಗಿರ್ತಕ್ಕಂಥ ಬಿಳಿ ಅರಿವೆಯನ್ನ ಧರಿಸಿರ್ತಕ್ಕಂಥದ್ದು ಅದು ವಿಶ್ವವಿದ್ಯಾಲಯ ಮಾತ್ರ. ತಾಯಿ ಎಣಿಸ್ಕೊಂಡಿರ್ತಕ್ಕಂಥವಳು ಮಗುವಿಗೆ ಸಂಸ್ಕಾರ ಕೊಟ್ಟಾಗ ಮಾತ್ರ ಆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದೆ. ಭಾರತ ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಭಾರತ ಮಾತಾಕ್ಕೆ ಅಂತಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದರ ಜೊತೆಗೆ ತಾಯಿ ಎಣಿಸ್ಕೊಂಡಿರ್ತಕ್ಕಂಥ ಇವತ್ತು ಗೌರವಯುತವಾಗಿ ಬದುಕ್ತಿರ್ತಕ್ಕಂಥದ್ದು, ಎಲ್ಲರಿಗೆ ಶಾಂತಿ ಮಂತ್ರವನ್ನು ಕೊಡ್ತಿರ್ತಕ್ಕಂಥದ್ದು ಪ್ರಜಾಪ್ರೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ತಾವೆಲ್ಲರೂ ತಾಯಂದ್ರು ಇವತ್ತು ದಿವಸ ದೇಶದ ಶಾಂತಿ ದೂತಕವಾಗಿರ್ತಕ್ಕಂಥ ಬಿಳಿ ಬಟ್ಟೆಯನ್ನು ಧರಿಸ್ತಾ ಇದ್ರಿ, ಸುಭದ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಧರಿಸ್ತಾ ಇದ್ರಿ. ನಾನು ಹೆಂಡ್ತಿಗೆ ನಾನು ಒಂದು 10 ಸಾರಿ ಹೇಳಿ ನಾನು ಬಿಳಿ ಬಟ್ಟೆಯನ್ನು ಧರಿಸ್ತಾ ಇದ್ದೀನಿ. ಅವ್ರು ಹತ್ತಿರ್ತಕ್ಕಂಥ ಸಾಬನು ಒಂದೇ, ಅವ್ರು ಹಚ್ತಿರ್ತಕ್ಕಂಥ ಸಾಬನ ಪೌಡ್ರನು ಒಂದೇ, ನಾನು ಹಾಕೊಳ್ತಿರ್ತಕ್ಕಂಥದ್ದು ಬಿಳಿ ಬಟ್ಟೆನೂ ಸಹಿತ ಅದೇ ಒಂದೇ, ಅವ್ರು ಹಾಕೊಳ್ತಿರ್ತಕ್ಕಂಥ ಬಿಳಿ ಬಟ್ಟೆ ಅದೇ. ನೀವು ಹೋಗಿದ್ರೆ ಶುಭ್ರ ಆಗೋದಿಲ್ಲ, ಅವ್ರು ಹೋಗಿದ್ರೆ ಯಾಕೆ ಶುಭ್ರ ಆಗ್ತದಂತ.
ಸುಭದ್ರವಾಗಿರ್ತಕ್ಕಂಥ ಕೈಗಳು ಒಗದಾಗ ಮಾತ್ರ ಸುಭದ್ರತೆಯನ್ನು ಬರ್ತಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಸುಭದ್ರ ಅಂತ ಕಾಯ್ಕೊಂಡಿರ್ತಕ್ಕಂಥ ನೀವು, ಅದು ಯಾರು ಇದರಲ್ಲಿ ಬರೋದಿಲ್ಲ. ಯಾಕಂದ್ರೆ ನಮಗೆ ಇನ್ನೊಂದು ಏನಂದ್ರೆ ಮುಂಜಾನೆ ಎದ್ದುಕೊಳ್ಳ ಬಾಳೆ ಜುಂಜಾಟ, ಬದುಕಿನ ಜುಂಜಾಟ, ಸಂಸಾರ ಜುಂಜಾಟ, ಇದ್ರ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಶುಭ್ರ ಆಗ್ಬೇಕಾದ್ರೆ ಸಾಧ್ಯವಾಗ್ತದ್ರೆ ನಮಗೆ ಆಗೋದಿಲ್ಲ. ನಿಮ್ಮ ಬಟ್ಟೆ ಮ್ಯಾಗ ಇರ್ತಕ್ಕಂಥದ್ದು ಸುಭದ್ರತೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು ನಿಮ್ಮ ಜೊತೆಗಿರ್ತಕ್ಕಂಥದ್ದು. ಅದಕ್ಕೆ ನಾ ಇವತ್ತಿನ ದಿವಸ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ. ನಾವು ಒಂದು ಊರೊಳಗೆ ಒಬ್ಬ ಅಗರ್ಭ ಶ್ರೀಮಂತ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ, ಬಡತನವನ್ನು ಮೀರಿ, ಮಧ್ಯಮ ವರ್ಗದನ್ನು ಮೀರಿ ಅಗರ್ಭ ಶ್ರೀಮಂತ ಆಗಿರ್ತಕ್ಕಂಥ ಒಬ್ಬ ಶ್ರೀಮಂತ ಆಗಿರ್ತಕ್ಕಂಥವನಿಗೆ ಪ್ರತಿ ದಿವಸ ಅವನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ನಿದ್ದೆ ಬರ್ತಾರಂತ ಸಂದರ್ಭದೊಳಗೆ ಹೆಂಡತಿ ಹೇಳ್ತಾಳ, ಅರೆ ಮನೆಯೊಳಗೆ ಒಳ್ಳೊಳ್ಳೆ ಹೆಂಡತಿ ಹೇಳಿದಳು, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಸಾಕಷ್ಟು ಆಭರಣಗಳು ತುಂಬಿರ್ತಕ್ಕಂಥದ್ದು, ಸಾಕಷ್ಟು ದುಡ್ಡು ತುಂಬಿರ್ತಕ್ಕಂಥದ್ದು, ಇದರೆಲ್ಲ ಮಧ್ಯದಲ್ಲಿ ನಿನಗೆ ನಿದ್ದೆನೇ ಬರೋದಿಲ್ಲ ಅಂದ್ರೆ ನಾನು ಬದುಕನ್ನು ಹೆಂಗೆ ಕಟ್ಕೊಳ್ಬೇಕಂತ ಹೆಂಡತಿ ಹೇಳ್ತಾಳೆ. ಹೆಂಡತಿ ಹೇಳಿದಾಗ ಅವಾಗ ಒಂದು ಆಲೋಚನೆ ಬರ್ತದೆ, ನಾನು ಯಾವ ರೋಗದಿಂದ ಮುಕ್ತ ಆಗಬೇಕು ಅನ್ನುವಂಥದ್ದನ್ನ ಆ ಶ್ರೀಮಂತ ಆಗಿರ್ತಕ್ಕಂಥವನು ಮನೆಯೊಳಗೆ 24 ತಾಸು ನಿದ್ದೆ ಮಾಡ್ತಿರ್ತಕ್ಕಂಥ ಒಬ್ಬ ಶ್ರೀಮಂತ ಆಲೋಚನೆ ಮಾಡ್ತಾನೆ. ತನ್ನ ಹೆಂಡತಿಗೆ ಹೇಳ್ತಾನೆ, ನಾನು ಯಾವ್ದಾದ್ರು ದೊಡ್ಡ ದವಾಖಾನೆ ಕರ್ಕೊಂಡು ಹೋಗು, ಆ ದವಾಖಾನೆ ಮುಖಾಂತರವಾಗಿ ಆರಾಮಾಗಿ ಬರ್ತೀನಿ ನಾನು ಅಂತ ಮಾತನ್ನ ಹೇಳ್ತಾನೆ. ಹೆಂಡತಿ ದವಾಖಾನೆ ಕರ್ಕೊಂಡು ಹೋಗ್ತಾಳ, ಮತ್ತೊಂದು ನಿದ್ದೆ ಬರೋದಿಲ್ಲ. ಒಳ್ಳೆ ಫಿಲಾಸಫರ್ ಕರ್ಕೊಂಡು ಹೋಗ್ತಾರ, ನಿದ್ದೆ ಬರೋದಿಲ್ಲ. ಆಯುರ್ವೇದಿಕ್ ಕಡೆ ಕರ್ಕೊಂಡು ಹೋಗ್ತಾರೆ, ನಿದ್ದೆ ಬರೋದಿಲ್ಲ. ಬೇರೆ ಬೇರೆ ವಿದ್ವಾಂಸಂತೆ ಕರ್ಕೊಂಡು ಹೋಗ್ತಾರೆ, ನಿದ್ದೆ ಬರೋದಿಲ್ಲ. ಜ್ಯೋತಿಷ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ, ನಿದ್ದೆ ಬರೋದಿಲ್ಲ. ಮನೆ ಹತ್ರ ಇಬ್ರು ಪ್ರಜಾಪ್ರೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಇಬ್ರು ತಾಯಿಯಿಂದ ನಡ್ಕೊಂತ ಹೋಗ್ತಿರ್ತಾರೆ. ನಡ್ಕೊಂಡು ಹೋಗ್ತಿರ್ತಕ್ಕ ಸಂದರ್ಭದಲ್ಲಿ ಆ ಯಜಮಾನ್ ಹೇಳ್ತಾಳ, ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಧರಿಸ್ಕೊಂಡಿರ್ತಕ್ಕಂಥ ಪ್ರಜಾಪೀತ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಒಬ್ಬರು ತಾಯಿಯಂದ್ರು ಹೊರಟಿದಾರು, ಅವ್ರಿಗೆ ಒಂದು ಮಾತು ಕೇಳ್ಕೊಂಡು ಬರೋಣ, ಹೋಗೋಣ ಅಂತಂದ. ಅವರ ಪೂಜನೀಯ ತಾಯಿಯಂದ್ರ ಹತ್ರ ಕೈ ಜೋಡಿಸಿ ವಿನಂತಿಯಿಂದ, ನಮ್ಮ ಯಜಮಾನರಿಗೆ 24 ತಾಸದೊಳಗೆ ನಿದ್ದೆನೇ ಬರೋದಿಲ್ಲ, ಸಾವಿನ ದಡದಲ್ಲಿ ಸೇರ್ತಿರ್ತಕ್ಕಂಥವ್ರು, ನಿದ್ದೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು, ನಿದ್ದೆಯನ್ನ ಬರಲಾರದಂಥ ಸಂದರ್ಭದೊಳಗೆ ನಾವೇನು ಮಾಡಬೇಕು ಅಂತ ಕೇಳಿದಾಗ, ನಾವೀಗ ಒಂದು ಕಡೆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ ತಾಯಿ, ನಾವು ಕಾರ್ಯಕ್ರಮದಿಂದ ನಿರ್ಗಮಿಸಿ ಬರಬೇಕಾಗಿದೆ, ನಾವು ಮಧ್ಯರಾತ್ರಿ ಒಳಗೆ ಬರ್ತಾ ಇದೀವಿ, ಸಾಯಂಕಾಲ 10:10:10ವರೆಗೆ ನಾವು ನಿಮ್ಮ ಮನೆಗೆ ಬರ್ತಾ ಇದೀವಿ, ಆಮೇಲೆ ಬಂದು ನಾವು ಆಲೋಚನೆ ಮಾಡೋಣ. ನನಗೆ ಯಾವುದೋ ಇದಾಗುವಂತ ದೇಶ ಅವರು ವಿಶ್ವವಿದ್ಯಾಲಯ ಇರ್ತಕ್ಕಂಥ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇಬ್ರು ತಾಯಿಯಂದ್ರು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಮಧ್ಯರಾತ್ರಿ 10ವರೆಗೆ ಬರ್ಬೇಕಾದ್ರೆ ಆ ತಾಯಿ ಕಾಯ್ಕೊಂತಿರ್ತಾಳೆ. ನಾವು ಕಾರ್ಯಕ್ರಮ ಮಧ್ಯದಲ್ಲಿ ಅವ್ರನ್ನ ತೊಂದರೆ ಮಾಡೋದು ಬೇಡ, ಕಾರ್ಯಕ್ರಮ ಮುಗಿಸ್ಕೊಂಡ್ಬರೋದಾಗ ಮಧ್ಯರಾತ್ರಿ ಊಟ ಮಾಡ್ಕೊಂಡು 10ವರೆಗೆ ಬರ್ತಾರ. ಅವ್ರು 10ವರೆಗೆ ಬರುತ್ತಿರ್ತಕ್ಕಂಥ ಸಂದರ್ಭದೊಳಗೆ 2 ಕೈ ಜೋಡಿಸಿ ಆ ತಾಯಿ ನಿಂತಿರ್ತಾಳೆ. ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ನನ್ನ ಗಂಡನೇ ಕೊಡಬೇಕು, ನೀವು ನಮ್ಮ ಮನೆಗೆ ಬರಬೇಕು, ದಯಮಾಡಿಸ್ಬೇಕಂತಂದಾಗ ಅವರಿಬ್ಬರು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಪ್ರಜಾಪ್ರೀತ ಬ್ರಹ್ಮಕುಮಾರಿ ಅವರಿಬ್ಬರು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋಗ್ತಿರ್ತಕ್ಕ ಸಂದರ್ಭದಲ್ಲಿ ಅವ್ರ ಮನೆ ಬಾಗಿಲೊಳಗೆ ಒಬ್ಬ ಭಿಕ್ಷುಕ ಮಲ್ಕೊಂಡಿರ್ತಾನೆ. ಎಂಥ ಭಿಕ್ಷುಕ ನಿದ್ದೆ ಅಂದ್ರೆ ನಿದ್ದೆ ಗಾಢವಾಗಿರ್ತಕ್ಕಂಥ ನಿದ್ದೆ. ನೀನು ಅಗರ್ವ ಶ್ರೀಮಂತ, ನಿಮ್ಮ ಮನೆಯೊಳಗೆ ನಿದ್ದೆ ಮಾಡ್ತಾ ಇರಲ್ಲ, ಇಡೀ ಸಾಯಂಕಾಲವರೆಗೆ ಮಧ್ಯಾಹ್ನದವರೆಗೆ ಭಿಕ್ಷವನ್ನು ಬೇಡಿ ಮಂದಿ ಕಡೆ ಹೊಡೆಸ್ಕೊಂಡು ಮುಂದಿನ ಮನೆಗೆ ಹೋಗು ಅನ್ನುವಂಥ ಒಬ್ಬ ಭಿಕ್ಷುಕ ಗಾಢ ಪ್ರಮಾಣದಲ್ಲಿ ನಿದ್ದೆ ಮಾಡ್ತಿರ್ತಾನೆ. ಎಂಥ ನಿದ್ದೆ ಅಂದ್ರೆ ಅವನು ಏನಂತಾರ ನಿದ್ದೆ ಬೆಳಕಂತಿರ್ತಾರಲ್ಲ, ಯಾರದ ಕುಂಭಕರ್ಣ ನಿದ್ದೆ ಒಳಗೆ ಅವ ಇರ್ತಾನೆ. ಕುಂಭಕರ್ಣ ನಿದ್ದೆದಾಗ ಅವರಿಬ್ರು ಮೇಲೆ ಹೋಗ್ತಾರೆ, ಆ ಗಂಡನನ್ನ ವಿಚಾರಣೆ ಮಾಡ್ತಾರೆ. ಅಲ್ಲಪ್ಪ ನಿನಗೆ ಹೊಟ್ಟೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಯಾಕಂತ ಕೇಳಿದಾಗ ಆಶ್ಚರ್ಯಕರವಾಗ್ತದ, ನನ್ನ ತಾಯಿ ನನ್ನ ನಿಮ್ಮ ಮನೆಯೊಳಗೆ ಕರ್ಕೊಂಡು ಬಂದಿದ್ದಾಳು, ನಿಮ್ಮ ಮನೆ ಬಾಗಿಲದೊಳಗೆ ಒಬ್ಬ ಭಿಕ್ಷುಕ ಮಲ್ಕೊಂಡಿದ್ದಾನು. 2 ನಿಮಿಷ ಮುಗಿಸ್ ನೋಡ್ರಿ. ಅದಕ್ಕೆ ಆ ಭಿಕ್ಷುಕ ಮಲ್ಕೊಂಡಿದ್ದಾನು. ಆ ಭಿಕ್ಷುಕನ ಕಿಸೆದೊಳಗೆ ಆ ಶ್ರೀಮಂತನ ಕಡೆಯಿಂದ ಒಂದು 100 ರೂಪಾಯಿ ಇಸ್ಕೊಂತ. ಇಸ್ಕೊಂಡು ಆ ಭಿಕ್ಷುಕನ ಕಿಸೆದೊಳಗೆ ಹಾಕ್ತಾರೆ. ಯಾರು? ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇಬ್ರು ತಾಯಂದರು. ಅವನ ಕಿಸೆದ ಹಾಕಿದಾಗ ಅವನಿಗೆ ಮುಂಜಾನೆ ಆಶ್ಚರ್ಯ ಆಗ್ತದೆ. ಏನು ಆಶ್ಚರ್ಯ ಆಗ್ತಂದ್ರೆ, ಗಾಡ್ ಫಾದರ್ ಶಿವ, ಗುಡ್ ಫಾದರ್ ಶಿವ, ನಿಮ್ಮ ವೇದಾಂತ ಏನಿದೆಯಲ್ಲ ಆ ದೇವರನ್ನ ಪರಮಾತ್ಮನ ನೆನೆಸ್ಕೊಂತಾರ. ಇವತ್ತು ಭಗವಂತ ನನಗೆ ಮೇಲಿಂದ ಕೆಳಗಿಳಿದು ಬಂದು ಧರೆಗೆ ಇಳಿದು ಬಂದು ನನಗೆ ಕಿಸೆದೊಳಗೆ ಒಂದು 100 ರೂಪಾಯಿ ಹಾಕಿದಾನ, ಅದಕ್ಕೆ ಇವತ್ತಿನ ದಿವಸ ಈ 100 ರೂಪಾಯಿನ ಯಾಕೆ ಖರ್ಚು ಮಾಡಬೇಕು ಅನ್ನುವಂಥ ಆಲೋಚನೆ ಆ ಭಿಕ್ಷುಕನಿಗೆ ಬರಲಾಕ ಪ್ರಾರಂಭ ಆಗ್ತದೆ. ಮುಂಜಾನೆ ಅದಕ್ಕೂಲೆ ಒಂದು ಹೋಟೆಲ್ಗೆ ಹೋಗ್ತಾನ. ಹೋಟೆಲ್ಗೆ ಹೋದಾಗ ಯಾವ ಹೋಟೆಲ್ ಮಾಲಕ ಆ ಭಿಕ್ಷುಕನ ಹೊರಗೆ ನಿಂದಿರಿಸಿ ಉಳಿದದ್ದನ್ನ ಹಳಸಿದ್ದನ್ನ ನೀಡಿ ಕಳಿಸಿರ್ತಾನಲ್ಲ, ಅದೇ ಹೋಟೆಲ್ ಮಾಲಕನ ಅದ್ರೊಳಗೆ ಆ ಟೇಬಲ್ ಒಳಗೆ ಬಂದು ಕುಂಡಿರ್ತಾನೆ. ಹೋಟೆಲ್ ಮಾಲಕನಿಗೆ ಆಶ್ಚರ್ಯ, ಅರೆ ಮಗನೇ ನಿನ್ನೆ ಉಳಿದದ್ದನ್ನ ತಿಂದಿದ್ದನ್ನೆಲ್ಲ ಹಾಕಿದ್ರಿ, ಇಲ್ಲಿ ಬಂದು ಮೊದಲು
ಮೇಜ್ ಮೇಲೆ ಕೂತಿದ್ದಿ, ನಡಿ ಹೊರಗೆ ಅಂತ. ಯಜಮಾನ್ರೆ, ಇವತ್ತು ನನಗೆ ಒಂದು 100 ರೂಪಾಯಿ ಬ್ರಹ್ಮ ನನಗೆ ಕಿಸೆದೊಳಗೆ ಒಂದು 100 ರೂಪಾಯಿ ಹಾಕಿದಾನು. ಆ 100 ರೂಪಾಯಿ ಇರೋದ್ರಿಂದ ನಿಮ್ಮ ಹೋಟೆಲ್ದೊಳಗೆ ಏನು ತಿನ್ನಾಕ ಏನು ಬೇಕಲ್ಲ ನನಗೆ ಕೊಡಿರೋ ಅಂತ 100 ರೂಪಾಯಿ ತೆಗೆದು ತೋರಿಸ್ತಾನ. ಅವ್ರು ತೋರಿಸಿದಾಗ ಆ 100 ರೂಪಾಯಿ ನೋಡ್ಕೊಂಡು ಕಿಸಿದ ಮಾಲಾಕ್ ಹೇಳ್ತಾನೆ, ಆಯ್ತಪ್ಪ ಕೂತು ಮತ್ತು ರೊಕ್ಕನ ಕೊಡ್ತೀವಿ ಅಂದ್ರೆ ನಾಯಕನ ಹೊರಗೆ ಹೋಗಲಿ, ನನಗೆ ರೊಕ್ಕ ಬರ್ತದೆ, ಏನು ಕೊಟ್ಟರು ರೊಕ್ಕ ಬರ್ತದೆ ತೆಗಿಸಿದ ಅವ ಕುಂಡ್ರಿಸ್ತಾನ. ಕುಂಡ್ರಿಸಿದಾಗ ಅವತ್ತಿನ ದಿವಸ ಅವನಿಗೆ ಮುಂಜಾನೆ ಎದ್ದ ಕೂಡಲೇ ಎಲ್ಲ ಹೋಟೆಲ್ನೊಳಗೆ ನಾಷ್ಟ ಮಾಡ್ಬೇಕಾದ್ರೆ ಒಂದು 10 ರೂಪಾಯಿ ಖರ್ಚಾಗ್ತದೆ. ಅಲ್ಲೆಲ್ಲ ತಿಂದರೂ 10 ರೂಪಾಯಿ ಖರ್ಚಾಗ್ತದೆ. ಮಧ್ಯಾಹ್ನದಾಗ ಅದ ಹೋಟೆಲ್ಗೆ ಹೋಗ್ತಾನೆ, ಊಟ ಮಾಡ್ತಾನೆ. ಸಾಯಂಕಾಲ ಮತ್ತೆ ಅದ ಹೋಟೆಲ್ಗೆ ಹೋಗ್ತಾನೆ, ಊಟ ಮಾಡ್ತಾನೆ. 20 ರೂಪಾಯಿ ಮಧ್ಯಾಹ್ನದಾಗ, ರಾತ್ರಿ 20 ರೂಪಾಯಿ, ಮುಂಜಾನೆ 10 ರೂಪಾಯಿ. ಎಷ್ಟು ಖರ್ಚಾಯ್ತು? 50 ರೂಪಾಯಿ ಖರ್ಚಾಯ್ತು. 50 ರೂಪಾಯಿ ಖರ್ಚು ಆದ್ಮ್ಯಾಗ 50 ರೂಪಾಯಿನ ಕೆಸೆ ಇಟ್ಕೊಂಡಿರ್ತಾನವ. 50 ರೂಪಾಯಿ ಕೆಸೆ ಇಟ್ಕೊಂಡು ಕಿಸಿದ ಮರುದಿವಸ ರಾತ್ರಿ 10 ಗಂಟೆಗೆ ಆ ಪ್ರಜಾಪ್ರೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಇಬ್ರು ತಾಯಂದ್ರು ಮತ್ತೆ ರಾತ್ರಿ 10 ಬರ್ತಾರ. 10 ಬಂದಾಗ ಆ ತಾಯಿ ನೆನೆಸ್ಕೊಂತಾರ, ಮ್ಯಾಗ ಹೋಗ್ತಾರ. ಅಮ್ಮ ಬಾರಮ್ಮ ನಿಮ್ಮ ಮನೆಗೆ ನಿನ್ನೆ ರಾತ್ರಿ ಬಂದಿದ್ದೀವಿ, ಇವತ್ತು ನಿಮ್ಮ ಮನೆಗೆ ಬಂದೀವಿ, ಬಾ ತಾಯಿ ಅಂತ ಕರ್ಕೊಂಡು ಬರ್ತಾರ. ನಿನ್ನೆ ನಾವು ಹೋಗುವಾಗ ಆ ಭಿಕ್ಷುಕ ಗಾಢ ನಿದ್ದೆ ಒಳಗಿದ್ದ, ಇವತ್ತು ಆ ಭಿಕ್ಷುಕ ಇನ್ನೂ ಎಚ್ಚರದಾನ. ಯಾಕೆ ಎಚ್ಚರದಾನ ಕೇಳ್ಕೊಂಡು ಬರೋಣ ಅಂತ ದೇಶದ ಆ ಯಜಮಾನನ್ನ ಮತ್ತು ಮಕ್ಕಳನ್ನ ಮತ್ತು ತಾಯಿ 4 ಜನ ಕೂಡಿ ಕೇಸಿದ ಅವರಿಬ್ರು ಕೂಡ 6 ಮಂದಿ ಬರ್ತಾರಂತೆ. ಅವ ಕಿಸೆದಾಗ ಇನ್ನ 50 ರೂಪಾಯಿ ಉಳಿದಿರ್ತಾಳ. ಆ ಉಳಿದಿರೋದನ್ನ ಯಾರ ಹೊಡ್ಕೊಂಡು ಹೋಗಿದಾರ ಅಂತ ದೇಶದಿಂದ ಅವ ಕಾಯ್ಕೋತಾನ, ಅವನು ಕುಂತಿರ್ತಾನ. ಇದು ವೇದಾಂತ ಎಷ್ಟೇ, ಯಾವುದು ಅಧರ್ಮವಾಗಿ ಗಳಿಸಿರ್ತಕ್ಕಂಥ ಹಣ ಮತ್ತೊಬ್ಬರ ಪಾಲಾಗಬಾರ್ದು, ಮತ್ತೊಬ್ಬರನ್ನ ಇದು ಮಾಡುವಂಥದ್ದು ಆಗಬಾರ್ದು. ಶುಭ್ರವಾಗಿರ್ತಕ್ಕಂಥ ಈ ಜೀವನ ಶೈಲಿ ಪ್ರತಿಯೊಬ್ಬ ನಾಗರಿಕನ ಹಬ್ಲಿ ಅನ್ನುವಂಥದ್ದು ಕೊಟ್ಟಿರ್ತಕ್ಕಂಥದ್ದು ಪ್ರಜಾಪ್ರೀತ ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥ ವಿಶ್ವರಿಗೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಶುಭ್ರವಾಗಿರ್ತಕ್ಕಂಥದ್ದು. ನಿಮ್ಗೆ ಯಾವುದು ಜಾತಿ ಪಂಥ ಮತ ಯಾವುದೂ ಇಲ್ಲ, ಆಸೆಗಳಿಲ್ಲ. ಆಸೆಗಳನ್ನ ಹೊರಹಾಕಿ ನಿಸ್ವಾರ್ಥದಿಂದ ಸೇವೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಪ್ರಜಾಪ್ರೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅನ್ನೋದನ್ನ ಹೇಳಿಕೆ ಬಂದಿರತಕ್ಕಂಥದ್ದು. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಇಡೀ ಭಾರತ ದೇಶ ಅಷ್ಟೇ ಅಲ್ಲದೆ ವಿಶ್ವದ ಭೂಪಟಲದಲ್ಲಿ ಸಹಿತ ಸುಭದ್ರವಾಗಿರ್ತಕ್ಕಂಥ ಯಾವುದೇ ಸರ್ಕಾರ ರಚನೆ ಮಾಡಲಿಕ್ಕೂ ನಮ್ಮ ಪಾತ್ರ ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೌಂಟ್ ಆಬಾಗೆ ಸಾಕಷ್ಟು ಸಲ ಭೇಟಿ ಕೊಟ್ಟಿರ್ತಕ್ಕಂಥ ನೋಡಿದಾಗ ಅವರಿಗೆ ಇವತ್ತಿನ ಸಹನೆ ಮುಖಾಂತರವಾಗಿ ಇವತ್ತು ಬಂದಿರತಕ್ಕಂಥ ರಾಜಯೋಗಿ ಬ್ರಹ್ಮಕುಮಾರಿ ಮೃತ್ಯುಂಜಯ ಸರ್ ಹೇಳ್ತಕ್ಕಂಥದ್ದು. ಅದಕ್ಕೆ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಇವತ್ತು ಆಹ್ವಾನಿಸಿದಾಗ ಕರೆದಾಗ ನಾವು ಬಂದು ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳೋರ ಜೊತೆಗೆ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟು ಪ್ರತಿಯೊಂದು ರಂಗದಲ್ಲಿ ಸಹಿತ ನಿಮ್ಮ ಸಹಾಯ ಹಸ್ತದ ಮುಖಾಂತರವಾಗಿ ನಮಗೆ ಧೈರ್ಯವನ್ನು ಕೊಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ನಿಮಗೆ ನಾನು ಸಮರ್ಪಣೆ ಮಾಡೋದ್ರ ಜೊತೆಗೆ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು 4 ಮಾತು ಮುಗಿಸ್ತೀನಿ. ಜೈ ಜೈ ಕನ್ನಡ. ದೇವರು ಒಬ್ಬನೇ, ನಮಗೆಲ್ಲ ಆ ದೇವರ ಮಕ್ಕಳು ನಾವೆಲ್ಲ, ಜಾತಿ ಭೇದವು ನಮಗಿಲ್ಲ. ಕೆರೂರ್ ಹತ್ರ ಕಳೆದ ಸಾರಿ ಆ ಪ್ರಯಾಗ್ರಾಜಲ್ಲಿ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕದಿಂದ ಎಷ್ಟೋ ಜನರು ಹೋದರೂ ಸಹಿತ ಪ್ರಕಾಶ್ ಅವರು ಎಲ್ಲರನ್ನ ಕರೆದು ಅತಿಥಿ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ನೋಡಿದಾಗ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾನೆ. ವೇದಿಕೆ ಮೇಗಿಲ್ಲ ಕಾಣ್ತದೆ, ಅವ್ರು ವೇದಿಕೆ ಮೇಗಿಲ್ಲ ಸರ್. ಎಂತ ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಜಾಪ್ರೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಒಬ್ಬ ಪ್ರಕಾಶ್ ಅವರು ಇಡೀ ಕರ್ನಾಟಕದಿಂದ ಎಷ್ಟು ಜನರು ಹೋದರೂ ಸಹಿತ ಯಾವುದೇ ತೊಂದರೆ ಇಲ್ಲಾರದು ಸಹಿತ ಆ ಕುಂಭದಲ್ಲಿ ಅವ್ರಿಗೆ ದರ್ಶನ ಮಾಡಿಕೊಟ್ಟಿರ್ತಕ್ಕಂಥ ಅದು ಒಂದೇ ಅಲ್ಲದೆ ಸಹಿತ ಇವತ್ತು ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ರಾಮೇಶ್ವರ ಇರ್ಬೋದು, ಇದರ ಉತ್ತರ ಪ್ರದೇಶದಲ್ಲಿ ಯಾರಾದರೂ ಪ್ರವಾಸ ಸ್ಥಾನಗಳು ಹೋದರೂ ಸಹಿತ ಅವ್ರ ಪ್ರಕಾಶ್ ಅವರು ಕರ್ನಾಟಕದಿಂದ ಯಾರೋ ಹೋದರೂ ಸಹಿತ ಅವ್ರ ನಂಬರ್ ತೊಗೊಂಡ್ರೆ ಅಂದ್ರೆ ಆ ರಾಜ್ಯಕ್ಕೆ ಹೋಗಿ ಅನ್ನುವಂಥ ಕಲ್ಪನೆ ನಮಗೆ ಇರೋದಿಲ್ಲ. ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಬ್ಬರು ನಮ್ಮ ಕರ್ನಾಟಕದಲ್ಲಿ ಇದ್ದಾರಲ್ಲಿ. ಅದಕ್ಕೆ ಗೌರವಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ದುರ್ಗದಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಉದ್ಘಾಟನೆಯನ್ನ ಜರುಗಿಸಿರುವಂತಹ ರಾಜಯೋಗಿ ಶ್ರೀ ಮೃತ್ಯುಂಜಯ ಅಣ್ಣನವರೇ, ಅಧ್ಯಕ್ಷತೆಯನ್ನ ವಹಿಸಿರುವಂತಹ ರಾಜಯೋಗಿನಿ ಅಂಬಿಕಾ ಅಕ್ಕನವರೇ, ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು, ಅವಧೂತ ಗೋಳೇಶ್ವರ ಮಠ ತೊಂಡಿಗಟ್ಟಿ ಮಹಾರಾಜರೇ, ಶ್ರೀ ವೀರತೀಶಾನಂದ ಸ್ವಾಮೀಜಿ ವಿರಕ್ತ ಮಠ ಮನಗುಳಿ ಅಜ್ಜನವರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವಂತಹ
ಶ್ರೀ ಸಂಜಯ್ ಸಿಂಗ್ ಸಿಂಧೆ ಅವರೇ, ಶ್ರೀಯುತ ಮಲ್ಲಣ್ಣ ಯಾದವಾಡ್ರವರೇ, ಉಳಿದಂತೆ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಹಿರಿಯರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ಇಂದು ನಾವು ಎಲ್ಲರೂ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ. ಆತ್ಮಶಾಂತಿ, ಸದುಪದೇಶ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಜೀವನವನ್ನು ಬೋಧಿಸುವ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಸ್ಥೆಯ ಈ ನೂತನ ಕಟ್ಟಡ ಉದ್ಘಾಟನೆ ನಿಜವಾಗಿಯೂ ರಾಮದುರ್ಗದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕ್ಷಣ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಆಧ್ಯಾತ್ಮಿಕ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಒಂದು ಬಹಳ ಅಪರೂಪದ ಸಂಸ್ಥೆ. ಮಾನವನ ಒಳಗಿನ ಶಕ್ತಿ, ಮೌಲ್ಯಗಳು ಮತ್ತು ಆತ್ಮಸ್ವರೂಪದ ಅರಿವನ್ನು ಮೂಡಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಲಕ್ಷ ಲಕ್ಷ ಜನರ ಬಾಳಿಗೆ ದಾರಿದೀಪವಾಗಿ ಸಂಸ್ಥೆ ಕೆಲಸ ಮಾಡ್ತಾ ಇರುವಂಥದ್ದು ಅತ್ಯಂತ ಅಭಿನಂದನೀಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿನ ಏನು ಈ ಹೊಸ ಕಟ್ಟಡ ಉದ್ಘಾಟನೆ ಆಗಿದೆ, ಈ ಕಟ್ಟಡ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ನಿರ್ಮಾಣವಲ್ಲ, ಇದು ಶಾಂತಿ, ಪ್ರೀತಿ ಮತ್ತು ಸಹೋದರತ್ವದ ಮಂದಿರ. ಇಲ್ಲಿ ಮುಂದೆ ನಡೆಯುವಂತಹ ರಾಜಯೋಗ ಧ್ಯಾನ ಶಿಬಿರಗಳು, ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣದ ತರಗತಿಗಳು, ಸೇವಾ ಕಾರ್ಯಕ್ರಮಗಳು ಸಮಾಜದಲ್ಲಿ ನೈತಿಕತೆ ಮತ್ತು ಸದ್ಗುಣಗಳನ್ನು ವೃದ್ಧಿಸಲು ಸಹಾಯ ಮಾಡಲಿವೆ. ಇಂದಿನ ವೇಗದ ಯುಗದಲ್ಲಿ ಮಾನಸಿಕ ಒತ್ತಡ, ಸ್ಪರ್ಧೆ, ಅಶಾಂತಿ ಮತ್ತು ಅತಂತ್ರತೆ ಹೆಚ್ಚುತ್ತಿರುವಂತಹ ಇಂತಹ ಸಂದರ್ಭದಲ್ಲಿ ಇಂತಹ ಆಧ್ಯಾತ್ಮಿಕ ಕೇಂದ್ರಗಳು ಮನಸ್ಸಿಗೆ ಸಮಾಧಾನ ಮತ್ತು ಜೀವನಕ್ಕೆ ಒಂದು ದಿಕ್ಕನ್ನು ನೀಡುತ್ತವೆ. ಈ ಕೇಂದ್ರವು ನಮ್ಮ ಯುವ ಪೀಳಿಗೆಗೆ ಸಂಸ್ಕಾರ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವ ತರಬೇತಿ ಮಂದಿರವಾಗಲಿದೆ ಅನ್ನುವಂಥ ನಾನು ಆಶಯವನ್ನು ವ್ಯಕ್ತಪಡಿಸಿ, ಈ ಒಂದು ಧ್ಯಾನ ಮಂದಿರದ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿರುವಂತಹ ತನುಮನ ಧನದಿಂದ ಸಹಕಾರವನ್ನು ಕೊಟ್ಟಿರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮದ ಆಯೋಜಕರಿಗೆ, ಇವತ್ತಿನ ದಿವಸ ಇಲ್ಲಿ ಬಂದು ನನಗೆ ಇಲ್ಲಿ ಸತ್ಕಾರ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಸಂಘಟಕರಿಗೆ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಶಾಂತಿ, ಪ್ರೀತಿ, ಸಹೋದರತೆಯ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡ ನೋಡಯ್ಯ. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದ ವಿಶ್ವಗುರು ಬಸವಣ್ಣನವರನ್ನು, ಬಸವಾದಿ ಎಲ್ಲ ಶಿವಶರಣರನ್ನು ಸ್ಮರಿಸಿಕೊಂಡು ಆ ಮಹಾ ಬೆಳಗಿನಲ್ಲಿ ಬೆಳಕಾಗಿ ಹೋದಂತಹ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣಿದು ಬಸವ ಸ್ವರೂಪರು, ಶರಣ ಸ್ವರೂಪರು ಆದಂತಹ ಬಾಬಾರ ದಿವ್ಯ ಚೇತನಕ್ಕೆ ಹಣೆಮಣಿದು ಅವರ ಕರಸಂಜಾತರಾದಂತಹ ಎಲ್ಲ ಅಕ್ಕನವರಲ್ಲಿ, ಅದರಲ್ಲಿ ಮುಖ್ಯವಾಗಿ ರಾಜಯೋಗಿ ಬ್ರಹ್ಮಕುಮಾರ ಮೃತ್ಯುಂಜಯ ಅಣ್ಣನವರು, ಮೌಂಟ್ ಅಬೂದ ಮುಖ್ಯ ಅಧಿಕಾರಿಗಳು, ಮತ್ತು ಇವತ್ತಿನ ಈ ಕಾರ್ಯಕ್ರಮದ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು ಅಂದ್ರೆ ಈ 47 ವರ್ಷಗಳ ಹಿಂದ್ಗಡೆ 46 ವರ್ಷಗಳ ಹಿಂದ್ಗಡೆ ಇಲ್ಲಿ ರಾಮದುರ್ಗದಲ್ಲಿ ಈ ಸೆಂಟರನ್ನು ಪ್ರಾರಂಭ ಮಾಡಿದವರು ಅಂಬಿಕಾ ಅಕ್ಕನವರು. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಯಾರ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ಮಾರ್ಗದರ್ಶನ ನೀಡಿ ಇದೀಗ ತಾನೇ ದಯಮಾಡಿಸಿದ ಅಭಿನವ ವೆಂಕಟೇಶ್ವರ ಮಹಾರಾಜರು ಅವರಲ್ಲಿ ಶರಣಾರ್ಥಿಗಳು.
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಒಳ್ಳೆಯ ಜ್ಞಾನವನ್ನು ನೀಡಿದಂಥ ತಹಶೀಲ್ದಾರ್ ಸಾಹೇಬರಲ್ಲಿ, ಈ ಭಾಗದ ರಾಜಮನೆತನದ ರಾಜರು ಆದಂಥ ಶಿಂದೆ ಅಪ್ಪನವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಈ ಸೆಂಟರಿನ ಈ ಪ್ರಸ್ತುತ ಅದರ ಕಾರ್ಯಾಧ್ಯಕ್ಷರು ಪ್ರಸ್ತುತ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಾ ಇರುವಂತಹ ಮಹಾದೇವಿ ಅಕ್ಕನವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಅಕ್ಕ ಮಹಾದೇವಿ ತಾಯಿ ಶರಣರ ಸ್ವರೂಪರಾದ ಎಲ್ಲ ಅಕ್ಕಂದಿರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ ಶರಣಾರ್ಥಿ. ಬಹಳ ಸಂತೋಷ. ನಾವೆಲ್ಲ ಬಸವ ಮಾರ್ಗದಿಂದ ಬಂದಂಥವರು. ಬಸವ ತತ್ವ ಅಂದ್ರೆ ಜಗತ್ತಿಗೆ ಬೆಳಕನ್ನು ತೋರಿಸುವಂಥದ್ದು, ಸತ್ಯವನ್ನು ತೋರಿಸುವಂಥ ತತ್ವ ಅದು. ಆ ತತ್ವದ ಪ್ರತಿರೂಪಣೆ ಇದು ಓಂ ಶಾಂತಿ ಆಗೈತಿ. ಬಸವಣ್ಣನವರು 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರ ಜೊತೆ ಇರುವಂಥ ಎಲ್ಲ ಶರಣರು ಏನು ವಿಚಾರಗಳನ್ನು ಹೇಳಿ ಹೋದರು, 770 ಜನ ಅಮರಗಣಗಳು ಏನು ಹೇಳಿ ಹೋದ್ರಲ್ಲ, ಅದೇ ವಿಚಾರಗಳನ್ನು ಮುಂದುವರೆಸ್ಕೊಂಡು ಅವಾಗ ಬಸವಣ್ಣನವರು ನಮ್ಮ ದೇಶವ್ಯಾಪಿ ಎಲ್ಲ ಕೆಲಸ ಮಾಡಿದ್ರೆ, ಈಗ ವಿಶ್ವವ್ಯಾಪಿ ಎಲ್ಲ ಆ ಶರಣರ ಸ್ವರೂಪರಾಗಿ ಅಕ್ಕಂದಿರು ಅಣ್ಣಂದಿರು ಇದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅನ್ನೋಂಥ ಒಂದು ಹೆಸರಿನಿಂದ ಕೆಲಸ ಮಾಡಾಕ್ತಿರಲ್ಲ. ತಮಗೆಲ್ಲ ಅನಂತ ಶರಣಾರ್ಥಿಗಳು. ಅದಕ್ಕೆ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆ, ಶರಣರು ಬರೋಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಹಳ ಕೆಟ್ಟಿತ್ತು. ವಿಧವಾ ವಿವಾಹ, ಸತಿ ಸಹಗಮನ ಪದ್ಧತಿ, ಹೆಣ್ಣು ಅಂದ್ರೆ ಕನಿಷ್ಠ, ಹೆಣ್ಣು ಅಂದ್ರೆ ತುಚ್ಛ, ಅರ್ಧದಷ್ಟು ಜನಸಂಖ್ಯೆಯಲ್ಲಿರುವ ಹೆಣ್ಣಿಗೆ ಅತೀ ಕನಿಷ್ಠ ಭಾವನೆ ಇರುವಂಥದ್ದಿತ್ತು. ಆದರೆ ಬಸವಣ್ಣನವರು ಇದಕ್ಕೆ ಸಮಾನತೆಯನ್ನು ತಂದುಕೊಟ್ರು. ಅದಕ್ಕೆ ಜೇಡರ ದಾಸಿ ಮೈ ತಂದೆಗಳು ಒಂದು ವಚನದಾಗ ಹೇಳ್ತಾರೆ, ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಬ್ಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಗಂಡು ರಾಮನಾಥ. ಹಂಗ ಸಮಾನತೆಯನ್ನು ತೋರಿಸೋರು ಶರಣರು. ಅದೇ ಪರಂಪರೆಯನ್ನು ಮುಂದುವರ್ಕೊಂಡು ಬಂದಾಗ ಮುಂದೆ ಮೀರಾತಾಯಿಯವರು, ಮಹಾರಾಣಾ ಪ್ರತಾಪ್ ಸಿಂಹ ಅವರ ಚಿಗವರು, ಮೀರಾತಾಯಿಯವರು ಕೃಷ್ಣ 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 ಭಕ್ತಿ ಮಾರ್ಗದಾಗ ಬರಕ್ತಾನ ರಾಜಮಂತಂದವ್ರು ಜಳ ತೆಗೆದ್ಬಿಟ್ರು ಎಲ್ಲರೂ. ಅವ್ರ ಭಾವ, ಅವ್ರ ಗಂಡ ಮಕ್ಕಳು ಎಲ್ಲರೂ ಇದೇನು ಮಾಡಾಕತ್ತಿ, ಇದೇನು ಹೆಣ್ಮಕ್ಳು ನಮ್ಮ ಗೋಷದಾಗ ಇರಬೇಕು, ಹೊರಗೆ ಹಾಕೊಂಟಿ ಅಂದಾಗ ಅವ್ರು ಉದಾಹರಣೆ ಹೇಳಿದ್ರು. ಕಲ್ಯಾಣದೊಳಗೆ ಬಸವಣ್ಣನವರು ಅಂಥ ಅನುಭವ ಮಂಟಪ ಮಾಡಿ 300 ವರ್ಷಗಳ ಹಿಂದೆ ಹಿಂಗೆಲ್ಲ ಸಾರ್ಯಾರ. ಈಗೇನು ಹೆಣ್ಣು ಯಾವುದು ಗಂಡ ಯಾವುದು, ದೇವ್ರ ಮಾರ್ಗಕ್ಕೆ ಹೋಗಕ್ಕೆ ಏನು ತೊಂದರೆ ಐತಿ, ಎಲ್ಲರೂ ಹೋಗ್ಬೋದು ಅಂತೇಳಿ ಆ ಮೀರಾತಾಯಿಯವ್ರು ಹೊರಗೆ ಬಂದರು. ಹಂಗೆ ನಮ್ಗೆ ಸತ್ಯವನ್ನು ಮಾರ್ಗವನ್ನು ತೋರಿಸೋರು ಶರಣರು. ಅದೇ ಸತ್ಯವಾದ ಮಾರ್ಗದಲ್ಲಿ ಸಾಗ್ತಾ ಇರುವಂಥವ್ರು ತಾವೆಲ್ಲರೂ ಅದೀವಿ. ಅದಕ್ಕೆ ಸೊಲಾಪುರ ಸಿದ್ದರಾಮೇಶ್ವರ ಒಂದು ವಚನದಾಗ ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದಕ್ಕೆ ಇಲ್ಲಿ ಇರುವಂಥ ಎಲ್ಲ ತಾಯಂದಿರು ಅದ್ರಾಗ ಈ ವೈರಾಗ್ಯದಿಂದ ಬಂದಂಥವ್ರು. ಬೇಕು ಬೇಕು ಎಂಬುದೇ ಭವ. ಏನು ಬೇಕು? ಮನೆ ಬೇಕು, ಹೊಲ ಬೇಕು, ಗಂಡ ಬೇಕು, ಸಂಸಾರ ಬೇಕು, ಮಕ್ಕಳು ಬೇಕು, ಹೊಟ್ಟೆ ಕಾರ್ ಬೇಕು. ಏನು ಜಗತ್ತಿನಾಗ ಅದಾಗಲ್ಲ ಇದು ಬೇಕು ಬೇಕು ಅಂತ ಬಡ್ಕೊಳ್ಳೋರು ಏನದಲ್ಲ ಅವರೆಲ್ಲರೂ ಭವಿಗಳು. ಭವಿ ಅಂದ್ರೆ ಮತ್ತೆ ಮತ್ತೆ ಬರೋರು ಇವರು. ಮತ್ತೆ ಬರೋದು ಇಲ್ಲಿ, ಮತ್ತಿಲ್ಲಿ ಏನು ಇಲ್ಲಿ ಮಜಾ ಐತೈತೆ ಹೊಳ್ಳೆ ಇಲ್ಲಿ ಬರೋರು. ಬಂದು ಇಲ್ಲಿ ಏನು ಮಜಾ ಐತೆ ಎಲ್ಲ ಅನುಭವಿಸಿ ಹೋಗೋರಿಗೆ ಭವಿಗಳು ಇರ್ತಾರೆ. ಮುಕ್ತರು ಯಾರಪ್ಪ ಅಂದ್ರೆ ಸಾಕು ಸಾಕು ಅನ್ನೋರು ಮುಕ್ತರು. ಈ ತಾಯಿಯವರು ನಮ್ಮ ಮೃತ್ಯುಂಜಯ ಅಪ್ಪ ಅವರು ಮಾತಾಡಿದ ಅವ್ರ ಬಗ್ಗೆ ಪರಿಚಯ ಕೇಳ. ಅವ್ರು 19ನೇ ವಯಸ್ಸಿಗೆ ಈ ಮಾರ್ಗಕ್ಕೆ ಬಂದಾರ. ಅವ್ರು 19ನೇ ವಯಸ್ಸಿಗೆ ಬಂದಾರ. ಅಂಬಿಕಾ ಅಕ್ಕನವರು ಬಂದು ಈಗ 50 ವರ್ಷ ಆಯ್ತು. 50 ವರ್ಷ ಆಯ್ತು ಈ ಮಾರ್ಗಕ್ಕೆ ಬಂದವ್ರು ತಾಯಿಯವರು. ಅಂದ್ರೆ ಅಲ್ಲಿಂದ ಆ ಪರಂಪರೆ ಅಲ್ಲಿಗೆ ನಿಂತಿಲ್ಲ. ಇವ್ರು 50 ವರ್ಷದಿಂದ ಬಂದಾರ, ಇವ್ರಿಗಿಂತ ಹಿಂದವ್ರು ಬಹಳ ದಿವಸ ಬಂದಾರ. ಆ ಪರಂಪರೆ ಅಲ್ಲಿಗೆ ನಿಂತಲ್ಲ, ಅದು ಹಿಂಗ ಮುಂದುವರೆದೈತಿ. ಈಗ ನೋಡ್ರಿ ಜಸ್ಟ್ 21, 22, 23 ವರ್ಷ ವೆಲ್ ಎಜುಕೇಟೆಡ್ ಎರಡೂ ಮಕ್ಕಳು ಸಮರ್ಪಣೆಯಾಗಿ ಈ ಸತ್ಯವನ್ನು ಜಗತ್ತಿಗೆ ಸಾರಕ್ಕೆ ಬಂದಾರಲ್ಲ. ಎಷ್ಟು ಖುಷಿ ಆಯ್ತು ನನಗೆ, ಭಾಳ ಸಂತೋಷ ಆಯ್ತು. ಇದೇ ವೇದಿಕೆ ಮೇಲೆ ಬಂದಿದ್ರ ಅದು ಹುಡುಗರು ತಾಯಿಗಳು. ಅದಕ್ಕೆ ಈ ಏನೈತಿ ಮನುಷ್ಯನಿಗೆ ನಮಗೆಲ್ಲ ಏನು ಬೇಕಾಗೈತಪ್ಪ ಅಂದ್ರೆ, ನಮಗೆಲ್ಲ ಏನು ಬೇಕಾಗೈತಿ ಅಂದ್ರೆ ಸುಖ ಅನ್ನೋದು ಬೇಕಾಗೈತಿ. ಸುಖ ಅನ್ನೋದು ಎಲ್ಲೈತಿ? ಈ
ಚರ್ಮದೊಳಗೈತಿ, ಆ ಮೆತ್ತಗೈತಿ, ತಂಪೈತಿ, ಇಲ್ಲಿ ಸುಖ ಅನ್ಸತೈತಿ. ಇದು 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 ಇಲ್ಲಿ ದಿಂಬಿಟ್ಟಾರ, ಇದು ಮಜಾ ಅನ್ಸತೈತಿ, ನಾನು ಮೆತ್ತಗ ಆರಾಮ್ ಅನ್ಸತೈತಿ. ಎಡತಕ ಅನಿಸ್ತೈತಿ. ಉಂಡಿ ಸದ್ದ ಏನು ಮಾಡ್ಯಾರ ಅಲ್ಲಿ? ಬುಂದೇ ಮಾಡ್ಯಾರ, ಚಪಾತಿ ಮಾಡ್ಯಾರ. ಟೈಮ್ ಭಾಳ ಆಗೈತಿ, ಅದಕ್ಕೆ ಕೇಳಾಗ್ತೀನಿ ನಾನು. ಬುಂದೆ, ಚಪಾತಿ, ಅನ್ನ, ಸಾಂಬಾರು ಭಾರಿ ಸ್ಪೆಷಲ್ ಮಾಡಿರ್ತಾರೆ. ಓಂ ಶಾಂತಿ ಒಳಗಿನ ಪ್ರಸಾದ ಅಂದ್ರೆ ಭಾಳ ಸ್ಪೆಷಲ್ ಇರ್ತೈತಿ. ಅದನ್ನೆಲ್ಲ ಮಾಡ್ಯಾರ. ಅದರಿಂದ ಸುಖ ಸಿಗ್ತೈತಿ. ಈ ಕುರ್ಚಿ ಮೇಲೆ ಕುಂದ್ರದಿಂದ ಸಿಗ್ತೈತಿ, ಕಾರ್ನ್ಯಾಗ ಕುಂದ್ರಿಂದ, AC ಒಳಗೆ. ಈ ಜಗತ್ತಿನ ಲೌಕಿಕ ಕಣ್ಣಿಗೆ ಕಾಣುವ ಎಲ್ಲ ವಸ್ತುಗಳಿಂದ ನಮ್ಗೆ ಸುಖ ಸಿಗ್ತೈತಿ. ಆ ಸುಖ ಸಿಗ್ತೈತಿ, ಅದನ್ನ ಅನುಭವಿಸ್ಬೇಕು. ಇದಕ್ಕಿಂತ ನಂಜಾರ ಚಲೋ ತಗೋಬೇಕು ಅನ್ನೋ ಗದ್ದಲಾಗ ಬಿದ್ದೇವ್ ನಾವು. ಆದ್ರೆ ಈ ಸುಖಗಳು ಏನದವಲ್ಲ, ಶಾಶ್ವತವಾದದ್ದವನು. ಈಗ ಅದೇ ಹೇಳಿದೆ ನಾನು, ದಿಂಬು ಕೊಟ್ಟಾರಿ. ಈ ದಿಂಬಿಗೆ ಬಳೋತ ಕೂತ್ನಿಂದ ಹಿಂದೆ ಚುರು ಅಲಾಗ ಚಲೋ ಮಾಡ್ತೈತ್ರಿ. ಅದು ಉರ್ಯಾಕ ಚಲೋ ಆಕ. ಆ ಕುರ್ಚಿ ಭಾಳ ಚಲೋ ಆಯ್ತದ. ಬಳೋತ ಕೂತ್ರಿ ಅಂದ್ರೆ ತಳಗ ಉರ್ಯಾಕ ಚಲೋ ಮಾಡ್ತೈತಿ. ಹಂಗ ಒಳಗೆ ಬುಂದೆ ಮಾಡ್ಯಾರ. ಒಂದು ಹಿಡಿ ಹಾಕ್ತಾರ, ಮಸ್ತ್ ಆಯ್ತು. ಟೈಮ್ ಎರಡಾಗೈತಿ, ಮಸ್ತ್ ಆಯ್ತು ತಗೋತಾರೆ. ಮತ್ತೊಂದು ಹಿಡಿ ಹಾಕಿದ್ರು, ಯಪ್ಪ ಸಾಕ್ರಿ. ಮತ್ತೊಂದು ಹಿಡಿ ತಂದು ಹಾಕಿದ್ರಂದ್ರೆ ಯಪ್ಪ ಅಲ್ಲಿ ಮತ್ತೊಂದು ಹಿಡಿ ಹಾಕಿದ್ರಂದ್ರೆ ಅವಾಗ ಎಂತೇವ್ ಬೇಗ ಚಲೋ ಮಾಡ್ತೇವೆ. ಹಾಕ್ತಾವ್ರಿ. ನಾನು ತಿಳ್ಕೊಂಡ್ರಿ ನೀವು? ಬೇಗ ಚಲೋ ಮಾಡ್ತೇವೆ ಅಂದ್ರೆ ಇದೇ ತೆರನಾಗಿ ಈ ಏನು ಲೌಕಿಕ ಸುಖಗಳಲ್ಲ, ಇವು ಶಾಶ್ವತವಾದ ಸುಖಗಳಲ್ಲ, ಇವು ತೃಪ್ತಿಯನ್ನು ನೀಡುವ ಸುಖಗಳಲ್ಲ. ಹಂಗಾರೆ ನಮಗೆ ತೃಪ್ತಿಯನ್ನು ನೀಡುವ ಸುಖಗಳು ಯಾವಪ್ಪ ಅಂದ್ರೆ, ತೃಪ್ತಿಯನ್ನು ನೀಡುವ ಸುಖ ಯಾವುದಪ್ಪ ಅಂದ್ರೆ ಪರಮಾತ್ಮ. ಆ ಜ್ಞಾನವನ್ನು ಅರ್ಥಕೊಂಡು ಅದು ಅದು ಬರ್ಬೇಕಾದ್ರೂ ಜನ್ಮಾಂತರ ಪುಣ್ಯದಿಂದ ಬಂದಿರ್ತೈತಿ. ಆ ಜನ್ಮಾಂತರದ ಪುಣ್ಯದಿಂದ ಬಂದು ಇಷ್ಟೊಂದು ಈ ವೈರಾಗ್ಯದ ಮಾರ್ಗದಾಗ ಬಂದು ನೋಡ್ರಿ, ಇಲ್ಲಿ ಬಂದಂಥವ್ರು ಈ ಅಕ್ಕನವ್ರು ಅದಾರಲ್ಲ, ಇವ್ರು ಯಾರು ಸಾಮಾನ್ಯ ಮನೆತನದಿಂದ ಬಂದವರಲ್ಲ. ಒಳ್ಳೊಳ್ಳೆ ಅವ್ರ ತಂದೆಯವರು ಆಫೀಸರ್ ಇದ್ರು, ದೊಡ್ಡ ಮನೆತನ, ರೈತ ಮನೆತನ ಇವ್ರದ್ದು ಬಂದವರು. ಆಮೇಲೆ ಇವ್ರು ಬಂದವ್ರು ಏನು ಹೆಬ್ಬೆಟ್ನವ್ರಲ್ಲ, ವೆಲ್ ಎಜುಕೇಟೆಡ್. ಆದ್ರೆ ಅವ್ರಿಗೆ ತುಡಿತಾ ಐತಿ, ಅವ್ರಿಗೆ ಇದು ಐತಿ, ಅದು ಜನ್ಮಾಂತರದಿಂದ ಬಂದೈತಿ. ನಾನು ಈ ಸತ್ಯವನ್ನು, ಈ ಜ್ಞಾನವನ್ನು ಜಗತ್ತಿಗೆ ಬಿತ್ತಬೇಕು, ಈ ಜ್ಞಾನವನ್ನು ತಿಳ್ಕೊಬೇಕಂತ ಬಂದಾರ, ಇದನ್ನು ಬಿತ್ತಬೇಕಂತ ಹೊಂಟಾರ. ಅದಕ್ಕೆ ಅಣ್ಣನವ್ರು ಆಗಲೇ ಮಾತಾಡಕ್ಕೆ ಹೇಳಿದ್ರಲ್ಲ, ಯಾರು ಈ ಸತ್ಯವನ್ನು ಜಗತ್ತಿಗೆ ಬಿತ್ಕೋತ ಹೋಗ್ತಾರಲ್ಲ, ಮುಂದೊಂದು ದಿವಸ ಅವರೇನಕ್ಕಾರ ಯೋಗಿಗಳಕ್ಕಾರ, ಮುಂದೊಂದು ದಿವಸ ಅವರೇನಕ್ಕಾರ ದೇವ್ರಕ್ಕಾರ ಅಂತ ಹೇಳಿ. ಅಂಥ ಮಾರ್ಗದಲ್ಲಿರುವ ಎಲ್ಲ ಅಕ್ಕಂದಿರಿಗೆ ತಮ್ಮ ವೈರಾಗ್ಯದ ಮಾರ್ಗ, ನಮ್ಮ ಮಾರ್ಗ ಬೇರೆ ಇರ್ಬೋದು, ಬಸವ ಮಾರ್ಗ, ತಮ್ಮ ಮಾರ್ಗ ಬೇರೆ ಇರ್ಬೋದು. ಆದ್ರೆ ಎಲ್ಲರೂ ಹೋಗಿ ಸೇರುವಂಥ ಮಾರ್ಗ ಒಂದೇ ಐತಿ, ಅದು ಪರಮಾತ್ಮ ಮಾರ್ಗ ಐತಿ. ಅದಕ್ಕೆ ಬಹಳ ಸಂತೋಷ ಇವತ್ತಿನ ಕಾರ್ಯಕ್ರಮ. ಮತ್ತು ಒಂದು ಕಬೀರದಾಸರು ಒಂದು ದೋಹಾ ಹೇಳ್ತಾರೆ, ಅದನ್ನ ಹೇಳ್ಕೊಡ್ತೀನಿ. ಹೇಳ್ತೀರಿ ಎಲ್ಲರೂ? ಹಸುವಾಗೈತಿ, ಎಲ್ಲಿ ಕಿರಿಕಿರಿ ಐತಿರ್ನ? ಸರಳ ಹೇಳ್ಕೊಡ್ತೀನಿ, ಭಾಳ ಚಲೋ ಹೇಳ. ಬೀಜದೊಳಗೆ ಇದೆ ಎಣ್ಣೆ, ಬರವಲ್ದು ನನಗೆ. ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗೆ ಇದೆ ಬೆಣ್ಣೆ. ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗೆ ಇದೆ ಬೆಣ್ಣೆ. ನಿನ್ನಯ ದೇವ ನಿನ್ನೊಳಗಿಹನೈ, ಕೈಲಾದರೆ ನೋಡೈ. ಕಬೀರ ಕೈಲಾದರೆ ನೋಡೈ. ಅದಕ್ಕೆ ದೇವರ ಬೇರೆ 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 ಎಲ್ಲಿಲ್ಲ. ಆ ಲೋಕ, ಈ ಲೋಕ, ಪಾತಾಳ ಲೋಕ, ಎಲ್ಲಿ ಬೇರೆ ಕಡೆ ಎಲ್ಲಿಲ್ಲ. ಆ ದೇವ್ರು ಎಲ್ಲಿದಾನ? ನನ್ನ ಒಳಗದಾನ. ನನ್ನ ಒಳಗಿರುವಂಥ ದೇವ್ರನ್ನ ಕಂಡುಕೊಳ್ಳೋದು, ನನ್ನ ಒಳಗಿರುವಂಥ ದೇವ್ರನ್ನ ನೋಡುವುದೇ ಇದಕ್ಕೆ ಏನತ್ತಾರ? ರಾಜಯೋಗ ಆತರ. ಇದಕ್ಕೆ ಏನತ್ತಾರ? ಬ್ರಹ್ಮಯೋಗ ಆತರ. ಇಂಥ ರಾಜಯೋಗಗಳನ್ನ ಕಲಿಸಿಕೊಡುವಂಥ ಈ ಮುಖ್ಯ ಕೇಂದ್ರ ಯಾವುದಪ್ಪ ಅಂದ್ರೆ ಬ್ರಹ್ಮಕುಮಾರಿ ಕೇಂದ್ರ. ಇದು ಏನಿಲ್ಲ, ಯಾವುದು ಜಗತ್ತಿಗೆ ಸತ್ಯವನ್ನು ತಿಳಿಸ್ತಾ ಹೋಗ್ತೈತಲ್ಲ, ಅದು ವಿಶ್ವವ್ಯಾಪಿಯಾಗಿ ಬೆಳ್ಕೋತ ಹೋಗ್ತೈತಿ. ಅದಕ್ಕೆ ಅಗಳ ಅಪ್ಪವ್ರು ಮಾತಾಡುವಂತ ಒಂದು ಮಾತು ಹೇಳ್ರಿ. ಅದಕ್ಕೆ ಇಲ್ಲಿ ಬಂದವರೆಲ್ಲ ರಾಜರಾಕ್ಕಾರ ಅಂದ್ರೆ ಹೆಂಗೆ ರಾಜರಾಕ್ಕಾರ ಅಂತ ನನಗೆ ಆಶ್ಚರ್ಯ ಇತ್ತು. ನನ್ನ ಸಹಪಾಠಿಯಾಗಿ ಬೆಳೆದಂಥವ್ರು ರೇಣುಕಾ ಅಕ್ಕನವ್ರು, ಅವರು ಈಗ ಇದ್ರೊಳಗೆ ಸಿಂದಗಿ ಆಲ್ಮೇಲೆ ಸೆಂಟ್ರ್ನೊಳಗೆ 3 ಅಂತಸ್ತು 1ನೇ ಅಂತಸ್ತಿಗೆ ಕರೆದಿದ್ರ ನೋಡಿದೆ. ಅಣ್ಣವ್ರು ಮ್ಯಾಗನ್ ಕಟ್ಬೇಕು, ಅವಾಗ ಕಟ್ರಿ 2ನೇ ಅಂತಸ್ತು ಮಾಡಿದ್ರು. ಮತ್ತೊಂದು ಯವ್ವ ಹೆಂಗಾರೆ ಮಾಡತ್ರಿ, ಬಾಬಾರ್ ಮಾಡ್ತಕತ್ತಾರಿ ಅಂದ್ರೆ ಹೆಂಗಂದ್ರ ಅಂತ ಶಕ್ತಿ ಬರ್ತೈತಿ. ಆ ರಾಜಯೋಗ ಮಾಡಿ 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 ಶಕ್ತಿ ಬರ್ತೈತಿ. ಅದಕ್ಕೆ ನಮ್ಮ ಇಲ್ಕಲ್ಲಪ್ಪಗಳು ಒಂದು ಮಾತು ಹೇಳ್ತಿದ್ರಿ, ಯಾವಲ್ಲ ಏನ್ರಿ ಆಚಾರ ಮಠದಾರ ರೊಕ್ಕ ಇಲ್ಲ, ದೊಡ್ಡ ಹಂಗೆ ಅನಬಾರ್ದು. ಎಲ್ಲಾರು ಏನದಾರಲ್ಲ, ಇವ್ರು ಎಲ್ಲಾರು ಟ್ರೆಜರಿ ಆಗಿರೋ ರೊಕ್ಕ ಯಾರು ರೀ, ಒಟ್ಟು ನಮಗೆ
ನಮ್ಗೆ ಯಾವಾಗ ಬೇಕು ಅನಿಸ್ತೈತಿ ಅವ್ರು ತಾನೇ ತಂದು ಕೊಡ್ತಾರೆ. ಅಂದ್ರೆ ನಾವು ಸಂಕಲ್ಪ ಮಾಡಿಬಿಟ್ರೆ ಸಾಕು. ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ. ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ. ಹಂಗ ಇಳಕಲ ಅಪ್ಪಗಳು ಹೇಳಿದ ಮಾತ ನನಗೆ ಇದು ಸತ್ಯ ಸತ್ಯ ಅಂತ. ಇವರು ನೋಡಿ ಎಷ್ಟು ಇಂಥ ಕಟ್ಟಡ ಆಗ್ಬೇಕಾದ್ರೆ ಎಷ್ಟು ಖರ್ಚು ಐತಿ, ಎಷ್ಟು ಶ್ರಮ ಐತಿ, ಭಾಳ ದೊಡ್ಡ ಶ್ರಮ ಐತಿ. ಅದಕ್ಕೆ ತಾವು ರಾಜಯೋಗಿಗಳಾಗಿರಿ, ತಾವೆಲ್ಲ ಏನು ಸಂಕಲ್ಪ ಮಾಡ್ತೀರಿ ಅದು ಸಿದ್ಧಿ ಆಗ್ತೈತಿ. ಅದಕ್ಕೆ ಇಲ್ಲಿ ಬಂದು ಉಳಿದವ್ರೆಲ್ಲರೂ ಏನಿದೇವಲ್ಲ, ಉಳಿದವ್ರೆಲ್ಲರೂ ಏನಿದೇವಲ್ಲ ಈ ಮಾರ್ಗದಲ್ಲಿ ಸಾಗಬೇಕು. ಸುಮ್ಮನೆ ಬಂದೆವು. ಈಗ ಒಂದು ಸಣ್ಣ ದೃಷ್ಟಾಂತ ಹೇಳ್ಬಿಡ್ತು ನೋಡಿ. ಒಂದು ಹೊಲಕ್ಕೆ ಹೋಗುವಂಥ ದನಗಳು ಇರ್ತಾವೆ. ದನಗಳು ಹಿಂಗೆ ಹೊಲಕ್ಕೆ ಹಾಕಿರ್ತಾವೆ. ಮುಂಜಾನೆ ಹೋಗುವಂತ ಒಂದು ಹೆಂಡಿ ಹಾಕ್ತಾವೆ. ಮುಂಜಾನೆ ಹೆಂಡಿ ಹಾಕಿರ್ತೈತಿ ನೋಡ್ರಿ, ಬಿಸಿ ಬಿಸಿ ಹೆಂಡಿ ಇರ್ತೈತಿ. ಹೊಳ್ಳಿ ಸಂಜೆನಾಗ ಹೊಳ್ಳಿ ಬರ್ರಿ, ಹೊಳ್ಳಿ ಬಂದಾಗ ಹೆಂಡಾಗ ಏನಿರ್ತಾವ್ರಿ? ಹುಳಾಗಿರ್ತಾವೆ. ಏಸಿರ್ತಾವೆ, ಬುಜು 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 ತುಂಬಿರ್ತಾವೆ. ಅಲ್ಲಿಂದ ಸಂಜೆನಾಗ ಬರುತ್ತೆ ಹುಳ ನೋಡಿದ್ರೆ, ಹೊಳ್ಳಿ ಮರದಿವ್ಸ ಮುಂಜಾನೆ ಬರುತ್ತೆ ಅದೇ ಹೆಂಡಿ ಪರೀಕ್ಷೆ ಮಾಡಿ ಹುಳ ಇರ್ತಾವನ ಅಲ್ಲಿ. ಹೆಂಡಿನೂ ಇರೋದಿಲ್ಲ, ಹುಳನೂ ಇರೋದಿಲ್ಲ. ನೋಡ್ರಿ ಅಷ್ಟ್ರೊಳಗೆ ಹಾಕೋರು ಆವಿಷ್ಯ ಎಷ್ಟಂದ್ರೆ ಒಟ್ಟೆ ಒಂದು 12-13 ತಾಸು ಹುಳಿದು. ಈ ಹೆಂಡ್ಯಾಗ ಅವಾಗ ಹುಟ್ಟಿದು, ಸಾಲಿ ಕಲಿತು, ಲಗ್ನ ಅದು, ಮಕ್ಕಳ ಲಗ್ನ ಮಾಡಿದ್ವು, ಈ ಸಂಸಾರ ಮಾಡಿದ್ವು, ಎಲ್ಲ ಮಾಡಿ ಒಟ್ಟೆ ಮರದಿವ್ಸ ಮುಂಜಾನೆ ಬಟ್ಟೆ ಕಲಾಸಾಗಿ ಹೋಗ್ತು. ಅದಕ್ಕೆ ನಾವು ಪರಮಾತ್ಮರ ಜ್ಞಾನವಂತ ತಿಳ್ಕೊಳಿಕ್ಕಂದ್ರೆ ಹೆಂಡ್ಯಾನ ಹುಳ ಹುಟ್ಟಿ ಹಂಗೆ ಹೋದಂಗೆ ಆಕೈತಿ. ನಾವು ಹಂಗೆ ಬಂದು ಹಂಗೆ ಹೋಗೋದು ಬೇಡಪ್ಪ ಅಂದ್ರೆ ಈ ಪರಮಾತ್ಮನ ಜ್ಞಾನವನ್ನು ನಾವೆಲ್ಲ ತಿಳ್ಕೊಂಡು ಪರಮಾತ್ಮನ ಜ್ಞಾನ ಅಂದ್ರೇನು? ಸತ್ಯವಾದಂತಹ ಜ್ಞಾನವನ್ನು ತಿಳ್ಕೊಂಡು ಆ ಪರಮಾತ್ಮನ ಸ್ವರೂಪರೇ ನಾವೆಲ್ಲರಾಗುನು. ಅದಕ್ಕೆ ಒಂದೆರಡ ಮಾತು ಹೇಳ್ತೀನಿ. ಎಲ್ಲರೂ ಕೈ ಮುಕ್ಕೊಂಡು ಕುತ್ಕೊಂಡು ನನ್ನ ಜೊತೆ ಒಂದೆರಡು ಮಾತು ಹೇಳ್ತೀರಿ? ಕೈ ಮುಗಿದು ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಟ್ಟಿ ಹೇಳ್ರಿ. ಸತ್ಯ ತತ್ವ ಜಗದಲ್ಲಿ ಹಬ್ಬಲಿ, ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ, ಜಾತಿಯ ಭೂತ ನಾಶವಾಗಲಿ, ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ, ಸಮತಾ ತತ್ವ ನಮ್ಮ ಉಸಿರಾಗಲಿ, ಮೂಢ ನಂಬಿಕೆಗಳು ಮೂಢ ಆಚರಣೆಗಳು ಮುಳುಗಿ ಹೋಗಲಿ, ಸಕಲ ಜೀವಾವಳಿಗೆ ಲೇಸಾಗಲಿ, ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ. ಶರಣು ಶರಣಾರ್ಥಿ. ಶರಣು